ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರ್ ರೋಡ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇರೋರಿಗೂ ಕೂಡ ಸ್ವಾಗತ. ನನ್ನ ಚಾನಲ್ನ ನೀವು ನೋಡ್ತಾ ಇದ್ದೀರಾ, ಲೈಕ್ಸ್ನ ಕೊಡ್ತಾ ಇದ್ದೀರಾ, ಕಮೆಂಟ್ಸ್ನ ಕೊಡ್ತಾ ಇದ್ದೀರಾ, ಆ್ಯಂಡ್ ಆದರೂ ಸಹ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಈ ಒಂದು ಸ್ಪಿರಿಚುವಲ್ ಜರ್ನಿಯಲ್ಲಿ ನೀವು ನನ್ನ ಜೊತೆ ಭಾಗಿಯಾಗ್ರಿ ಅನ್ನೋದು ನನ್ನ ಆಸೆ, ಅಭಿಲಾಷೆ ಎಲ್ಲವೂ ಸಹ. ಆ್ಯಂಡ್ ಇವತ್ತಿನ ವಿಷಯ ಏನಿರುತ್ತೆ ಅಂದರೆ 2024 ಈ ಒಂದು ವರ್ಷ ನಿಮ್ಮ ಲೈಫಲ್ಲಿ ಯಾವ ಒಂದು ಇಂಪಾರ್ಟೆಂಟ್ ಘಟನೆಗಳು ನಡೆಯಬಹುದು ಆ್ಯಂಡ್ ಅದರ ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಸೊ ಈ ಒಂದು ರೀಡಿಂಗಲ್ಲಿ ನಿಮಗೇನು ಅನ್ವಯಿಸುತ್ತೋ ಅಥವಾ ನಿಮಗೆ ಯಾವುದು ಪಾಸಿಟಿವ್ ಅನಿಸುತ್ತೋ ಅದನ್ನು ತಗೊಳ್ಳಿ. ನೆಗೆಟಿವ್ ಅನಿಸೋದನ್ನು ಅದರ ಮೇಲೆ ನೀವು ವರ್ಕೌಟ್ ಮಾಡ್ಬೋದು. ಅದನ್ನು ನಾನು ಸರಿ ಮಾಡ್ಕೊಬಹುದು, ನಾನು ಈಗೋ ಇಟ್ಕೊಂಡಲ್ಲಿ ಅದನ್ನು ಸರಿ ಮಾಡ್ಕೊತೀನಿ ಅಂದರೆ ಖಂಡಿತ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ 100% ಪ್ರಯತ್ನ ಪಡಿ. ಯಾಕಂದರೆ ಯಾವಾಗ ನಾವು ನಮ್ಮ ಬಗ್ಗೆನೇ ನಾವು ಈಗೋ ಇಟ್ಕೊತೀವೋ ನಾವು ಯಾವುದೇ ಕಾರಣಕ್ಕೂ ಒಳ್ಳೆ ಕಾರಣಕ್ಕೆ ಬದಲಾಗೋದಿಲ್ಲ. ಓಕೆ, ಸೊ ದಯವಿಟ್ಟು ಅದೊಂದು ಪರ್ಸ್ಪೆಕ್ಟಿವ್ನ, ನಿಮ್ಮ ನೆಗೆಟಿವ್ ಪರ್ಸ್ಪೆಕ್ಟಿವ್ ಏನಾರ ಇತ್ತು ಅಂದರೆ ದಯವಿಟ್ಟು ಅದನ್ನು ಪಕ್ಕಕ್ಕಿಟ್ಟು ಅದನ್ನು ಶುದ್ಧ ಮಾಡ್ಕೊಳ್ಳಿ ಅನ್ನೋದೇ ಇಲ್ಲಿ ನನ್ನ ಒಂದು ಕೋರಿಕೆ. ಓಕೆ, ಸೊ ಇಲ್ಲಿ ನಾನು 4 ಪೈಲ್ಸ್ನ ಇಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ರೋಸ್ ಕ್ವಾರ್ಟ್ಸ್, ಓಕೆ, ಎರಡನೇದಾಗಿ ಅಮೆಥಿಸ್ಟ್, ಮೂರನೇದಾಗಿ ಹಾಲೈಟ್, ಹಾಗೂ 4ನೇದು ಗ್ರೀನ್ ಅವೆಂಚುರಿನ್. ಸೊ ನಿಮ್ಮ ವೀಡಿಯೋಸ್ನ ಪಾಸ್ ಮಾಡಿ, ಮೆಡಿಟೇಟ್ ಮಾಡಿ, ಆ್ಯಂಡ್ ದೆನ್ ನಿಮ್ಮ ಫೈಲ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಐ ಡೋಂಟ್ ನೋ ಕ್ಯಾಮ್ರಾ ಯಾಕೆ ಈ ಥರ ಇದೆ, ಐ ಆಮ್ ನಾಟ್ ಗೆಟಿಂಗ್ ಇಟ್. ಸೊ ಏನಾರ ಇಶ್ಯೂಸ್ ಇತ್ತು ಅಂದರೆ ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ನನಗೆ ಏನೇ ಮಾಡಿದ್ರೂ ಅದು ಯಾಕೆ ಬ್ಲರ್ರಾಗಿ ಅಥವಾ ಏನೋ ಒಂದು ಸ್ಪಷ್ಟತೆ ಇಲ್ಲ ಅಂತ ಅನ್ನಿಸ್ತಾ ಇದೆ. ಬಟ್ ಏನು ಅನ್ನಿಸ್ತಾ ಇದೆ ಅಂದರೆ ಪಾಸಿಟಿವಿಟಿಯಲ್ಲಿ ಕೂಡಿದೆ ಅನ್ನೋದು ಒಂದು ಭಾವನೆ ಮಾತ್ರ ಖಂಡಿತ ಇದೆ. ಸೊ ದಯವಿಟ್ಟು ನನ್ನ ಕ್ಯಾಮ್ರಾದಲ್ಲಿ ಏನಾರ ನಿಮಗೆ ಸ್ಪಷ್ಟತೆ ಇಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ. ಬಿಕಾಸ್ ನಾನು ನನ್ನ 100% ನೋಡಿದ್ದೀನಿ ಸರಿ ಮಾಡೋದಕ್ಕೆ. ಬಟ್ ನೆಕ್ಸ್ಟ್ ಟೈಮ್ ಐ ಟ್ರೈ ಮೈ ಬೆಸ್ಟ್ ಅದನ್ನು ಸರಿ ಮಾಡೋದಕ್ಕೆ. ಫಸ್ಟ್ ನಮ್ಮ ನಾದನ ಕೇಳೋಣ, ಆ್ಯಂಡ್ ದೆನ್ ನಾವು ನಮ್ಮ ವಿಡಿಯೋನ ಶುರು ಮಾಡೋಣ. ನಾದ ನುಡಿಸ್ಬೇಕಾದ್ರೆ ನನಗೆ ಬಂದಿರೋ ಮೆಸೇಜ್ ಏನಿತ್ತು ಅಂದರೆ ಡಿಟಾಕ್ಸ್. ಓಕೆ, ಸೊ ಸಾಕಷ್ಟು ಜನ ತುಂಬ ಕೆಲವೊಂದು ವಿಚಾರಗಳನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ, ತಲೆಯಲ್ಲಿ ಇಟ್ಕೊಂಡಿದ್ದೀರಾ, ಆ್ಯಂಡ್ ಅದ್ರ ಬಗ್ಗೆನೇ ತುಂಬ ಕೊರಗ್ತಾ ಇದ್ದೀರಾ. ಸೊ ಕೊರಗೋದ್ರಿಂದ ಅಥವಾ ಅದನ್ನು ಪದೇ ಪದೇ ಯೋಚನೆ ಮಾಡೋದ್ರಿಂದ ನಿಮಗೆ ಯಾವುದೇ ಥರದ ಲಾಭ ಇಲ್ಲ. ಸೊ ನಿಮ್ಮ ಹೆಲ್ತ್ ಸರಿ ಹೋಗಬೇಕು ಅಂದ್ರೂ ನೀವೇ ಮುಂದೆ ನಡಿಬೇಕು ನಿಮಗೋಸ್ಕರ. ಓಕೆ, ಆ್ಯಂಡ್ ಯಾವುದೇ ರೀತಿಯಲ್ಲೂ ನೀವು ಎಲ್ಲೇ ಸ್ಟಕ್ ಆಗಿರಲಿ ದಯವಿಟ್ಟು ಅದನ್ನು ಡಿಟಾಕ್ಸ್ ಮಾಡಿ. ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡಿ ಅದನ್ನು ಸರಿ ಮಾಡ್ಕೋಬೋದು ಅನ್ನೋದಾದರೆ ಸರಿ ಮಾಡ್ಕೊಳ್ಳಿ. ರಿಲೇಷನ್ಶಿಪ್ ಸರಿ ಮಾಡ್ಕೊಬೇಕು, ಕೆರಿಯರ್ ದಯವಿಟ್ಟು ಏನೆಲ್ಲ ಚೇಂಜಸ್ ಮಾಡಬೇಕು, ಒಳ್ಳೆಯ ಚೇಂಜಸ್ ಮಾಡಬೇಕು ಅನಿಸುತ್ತೋ ಖಂಡಿತ ಮಾಡಿ. ಆ್ಯಂಡ್ ನಿಮಗೆ ಬೇಡದೇ ಇರೋ ವಿಚಾರಗಳು ಅಥವಾ ಬೇಡದೇ ಇರೋ ಒಂದು ಯೋಚನೆಗಳಿದ್ದರೆ ಅದನ್ನು ದಯವಿಟ್ಟು ಡಿಟಾಕ್ಸ್ ಮಾಡಿ, ಅದನ್ನು ನಿಮ್ಮ ಮೈಂಡ್, ಬಾಡಿ, ಸೋಲಿಂದ ಹೊರಗೆ ತೆಗೆದುಹಾಕಿ. ಓಕೆ, ಸೊ ಫಸ್ಟ್ ಪೈಲ್ ಯಾರು ಈ ಒಂದು ಮುದ್ದಾದ ರೋಸ್ ಕ್ವಾರ್ಟ್ಸ್ನ ಚಾಯ್ಸ್ ಮಾಡಿದ್ದೀರಾ, ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ಪೈಲ್ ನಂಬರ್ 1 ನೋಡೋಣ. ನಿಮ್ಮ ಆಸ್ಟ್ರಲ್ ಹೌಸಲ್ಲಿ 2024 ಈ ಒಂದು ವರ್ಷದಲ್ಲಿ ಯಾವ ಒಂದು 3 ಹೌಸಸ್ ನಿಮಗೆ ತುಂಬ ಇಂಪಾರ್ಟೆಂಟ್ ಇದೆ, ಆ್ಯಂಡ್ ಅದು ನಿಮಗೆ ಏನೆಲ್ಲ ಕೊಡ್ತಾ ಇದೆ ಅನ್ನೋದು, ಆ್ಯಂಡ್ ಯಾವುದು ನಿಮಗೆ ಲಕ್ಕಿ ಇದೆ ಅನ್ನೋದು. ಸೊ 3 ಈಸ್ ದ ಬೆಸ್ಟ್. ಸೊ ನೋಡೋಣ. ಸೊ ಫಸ್ಟ್ ಹೌಸ್ ಇಂಪಾರ್ಟೆಂಟ್, ಲವ್. ಓಕೆ, ಪ್ರೀತಿ,
ಒಬ್ಬ ವ್ಯಕ್ತಿ ಜೊತೆ ಅಂತಲ್ಲ, ತಾಯಿ ಜೊತೆನೂ ಇರಬಹುದು, ಸಂಬಂಧಗಳು ಸಿಸ್ಟರ್ಸ್ ಜೊತೆನೂ ಇರ್ಬೋದು, ರಿಲೇಷನ್ಶಿಪ್ಪಲ್ಲಿ ಇರ್ಬೋದು. ಸೊ ಅದು ಅತ್ಯುತ್ತಮವಾಗ್ತಾ ಇದೆ ನಿಮಗೆ 2024. ಓಕೆ, ಕೆರಿಯರ್ ತುಂಬ ಸಖತ್ತಾಗಿರುತ್ತೆ ನಿಮ್ಮದು 2024ಅಲ್ಲಿ. ಆ್ಯಂಡ್ ಸಕ್ಸಸ್, ಓ ಮೈ ಗುಡ್ನೆಸ್. ಓಕೆ, ಸೊ ನಿಮಗೆ ಸಕ್ಸಸ್ ಬಹಳಷ್ಟು ಸಿಗ್ತಾ ಇದೆ. ಸೊ ಇದನ್ನು ನಾವು ಇನ್ನು ಡೀಟೇಲಾಗಿ ನೋಡೋಣ. ಓಕೆ, ಸೊ ಲವ್, ಈ ಒಂದು ಇದರಲ್ಲಿ ನಿಮಗೆ ಯಾವ ರೀತಿಯ ಒಂದು ಸಕ್ಸಸ್ ಇದೆ ಅಥವಾ ಏನಿದೆ ನಿಮಗೆ ಮೆಸೇಜ್ ಅನ್ನೋದನ್ನು ನೋಡೋಣ. ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಪೈಲ್ ನಂಬರ್ 1 ಯಾರು ರೋಸ್ ಕಾರ್ಡ್ಸ್ನ ಚಾಯ್ಸ್ ಮಾಡಿದ್ದೀರಾ? ಓಕೆ, ಯು ಫೀಲ್ ಸಮಥಿಂಗ್ ಈಸ್ ಲ್ಯಾಕಿಂಗ್ ಇನ್ ಯೋರ್ ಲೈಫ್, ಪರ್ಹ್ಯಾಪ್ಸ್ ಲವ್, ಮನಿ ಆರ್ ಗೋಲ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್. ಓಕೆ, ಆ್ಯಂಡ್ ಬಟರ್ಫ್ಲೈ, ಚೇಂಜಸ್ ಫಾರ್ ಬೆಟರ್. ಓಕೆ, ಚೇಂಜ್ ಏನು? ಓಕೆ, ಪೈಲ್ ನಂಬರ್ 1 ಇಲ್ಲಿ ನನಗೆ ಒಂದು ತುಂಬ ಸ್ಟ್ರಾಂಗಾಗಿ ಏನು ಅನಿಸ್ತಾ ಇದೆ ಅಂದರೆ, ನಿಮಗೇನು ಅನಿಸ್ತಾ ಇದೆ ಅಂದರೆ, ಪ್ರೀತಿ ಎಲ್ಲಿರುತ್ತೆ ಅಂದರೆ ದುಡ್ಡು ಇದ್ದಿದ್ದ ಕಡೆ ಪ್ರೀತಿ ಇರುತ್ತೆ, ಅಥವಾ ತುಂಬ ಒಂದು ದೊಡ್ಡ ಸ್ಟೇಟಸ್ಸು, ಜಾಬು, ದೊಡ್ಡ ಮನೆ ಇರೋ ಕಡೆ ಪ್ರೀತಿ ಇದೆ ಅಂತ ನೀವು ಭಾವಿಸ್ತೀರಾ. ಇದೇ 2024 ವರ್ಷದಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ, ಈ ವರ್ಷ ನಿಮಗೆ ಗೊತ್ತಾಗ್ತಾ ಇದೆ ಪ್ರೀತಿ ಅದರಿಂದ ಅಲ್ಲ, ಪ್ರೀತಿ ನಮ್ಮೊಳಗಿರುತ್ತೆ. ಆ್ಯಂಡ್ ನಾವು ಅದನ್ನು ಯಾವ ರೀತಿ ಬಿಂಬಿಸ್ತೀವೋ ಅದು ನಮಗೆ ಬೇರೆಯವರಲ್ಲೂ ಕಾಣಿಸುತ್ತೆ ಅನ್ನೋದು ನಿಮಗೆ ಇದರಲ್ಲಿ ಗೊತ್ತಾಗ್ತಾ ಇದೆ. ಆ್ಯಂಡ್ ಸಾಕಷ್ಟು ನಿಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಓಕೆ, ಸೊ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ದೂರ ಆಗ್ತಾ ಇದೆ, ಭಿನ್ನಾಭಿಪ್ರಾಯಗಳು ದೂರ ಆಗ್ತಾ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನೀವು ಏನನ್ನು ಯೋಚನೆ ಮಾಡ್ತಾ ಇದ್ದೀರೋ ಆ ಯೋಚನೆಗಳು ನೆಗೆಟಿವ್ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋದೆ. ಆ್ಯಂಡ್ ನಕಾರಾತ್ಮಕತೆಯನ್ನು ನೀವು ಯಾವ ರೀತಿ ತಗೋಬೇಕು ಆ್ಯಂಡ್ ಪಾಸಿಟಿವಿಟಿನ ಯಾವ ರೀತಿ ತಗೋಬೇಕು ಅನ್ನೋದು ತುಂಬಾ ಸ್ಪಷ್ಟತೆ ನಿಮಗೆ ಈ ಒಂದು ಹೊಸ ವರ್ಷದಲ್ಲಿ ನಿಮಗೆ ಸಿಗ್ತಾ ಇದೆ. ಆ್ಯಂಡ್ ಸಾಕಷ್ಟು ನಿಮ್ಮಲ್ಲಿರೋ ಒಂದು ಖಾಲಿತನ ಅಂತೀವಲ್ಲ, ಸೊ ಎಲ್ಲೋ ಒಂದು ಕಡೆ ನಿಮ್ಮ ಪ್ರೀತಿಗೋಸ್ಕರ ಕಾಯ್ತಾ ಇದ್ದೀರಾ, ಅಥವಾ ಪ್ರೀತಿನೇ ನಿಮ್ಮ ಉಸಿರು, ಪ್ರೀತಿ ನಿಮಗೆ ಎಲ್ಲಿಂದನೂ ಸಿಗ್ತಾ ಇಲ್ಲ ಅನ್ನೋ ಒಂದು ಕೊರಗು ಈ ಒಂದು ಹೊಸ ವರ್ಷದಲ್ಲಿ ದೂರ ಆಗ್ತಾ ಇದೆ. ಕಂಗ್ರ್ಯಾಟ್ಸ್. ಓಕೆ, ಆ್ಯಂಡ್ ಚೇಂಜಸ್ ತುಂಬ ಇಂಪಾರ್ಟೆಂಟ್ ಇದೆ ನಿಮ್ಮಲ್ಲಿ. ನಿಮಗೇನು ಅನಿಸುತ್ತೆ ಅಂದರೆ, ಗಿಫ್ಟ್ ಕೊಟ್ಟೆ ಆ್ಯಂಡ್ ಯಾರಿಗೋ ಏನೋ ದುಡ್ಡು ಕೊಟ್ಟೆ, ಅಥವಾ ಯಾರಿಗೋ ಏನೋ ನಾನು ಅವ್ರಿಗಿಷ್ಟ ಆಗೋ ಥರ ಮಾತಾಡಿದೆ ಅಂದಮೇಲೆ ನನಗೆ ಪ್ರೀತಿ ಸಿಗುತ್ತೆ, ಗೌರವ ಸಿಗುತ್ತೆ ಅನ್ನೋ ಒಂದು ಥಾಟ್ ಏನಿದೆ, ಯೋಚನೆ ಏನಿದೆ, ಅದು ನೀವು ದೂರ ಮಾಡ್ಕೊತಾ ಇದ್ದೀರಾ. ಆ್ಯಂಡ್ ನಿಮ್ಮಲ್ಲಿ ಒಂದು ಹೊಸತನ ಬರ್ತಾ ಇದೆ. ಬಟರ್ಫ್ಲೈ ಯಾವತ್ತೂ ಏನು ಹೇಳ್ತಾ ಇದೆ ಅಂದರೆ, ನೀವು ಯಾವುದೋ ಒಂದು ರೀತಿಯಲ್ಲಿ ಬಟರ್ಫ್ಲೈ ಫಸ್ಟ್ ಹುಳ ಆಗಿರುತ್ತೆ, ಹೌದಾ? ಸಾರಿ ಹೀಗೆ ಹೇಳ್ತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನಾವು ಅದನ್ನು ಹುಳದ ರೀತಿಯಲ್ಲೇ ನೋಡ್ತೀವಿ, ಅದು ಬಟರ್ಫ್ಲೈ ಆಗೋ ತನಕನೂ ಅಲ್ವಾ? ಸೊ ಅದು ನಮಗೆ ಹುಳನೇ. ಸೊ ಅದನ್ನು ನಾವು ಮರದ ಮೇಲೆ ನೋಡಿದ್ರು ಅಥವಾ ಎಲ್ಲೇ ನೋಡಿದ್ರೂ ಬಟರ್ಫ್ಲೈ ಆಗೋಕ್ಕೆ ಮುಂಚೆ ಅದು ನಾವು ಹುಳ ಅಂತಲೇ ಕರಿತೀವಿ. ಆ್ಯಂಡ್ ಒನ್ಸ್ ಅದು ಅದರ ಪ್ಯೂಪದಲ್ಲಿ ಹೋಗಿ ಅದು ಬಟರ್ಫ್ಲೈ ಆದಮೇಲೆ ಅದನ್ನು ನಾವು ಬಟರ್ಫ್ಲೈ ಅಂತ ಕಂಪ್ಲೀಟಾಗಿ ಕರಿತೀವಿ. ಆ್ಯಂಡ್ ಕಂಪ್ಲೀಟಾಗಿ ನಿಮ್ಮನ್ನು ನೀವು ಜನ ತುಂಬ ಪ್ರೀತಿಸೋದಕ್ಕೆ, ಅಭಿಮಾನ ನಿಮ್ಮಲ್ಲಿ ಇರೋದಕ್ಕೆ ಇದೇ ಕಾರಣ ಆಗುತ್ತೆ. ನಿಮ್ಮಲ್ಲಿರೋ ಒಂದು ಸ್ಪಷ್ಟವಾದ ಪ್ರೀತಿ, ತುಂಬ ಕ್ಲಿಯರ್ ಆದ ಪ್ರೀತಿ, ಸ್ಪಷ್ಟವಾದ ಪ್ರೀತಿ ಅಂತಲೇ ಹೇಳ್ತೀನಿ. ಆ್ಯಂಡ್ ಅದು ತುಂಬಾ ತುಂಬಿ ಬರುತ್ತೆ. ನಿಮಗೆ ಗೊತ್ತಾಗ್ತಾ ಇದೆ ನಿಮ್ಮಲ್ಲಿ ಯಾವುದು ಸರಿ ಇಲ್ಲ, ಸರಿ ಇದೆ ಅನ್ನೋದು. ಸೊ ಅದರಲ್ಲಿ ನೀವು ತುಂಬ ಚೆನ್ನಾಗಿ ನಡೀತೀರಾ. ಬಿಕಾಸ್ ಎಲ್ಲದರಲ್ಲೂ ಪ್ರೀತಿ ಹುಡ್ಕಕ್ಕೆ ಶುರು ಮಾಡ್ತೀರಾ. ಒಂದು ಸಣ್ಣ ಗಿಡ ಮರ ಬೆಳೆಸಿದ್ರೂ ಪ್ರೀತಿ ಹುಡ್ಕಕ್ಕೆ ಶುರು ಮಾಡ್ತೀರಾ. ಆ್ಯಂಡ್ ಎಲ್ಲದರಲ್ಲೂ ನೀವು ಖುಷಿಯಾಗಿರ್ತೀರಾ. ಆ್ಯಂಡ್ ಪಾಸಿಟಿವ್ ಮಾತುಗಳು ತುಂಬ ಜಾಸ್ತಿ ಮಾಡ್ತೀರಾ. ಆ್ಯಂಡ್ ದುಡ್ಡನ್ನು ವಿನಾಕಾರಣ ಖರ್ಚು ಮಾಡೋದನ್ನು ನೀವು ಸ್ವಲ್ಪ ಕಮ್ಮಿ ಮಾಡಬೇಕು. ಪ್ರೀತಿ ಮಾಡೋರ ಜೊತೆ ನಾವು ಹೋಗಬೇಕು, ದುಡ್ಡು ಖರ್ಚು ಮಾಡಬೇಕು, ಅವ್ರಿಗೇನಾರ ಜಾಸ್ತಿ ತಿನ್ನಿಸ್ಬೇಕು, ಅವ್ರಿಷ್ಟ ಆದಿದ್ದನ್ನೆಲ್ಲ ಅವ್ರಿಗೆ ಕೊಡಬೇಕು, ಅದೆಲ್ಲ ಏನೂ ಇರೋದಿಲ್ಲ. ನಿಮ್ಮನ್ನು ಪ್ರೀತಿಸೋರು ಯಾವುದೇ ರೂಪದಲ್ಲೂ ನಿಮ್ಮನ್ನು ಪ್ರೀತಿಸ್ತಾರೆ. ನೀವು ಅವ್ರನ್ನ ಗಿಫ್ಟ್ ಕೊಡದೇ ಇರಿ, ಅವರು ನಿಮ್ಮನ್ನು ಸದಾ ಪ್ರೀತಿಸ್ತಾರೆ. ಸೊ ಆ ಒಂದು ಸ್ಪಷ್ಟತೆ ನಿಮಗೆ ಸಿಗ್ತಾ ಇದೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ನೀವು ಯಾರೆಲ್ಲ ಈ ಒಂದು ಪಾಯಲನ್ನು ಚಾಯ್ಸ್ ಮಾಡಿದ್ದೀರಾ. ಸೊ ನೆಕ್ಸ್ಟ್ ನಿಮ್ಮ ಕೆರಿಯರ್ ನೋಡೋಣ.
ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 1 ಯಾರು ರೋಸ್ ಕಾರ್ಡ್ಸ್ನ ಚಾಯ್ಸ್ ಮಾಡಿದ್ದಾರೆ ಅವರ ಕೆರಿಯರ್ ನೋಡೋಣ. ಮೈ ಗುಡ್ನೆಸ್, ಜಸ್ಟ್ ಅ ಸೆಕೆಂಡ್. ಓಕೆ, ಕಾರ್ಡ್ಸ್ ಕೆಳಗೆ ಬಿದ್ದಿತ್ತು, ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿಬಿಡ್ತಲೆ. ಸೊ ಕೆರಿಯರ್ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಫೈಲ್ ನಂಬರ್ 1 ಯಾರು ರೋಸ್ ಕಾರ್ಡ್ಸ್ನ ಚಾಯ್ಸ್ ಮಾಡಿದ್ದಾರೆ ಕೆರಿಯರ್. Unsettled times, need to plan ahead. Okay, a journey either physical or mental. Okay, handshake. A meeting with a stranger is to be important. Okay, ಸೊ ಕೆರಿಯರಲ್ಲಿ ನೀವು ಒಂದು ತುಂಬ ಇಂಪಾರ್ಟೆಂಟ್ ಪರ್ಸನ್ನ ಭೇಟಿ ಆಗ್ತಾ ಇದ್ದೀರಾ. ಮೇ ಬಿ ನಿಮ್ಮ ಕೆರಿಯರ್ ಗ್ರಾಫ್ ತುಂಬಾ ಏರ್ಪೇರಿದೆ. ಓಕೆ, ಪ್ರಾಬಬಲಿ ಇದು ನಿಮಗೆ ಏನೋ ಒಂದು ಮೆಂಟಲ್ ಕ್ಲಾರಿಟಿ ಇಲ್ದಲೇ ಇರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ಇರೋ ಪರ್ಸನಲ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಏನೇ ಇರಬಹುದು ಅದು. ಸೊ ಪರ್ಸ್ನಲಿ ನೀವು ಯಾವುದೋ ಒಂದು ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದೀರಾ. ಆ ಗೊಂದಲದಿಂದ ನಿಮಗೆ ಹೊರಗೆ ತೆಗಿಯೋಕ್ಕೆ ನಿಮಗೆ 2024 ಕೆರಿಯರಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಒಬ್ಬ ಪರ್ಸನಿನ ಭೇಟಿ, ಒಬ್ಬ ಸ್ಟ್ರೇಂಜರಿನ ಭೇಟಿ ಆಗಲಿದೆ. ಸೊ ಮೇ ಬಿ ಇವರು ತುಂಬ ಲಾಂಗ್ ಡಿಸ್ಟೆನ್ಸಿಂದ ಬರ್ಬೋದು, ಅಥವಾ ಇವರು ನಿಮಗೆ ಗೊತ್ತಿರೋ ವ್ಯಕ್ತಿನೇ ಆಗಿರ್ಬೋದು, ಅಥವಾ ಗೊತ್ತಿಲ್ಲದೆ ಸ್ಟ್ರೇಂಜರ್ ಅಂದರೆ ಗೊತ್ತಿಲ್ಲದೆ ಇರೋ ವ್ಯಕ್ತಿ. ಓಕೆ, ಸೊ ಇಟ್ಸ್ ವೆರಿ ಕ್ಲಿಯರ್. ಸೊ ಸ್ಟೆಪ್ಪಿಂಗ್ ಇಂಟು ನ್ಯೂ ಎಕ್ಸ್ಪೀರಿಯನ್ಸ್, ಈ ಪರ್ಸನ್ ಜೊತೆ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ನ ನೀವು ಕಂಡ್ಕೊತೀರಾ ನಿಮ್ಮ ಕೆರಿಯರಲ್ಲಿ. ಆ್ಯಂಡ್ ಫ್ಯಾಮಿಲಿ ಇಶ್ಯೂಸ್ ಇದೆ, ಸೊ ಫ್ಯಾಮಿಲಿ ಇಶ್ಯೂಸ್ನ ನೀವು ದಯವಿಟ್ಟು ಸರಿ ಮಾಡ್ಕೊಳ್ಳಿ. ಬಿಕಾಸ್ ಅದು ನಿಮಗೆ ಯುನೋ ಎಲ್ಲೋ ಒಂದು ಕಡೆ ನಿಮ್ಮ ಕೆರಿಯರಲ್ಲಿ ಅದು ಅಡೆತಡೆ ಆಗ್ತಾ ಇದೆ. ಫ್ಯಾಮಿಲಿ ಅಫೇರ್ಸಲ್ಲಿ ಫ್ಯಾಮಿಲಿನ ಸರಿ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ ನಿಮಗೆ. ಓಕೆ, ಫ್ಯಾಮಿಲಿಯಲ್ಲಿ ಏನೋ ಒಂದು ಸ್ಟ್ರಾಂಗ್ ಆಗಿ ಬ್ಲಾಕೇಜಸ್ ಇದೆ ನಿಮ್ಮಲ್ಲಿ. ಸೊ ಎಲ್ಲೋ ಒಂದು ಕಡೆ ಅದು ನಿಮಗೆ ಕಷ್ಟ ಆಗ್ತಾ ಇರಬಹುದು. ಸೊ ಅದನ್ನು ನೀವು ಎದುರಿಸಿದ್ರೆ, ಆ್ಯಂಡ್ ಸಮ್ವನ್ ಯಾರೋ ಒಬ್ಬ ಸ್ಟ್ರೇಂಜರ್ ಇದ್ದಾರೆ, ಯುನೋ ಈ ಹಿಂದೆ ನಿಮಗೆ ತುಂಬ ಜನ ಮೋಸ ಮಾಡಿರ್ಬೋದು, ಅಥವಾ ನಿಮ್ಮ ಹಿತಕ್ಕೆ ಅಥವಾ ನೀವು ಯಾವ ಥರ ಇದ್ದೀರಾ ಆ ತಕ್ಕನಂಗೆ ನಿಮಗೆ ಪ್ರತಿಫಲ ಅವರಿಂದ ನಿಮಗೆ ಸಿಗದಲೇ ಇರ್ಬೋದು. ಬಟ್ ಈ ಪರ್ಸನಿಂದ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ನಿಮಗೆ ಸಿಗುತ್ತೆ. ಆ್ಯಂಡ್ ಈ ಪರ್ಸನಿಂದ ನಿಮಗೆ ನಿಮ್ಮ ಲೈಫಲ್ಲಿ ಹೊಸ ಕೆರಿಯರ್ ಲೈಫಲ್ಲಿ ನಿಮಗೆ ಹೊಸ ಎಕ್ಸ್ಪೀರಿಯನ್ಸ್ಗಳು ಆಗುತ್ತೆ. ಓಕೆ, ಸೊ ಈ ನಿಮ್ಮ ಕೆರಿಯರ್ ನೀವು ಚೆನ್ನಾಗಿ ಆಗಬೇಕು ಅಂದರೆ ಕೆಲವೊಂದು ಇನ್ಫಾರ್ಮೇಷನ್ಸ್ನ ನೀವು ಕರೆಕ್ಟಾಗಿ ಯುನೋ ತೊಗೊಬೇಕು. ಅದು ಏನೇ ಇರಲಿ, ಕೆರಿಯರ್ ವೈಸ್ ನೀವು ಏನೋ ಓದಬೇಕು ಮುಂದೆ, ಅಥವಾ ಕೆರಿಯರಲ್ಲಿ ನೀವು ಬಿಸ್ನೆಸ್ ಮಾಡಬೇಕು ಅಂತಿದ್ದೀರಾ, ಜಾಬ್ ಮಾಡಬೇಕು ಅಂತಿದ್ದೀರಾ, ಅಥವಾ ನಿಮ್ಮದೇ ಆದ ಒಂದು ಓನ್ ಕಂಪನಿ ನಡೆಸಬೇಕು ಅಂತಿದ್ದೀರಾ, ಅಥವಾ ನೀವು ಸ್ಟೆಪ್ಸ್ ತೊಗೊಳೋಕ್ಕೂ ಮುಂಚೆ ದಯವಿಟ್ಟು ಅದರ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ನೀವು ತೊಗೊಬೇಕು. ನಾಟ್ ಓನ್ಲಿ ಪಾಸಿಟಿವ್ ಇನ್ಫಾರ್ಮೇಷನ್, ನೆಗೆಟಿವ್ ಇನ್ಫಾರ್ಮೇಷನ್ ಕೂಡ ನಿಮಗೆ ಗೊತ್ತಿರಬೇಕು. ಯಾಕಂದರೆ ಯಾವುದೇ ಒಂದು ಲೆಟರ್ ಅಥವಾ ಏನೇ ಒಂದು ನಾವು ಯುನೋ ಕಾಂಟ್ರಾಕ್ಟ್ ಸೈನ್ ಮಾಡೋಕ್ಕೂ ಮುಂಚೆ ಅಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ಇರುತ್ತೆ. ಸೊ ಆ ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ನಮಗೆ ಗೊತ್ತಿರಬೇಕು ಅನ್ನೋದೇ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, ಬಟ್ ಕೆರಿಯರಲ್ಲಿ ನೀವು ಈ ಒಂದು ಸ್ಟ್ರೇಂಜರ್ನ ನಂಬಬೇಕಾ ಅನ್ನೋದು ಇಂಪಾರ್ಟೆಂಟ್ ಇದೆ. ಎಸ್, ಈ ಪರ್ಸನ್ನ ನೀವು ನಂಬಬೇಕು. ಯಾಕಂದರೆ ಈ ಪರ್ಸನ್ ನಿಮಗೆ ಒಂದು ಪ್ರೀಷಿಯಸ್ ಗಿಫ್ಟ್ ಕೊಡೋರಿದ್ದಾರೆ. ಓಕೆ, ಅದು ನಿಮಗೆ ಧನದಿಂದ ಸಹಾಯ ಇರ್ಬೋದು, ಯುಕ್ತಿಯಿಂದ ಸಹಾಯ ಇರ್ಬೋದು, ಅಥವಾ ಒಂದು ಪ್ರಾಜೆಕ್ಟ್ ವರ್ಕ್ನ ಇವ್ರು ನಿಮಗೆ ಕೊಡಬಹುದು. ಆ ಒಂದು ಪ್ರಾಜೆಕ್ಟಿಂದ ನಿಮ್ಮ ಕೆರಿಯರ್ ಗ್ರಾಫೇ ಚೇಂಜ್ ಆಗ್ತಾ ಇದೆ. ಯುನೋ ಮೇ ಬಿ ಇಷ್ಟು ದಿನ ನೀವು ಕೆರಿಯರ್ನ ಯುನೋ ನಿಮ್ಮ ಲವ್ ಲೈಫ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಬಿಕಾಸ್ ಇಲ್ಲಿ ನಾವು ನೋಡ್ಬೋದು ನೀವಿಲ್ಲಿ ಯಾವುದೋ ಒಂದು ಲ್ಯಾಕ್ ಆಗ್ತಾ ಇದ್ದೀರಾ. ಬಿಕಾಸ್ ಫಸ್ಟೇ ನಿಮಗೆ ಲವ್ ಬಂದಿದೆ, ಆ್ಯಂಡ್ ಅದು ನಿಮ್ಮ ಕೆರಿಯರ್ ಮೇಲೆ ಕೂಡ ಪ್ರಭಾವ ಬೀಳ್ತಾ ಇದೆ. ಸೊ ಅದನ್ನು ನಾವು ಫಸ್ಟಲ್ಲೇ ನೋಡಿದ್ದೀವಿ ಆ್ಯಂಡ್ ಯು ಆರ್ ಕಮಿಂಗ್ ಔಟ್ ಆಫ್ ಇಟ್. ಅದರಿಂದ ನೀವು ಹೊರಗೆ ಬರಬೇಕು ಕೂಡ. ಯಾಕಂದರೆ ನಿಮ್ಮ ಕೆರಿಯರ್ ಟಾಪ್ ಮೋಸ್ಟಲ್ಲಿ ಇರಬೇಕು ಅಂದರೆ ನಿಮ್ಮ ಬೇಸಿಕ್ಗೆ ನೀವು ಬರಬೇಕು. ನೀವು ಮುಂಚೆ ಹೇಗೆ ಒರಿಜಿನಲ್ ಇದ್ರೋ ಆ ಒಂದು ಇದಕ್ಕೆ ಬರಬೇಕು. ಆ್ಯಂಡ್ ಫಸ್ಟ್ ಆಫ್ ಆಲ್ ತುಂಬ ಹಾರ್ಡ್ ವರ್ಕ್ ಇದೆ ನಿಮ್ಮ ಕೆರಿಯರಲ್ಲಿ. ಸೊ ಆ ಹಾರ್ಡ್ ವರ್ಕ್ನ ನೀವು ಖಂಡಿತ ತೊಗೊಬೇಕು, ಆ್ಯಂಡ್ ಖಂಡಿತ ನಿಮಗೆ ಜಸ್ಟಿಸ್ ಸಿಗುತ್ತೆ ಅನ್ನೋದೇ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನೀವು ಹಾರ್ಡ್ ವರ್ಕ್ ಮಾಡಿದ್ರಿ, ಆ್ಯಂಡ್ ತುಂಬ ಒಳ್ಳೆ ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ ಮಾಡಿದ್ರಿ, ಆ್ಯಂಡ್ ಏನೆಲ್ಲ ಯುನೋ ಬಾಧೆಗಳಿದೆ, ಬ್ಲಾಕೇಜಸ್ ಇದೆ, ನಾನೆಲ್ಲ ಹೇಳಿದ್ದೀನಿ, ಅದನ್ನು ನೀವು ಇದು ಮಾಡಿದ್ರಿ ಅಂದರೆ ನಿಮ್ಮ
ಕೆರಿಯರ್ ತುಂಬ ಚೆನ್ನಾಗಿರುತ್ತೆ. ಓಕೆ, ಗೆಟ್ ಬ್ಯಾಕ್ ಟು ಬೇಸಿಕ್ಸ್. ಓ ಮೈ ಗುಡ್ನೆಸ್. ಸೊ ನಾನು ಹಿಂದೆನೇ ಹೇಳಿದೆ, ನಿಮ್ದು ಯಾವುದೋ ಒಂದು ಒರಿಜಿನಲಿಟಿ ಇದೆ ಪ್ಯಾಲ್ ನಂಬರ್ ಒಂದು, ಅದನ್ನು ನೀವೆಲ್ಲೋ ಒಂದು ಕಡೆ ಮರ್ತಿದ್ದೀರಾ. ಸೊ ಆ ಒರಿಜಿನಲ್ ಫಾರ್ಮಿಗೆ ನೀವು ಬಂದ್ರಿ ಅಂದರೆ ಸ್ಟಾರ್ಟಿಂಗಿಂದ ನೀವೇನೋ ಒಂದು ಮಾಡ್ಕೊಂಡು ಬಂದಿದ್ದೀರಾ, ಅದನ್ನು ಮರಿತಾ ಇದ್ದೀರಾ. ಏನಾಗುತ್ತೆ ಅಂದರೆ ನಾವು ಚೇಂಜಸ್ ಆಗ್ತಾ 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 ಒಳ್ಳೇದಾಗ್ತಾ ಆಗ್ತಾ ನಾವು ಆ ಬದಲಾವಣೆ ಈ ಬದಲಾವಣೆ ಆ ರೀತಿ ಈ ರೀತಿ ಎಲ್ಲ ಮಾಡ್ಕೊತಾ ಹೋಗ್ತೀವಿ ಆ್ಯಂಡ್ ನಮ್ಮ ಬೇಸಿಕ್ಸ್ನ ಮರಿತೀವಿ. ಆ ಬೇಸಿಕ್ ಏನೇ ಇರ್ಬೋದು, ಬೆಳಗ್ಗೆ ಎದ್ದು ಕೈ ಉಜ್ಜಿ ದೇವ್ರನ್ನ ನೆನೆಸ್ಕೊಳ್ಳೋದಿರಬಹುದು, ಅಥವಾ ಬೆಳಿಗ್ಗೆ ಎದ್ದಿದ ತಕ್ಷಣ ನಿಮ್ಮದೇನೋ ಒಂದು ರುಟೀನ್ ಇರಬಹುದು. ಸೊ ಯಾರಿಗೂ ಒಂದು ಹೆಲ್ಪ್ ಮಾಡೋದಿರ್ಬೋದು, ಅಥವಾ ಏನೋ ಒಂದು ಒಳ್ಳೆ ಮಾತುಗಳನ್ನು ಹೇಳೋದಿರ್ಬೋದು, ಯಾರ ಜೊತೆನೋ ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು. ಬಟ್ ಏನೋ ಒಂದಿದೆ, ಆ ಬೇಸಿಕ್ನ ನೀವು ಮರಿತಾ ಇದ್ದೀರಾ. ಸೊ ಆ ಬೇಸಿಕ್ನ ಫಾಲೋ ಮಾಡಿ ನಿಮ್ಮ ಕೆರಿಯರ್ ಶೂಟಪ್ ಆಗುತ್ತೆ. ಓಕೆ, ಕಂಗ್ರ್ಯಾಟ್ಸ್. ಬಟ್ ನೀವು ಮಾಡ್ತೀರಾ ಅನ್ನೋದೇ ನನಗೆ ಇಲ್ಲಿ ವೈಬ್ಸ್ ಬರ್ತಾ ಇದೆ. ಓಕೆ, ಸೊ ಎಸ್, ಮಾಡ್ತೀರಾ. ಆಬ್ಸ್ಟಿಕಲ್ಸ್ ಟು ಓವರ್ಕಮ್. ಓಕೆ, ಸೊ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಓಲ್ಡರ್ ವುಮೆನ್ ಮೈಟ್ ಬಿ ನಿಮ್ಮ ಲೈಫಲ್ಲಿ ಒಬ್ಬ ಪರ್ಸನ್ ಇದ್ದಾರೆ, ನಿಮಗಿಂತ ವಯಸ್ಸಲ್ಲಿ ದೊಡ್ಡವರಿದ್ದಾರೆ. ಆ್ಯಂಡ್ ಶಿ ಕ್ಯಾನ್ ಬಿ ಅ ಫೀಮೇಲ್. ಆ್ಯಂಡ್ ಇಲ್ಲಿ ತುಂಬ ಕ್ಲಿಯರಾಗಿ ಬಂದಿದೆ ಓಲ್ಡರ್ ವುಮೆನ್ ಅಂತ. ಅದು ನಿಮ್ಮ ಗ್ರ್ಯಾಂಡ್ ಮದರ್ ಇರ್ಬೋದು, ಅಥವಾ ಯಾರೇ ಇರಬಹುದು, ನಿಮ್ಮ ತಾಯಿ ಕಡೆ ಅಜ್ಜಿ ಇರ್ಬೋದು, ತಂದೆ ಕಡೆ ಅಜ್ಜಿ ಇರ್ಬೋದು, ಅಥವಾ ಯಾರೋ ಒಬ್ಬ ಸೈಕಿಕ್ ಪರ್ಸನ್ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದ್ದಾರೆ. ಸೊ ಅವರ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿದೆ, ಈ ಫಿಮೇಲಿನ ಇಂಟ್ಯೂಷನ್. ಆ್ಯಂಡ್ ಈ ಇಂಟ್ಯೂಷನ್ ನಿಮ್ಮ ಕೆರಿಯರಿಗೆ ಹೆಲ್ಪ್ ಆಗುತ್ತೆ. ಮೇ ಬಿ ಅ ಸ್ಟ್ರೇಂಜರ್ ಈ ಫಿಮೇಲ್ ಇರಬಹುದು. ಸೊ ಆರ್ ಎಲ್ಸ್ ಮೈಟ್ ಬಿ ನೀವು ಇವ್ರನ್ನ ತುಂಬ ದಿನದಿಂದ ಭೇಟಿ ಆಗದಲ್ಲೇ ಇರಬಹುದು. ಓಕೆ, ಸೊ ತುಂಬ ದಿನದಿಂದ ಇವರಿಂದ ನೀವು ದೂರ ಇದ್ದೀರಾ, ಅಥವಾ ಇವರನ್ನ ನೀವು ಮಾತಾಡಿಸ್ತಾ ಇಲ್ಲ, ಯಾವುದೋ ಫ್ಯಾಮಿಲಿ ಕಾರಣದಿಂದ ನೀವು ಇವರನ್ನ ಇಟ್ ಕ್ಯಾನ್ ಬಿ ಯುವರ್ ಸ್ಟಿಲ್ ನಿಮ್ಮ ತಾಯಿ ಕೂಡ ಇರಬಹುದು ಇಲ್ಲಿ. ಓಕೆ, ಪೈಲ್ ನಂಬರ್ 1. ಸೊ ನಿಮ್ಮ ತಾಯಿ ಹತ್ರ ಅಥವಾ ನಿಮ್ಮ ಅಜ್ಜಿ ಹತ್ರ ಅಥವಾ ಯಾರೇ ಇರ್ಬೋದು ನಿಮ್ಮ ಸರೌಂಡಿಂಗ್ಸಲ್ಲಿ. ಸೊ ಅವರು ನಿಮಗೆ ನಿಮ್ಮ ಕೆರಿಯರಲ್ಲಿ ಅಡ್ವೈಸ್ ತುಂಬ ಸ್ಟ್ರಾಂಗಾಗಿ ಕೊಡೋರಿದ್ದಾರೆ. ಆ್ಯಂಡ್ ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಇದ್ದರೆ, ಇದು ನೀವೇ ಆಗಿದ್ದರೆ ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿದೆ ಆ್ಯಂಡ್ ಅದನ್ನು ನೀವು ಕೆರಿಯರಲ್ಲಿ ಅದನ್ನು ಯೂಸ್ ಮಾಡ್ಕೊಬಹುದು. ಓಕೆ, ಸೊ ನೆಕ್ಸ್ಟ್ ಸಕ್ಸಸ್ ಏನಿದೆ ಅನ್ನೋದನ್ನು ನೋಡೋಣ. ತುಂಬಾ ಪಾಸಿಟಿವ್ ಇದೆ ಈ ಪೈಲು. ಓಕೆ, ಸೊ ಕ್ಲೇಮ್ ಮಾಡ್ಕೊಳ್ಳಿ. ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಸಕ್ಸಸ್ ಕಾರ್ಡ್ ಏನಕ್ಕಿದೆ ದಯವಿಟ್ಟು ತಿಳಿಸಿ. ಸಕ್ಸಸ್ ಕಾರ್ಡ್ ಏನಕ್ಕಿದೆ ದಯವಿಟ್ಟು ತಿಳಿಸಿ. ಸಕ್ಸಸ್ ಕಾರ್ಡ್. ಓಕೆ, ಯೂಸ್ ಯುವರ್ ಇಂಟ್ಯೂಷನ್ ಟು ಮೇಕ್ ಬೆನಿಫಿಷಿಯಲ್ ಚೇಂಜ್. ಇಂಟ್ಯೂಷನ್, ಸೈಕಿಕ್ ಅಬಿಲಿಟಿ, ಟ್ರಸ್ಟ್ ಯುವರ್ ಇಂಟ್ಯೂಷನ್ 2 ಸತಿ ಬಂದಿದೆ. ಸೊ ಇದು ನಿಮಗೆ ಕನ್ಫರ್ಮೇಷನ್. ನಿಮ್ಮ ಇಂಟ್ಯೂಷನ್ನ ನೀವು ಫಾಲೋ ಮಾಡಿದ್ರಿ, ಅಥವಾ ಯಾರ ಇಂಟ್ಯೂಷನ್ ನಿಮಗೆ ತುಂಬ ಸ್ಟ್ರಾಂಗ್ ಅನಿಸುತ್ತೆ ನಿಮ್ಮ ಲೈಫಲ್ಲಿ ಆ್ಯಂಡ್ ಅವ್ರನ್ನ ನೀವು ಫಾಲೋ ಮಾಡ್ತಾ ಇದ್ರಿ ಅಂದರೆ ಅವ್ರ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿದೆ ಆ್ಯಂಡ್ ನಿಮಗೆ ಇಲ್ಲಿ ಸಕ್ಸಸ್ನ ತಂದು ಕೊಡುತ್ತೆ. ಓಕೆ, ಟೆಂಪ್ಟೇಷನ್ ವಿಲ್ ಟೆಸ್ಟ್ ಯು. ಎಸ್, ಯಾವುದೋ ಒಂದು ಹಳೆಯ ಪ್ರೀತಿ. ಪೇ ಅಟೆನ್ಷನ್ ಟು ಯುವರ್ ಫೈನಾನ್ಸಸ್. ಫಸ್ಟಲ್ಲೂ ಇತ್ತು ಟೇಕ್ ಕೇರ್ ಆರ್ ದೇರ್ ವಿಲ್ ಬಿ ಅ ಲಾಸ್ ಆಫ್ ಫೈನಾನ್ಷಿಯಲ್ ಆರ್ ಮೆಟೀರಿಯಲ್ ವೆಲ್ತ್. ಓಕೆ, ಆ್ಯಂಡ್ ಈವನ್ ಇಲ್ಲಿ ಕೂಡ ಅದೇ ಇದೆ. ಸೊ ಡಬಲ್ ಇದೆ ನಿಮಗೆ ಕನ್ಫರ್ಮೇಷನ್ಸ್ ಇಲ್ಲಿ. ಆ್ಯಂಡ್ ಒಂದಕ್ಕೊಂದು ಲಿಂಕ್ ಕೂಡ ಇದೆ. ನಿಮಗೆ ಸಕ್ಸಸ್ ಬೇಕು ಅಂದರೆ ನಿಮ್ಮ ಫ್ಯಾಮಿಲಿ ಲೈಫ್, ರಿಲೇಷನ್ಶಿಪ್, ನಿಮ್ಮ ಎಲ್ಲನೂ ಕೂಡ ಸ್ಟ್ರಾಂಗ್ ಆಗಿರಬೇಕು. ಆ್ಯಂಡ್ ಯಾರ್ದೋ ನೀವು ಫಸ್ಟು ಇನ್ಫಾರ್ಮೇಷನ್ ತೊಗೊಬೇಕು, ಹೆಲ್ಪ್ ತೊಗೊಬೇಕು. ಆ್ಯಂಡ್ ಇಟ್ಸ್ ಆಲ್ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಇದೆ ನಿಮಗೆ ನಿಮ್ಮ 2024 ಸಕ್ಸಸ್ ಆಗೋದಕ್ಕೆ. ಪಾಯಿಂಟ್ ನಂಬರ್ 1. ಓಕೆ, ಸೊ ಆ್ಯಂಡ್ ಯೂನಿಕಾರ್ನ್ ಯಾವತ್ತೂ ನಿಮಗೆ ನೀವು ಸರಿಯಾದ ಇಂಟ್ಯೂಷನ್ನ ಫಾಲೋ ಮಾಡಿದ್ರೆ ಖಂಡಿತ ನಿಮಗೆ ಸಕ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಆ್ಯಪಲಲ್ಲಿ ಟೆಂಪ್ಟೇಷನ್ ಇಲ್ಲಿ ಏನಕ್ಕೆ ಹೇಳ್ತಾ ಇದ್ದಾರೆ ಅಂದರೆ, ಯಾವುದೋ ಒಂದು ಹಳೆಯ ಪರ್ಸನ್ ಇರ್ಬೋದು, ಹೊಸ ರೂಪ ತೊಗೊಂಡು ಬಂದಿರ್ಬೋದು. ಬಟ್ ಆ ಹಳೆಯ ಪರ್ಸನ್ ಯಾವುದೇ ರೂಪ ತೊಗೊಂಡು ಬಂದ್ರೂ ಅವರು ಹಾವೇನೆ. ಓಕೆ, ಸೊ ಹುಷಾರಾಗಿರಿ. ಆ್ಯಂಡ್ ಪೇ ಅಟೆನ್ಷನ್ ಟು ಯುವರ್ ಫೈನಾನ್ಸಸ್. ತುಂಬ ಖರ್ಚು ಮಾಡೋದು ಅಥವಾ ವಿನಾಕಾರಣ ಯಾರಿಗೋ ಹೆಲ್ಪ್ ಮಾಡೋಕ್ಕೆ ಹೋಗಿ ನಿಮ್ಮ ದುಡ್ಡನ್ನು ಕಳ್ಕೊಳ್ಳೋದು, ಅಥವಾ
ಯಾವುದಕ್ಕೂ ಖರ್ಚು ಮಾಡ್ದಲೇ ತುಂಬ ದುಡ್ಡು ಇಟ್ಕೊಂಡ್ರೂ ಕಷ್ಟ. ಸೊ ಯಾವುದ್ರಲ್ಲಿ ಇಂಪಾರ್ಟೆಂಟ್ ಇದೆ ಅದಕ್ಕೆ ಮಾತ್ರ ನಿಮ್ಮ ದುಡ್ಡನ್ನ ಖರ್ಚು ಮಾಡಿ. ಆ್ಯಂಡ್ ನಿಮ್ಮ 2024ಅಲ್ಲಿ ನಿಮಗೆ ಸಾಕಷ್ಟು ಸಕ್ಸಸ್ ಇದೆ. ಸೊ ಆ ಸಕ್ಸಸ್ನ ತುಂಬ ಹುಷಾರಾಗಿ ಇಟ್ಕೊಳ್ಳಿ. ತುಂಬ ಜನ ನಿಮ್ಮನ್ನು ಟೆಸ್ಟ್ ಮಾಡೋದಕ್ಕೆ ಬರ್ತಾರೆ, ನಿಮ್ಮನ್ನು ಯೂಸ್ ಮಾಡೋದಕ್ಕೆ ಬರ್ತಾರೆ. ಸೊ ಮೇ ಬಿ ಅವರು ಒಂದು ಡಿಫ್ರೆಂಟ್ ಪ್ಯಾಕೇಜಲ್ಲಿ ಬರಬಹುದು. ಓಕೆ, ಸೊ ಹುಷಾರಾಗಿರಿ. ಅವರೇ ಪಾಸ್ಟ್ ಪರ್ಸನ್ನೇ ಬರಬೇಕು ಅಂತೇನಿಲ್ಲ, ಹೊಸಬ್ರು ಕೂಡ ಆ ರೀತಿ ಇರಬಹುದು. ನಿಮಗೆ ಅನಿಸ್ತಾ ಇರ್ಬೋದು ಇವ್ರು ಯಾಕೋ ಡಿಫ್ರೆಂಟಾಗಿ ಸೌಂಡ್ ಮಾಡ್ತಾ ಇದ್ದಾರೆ ಅಂತ. ಸೊ ಕಂಪ್ಲೀಟ್ಲಿ ನಿಮ್ಮ ಕೈಯಲ್ಲಿರುತ್ತೆ ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ಅಂತ. ಟೆಂಪ್ಟೇಷನ್ಸ್ ಏನು, ಯು ಆರ್ ಹೈಲಿ ಥಾಟ್ ಆಫ್ ಅಂದರೆ ನಿಮ್ಮನ್ನು ಯಾರೋ ತುಂಬ ಸ್ಟ್ರಾಂಗ್ ಆಗಿ ಫಾಲೋ ಮಾಡ್ತಾ ಇದ್ದಾರೆ, ಅಥವಾ ನಿಮ್ಮನ್ನು ನಿಮ್ಮ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ನಿಮ್ಮ ದಿನಚರಿಗಳಾಗಿರಬಹುದು, ಈ ಪರ್ಸನ್ ನಿಮ್ಮನ್ನು ತುಂಬ ಕ್ಲೋಸ್ ಆಗಿ ನೋಡ್ತಾ ಇದ್ದಾರೆ. ಓಕೆ, ಈ ಪರ್ಸನ್ ನಿಮಗೆ ನ್ಯೂಸ್ ಥ್ರೂ ನ್ಯೂಸಿಂದ ಅರ್ಥ ಆಗ್ಬೋದು ಇವರು ಪ್ಯಾಕೇಜ್ ಇವ್ರ ಕಡೆಯಿಂದ ಏನೋ ಒಂದು ಲೆಟರ್ ಬರ್ಬೋದು. ಸೊ ಎಲ್ಲೋ ಒಂದು ಕಡೆ ಇವ್ರನ್ನ ನೀವು ಲಿಂಕ್ ಮಾಡಿ ನೋಡಬೇಕಾಗಿದೆ. ಟೆಂಪ್ರರಿ ಸಿಚುವೇಶನ್, ಇವ್ರ ಜೊತೆ ನಿಮ್ದೇನಾರ ಒಂದು ಟೆಂಪ್ರರಿ ಸಿಚುವೇಶನ್ ಇತ್ತು, ಜಸ್ಟ್ ಒಂದು 2 ದಿನದ ಮಾತುಕತೆ ಅಥವಾ ಒಂದು ವಾರದ್ದು ಅಥವಾ ಒಂದು ವರ್ಷದ್ದು, ಬಟ್ ಟೆಂಪ್ರರಿ ಇತ್ತು ನಿಮ್ಮ ಲೈಫ್ ಇವ್ರ ಜೊತೆ. ಸೊ ಇವರಿಂದ ಸ್ವಲ್ಪ ದೂರ ಇರಿ. ಆ್ಯಂಡ್ ಈ ಟೆಂಪ್ಟೇಷನ್ ಏನಿದೆ ಒಂದು ಸ್ವಲ್ಪ ದಿನದಷ್ಟೇ. ನಿಮಗೆ ಇವ್ರು ತುಂಬಾ ಪ್ರಾಮಿಸಿಂಗ್ ಅನಿಸ್ಬೋದು, ಅಥವಾ ಸಿಚುವೇಶನೇ ಆ ಥರ ಅನಿಸ್ಬೋದು. ಪರ್ಸನೇ ಇರಬೇಕು ಅಂತೇನೂ ಇಲ್ಲ. ದೇವ್ರು ನಮಗೆ ಯಾವ್ಯಾವ ಪ್ಯಾಕೇಜಲ್ಲಿ ಏನೇನು ಕಳಿಸ್ತಾರೆ ಅನ್ನೋದು ಗೊತ್ತಾಗಲ್ಲ. ಬಟ್ ನಿಮಗೆ ಇಲ್ಲಿ ಅಡ್ವೈಸ್ ಏನಿದೆ ಅನ್ನೋದನ್ನು ನೋಡೋಣ. ಸಮ್ವನ್ ವರ್ಕಿಂಗ್ ಅಗೇನ್ಸ್ಟ್ ಯು ಬಿಹೈಂಡ್ ಯುವರ್ ಬ್ಯಾಕ್. ಎಕ್ಸಾಕ್ಟ್ಲಿ, ಯಾರೋ ನಿಮ್ಮ ಫೈನಾನ್ಸಸ್ನ ಅಥವಾ ನಿಮ್ಮನ್ನು ಯೂಸ್ ಮಾಡೋಕ್ಕೆ ಕಂಪ್ಲೀಟಾಗಿ ಟ್ರೈ ಮಾಡ್ತಾರೆ. ರ್ಯಾಟ್ ಅಂದರೆ ಹತ್ರದವರೇ, ನಿಮಗೆ ಗೊತ್ತಿರ್ತಾರೆ ಆ್ಯಂಡ್ ಹತ್ರದವರೇ ಇರ್ತಾರೆ. ಸೊ ಹುಷಾರಾಗಿರಿ. ನೀವು ಯಾವ ಸೋಷಲ್ ಲೈಫಲ್ಲಿ ಇದ್ದೀರಾ, ಯಾರ ಜೊತೆ ಏನು ಹಂಚ್ಕೊತಾ ಇದ್ದೀರಾ, ಅಥವಾ ಯಾರಿಗೆ ಏನು ಕೊಡ್ತಾ ಇದ್ದೀರಾ, ಯಾರಿಂದ ಏನು ತೊಗೊತಾ ಇದ್ದೀರಾ. ಸಮ್ಟೈಮ್ಸ್ ತೊಗೊಳೋದ್ರಿಂದನೂ ನಮಗೆ ಸಮಸ್ಯೆಗಳು ಬರ್ತವೆ. ಸೊ ಹುಷಾರಾಗಿರಿ. ಆ್ಯಂಡ್ ನಿಮಗೆ ಹೋಲ್ 2024 ಈ ಒಂದು ವರ್ಷ ಚೆನ್ನಾಗಿ ಇರಬೇಕು ಅಂದರೆ ನಿಮಗೆ ಗೈಡೆನ್ಸ್ ಏನಿದೆ, ಫಿಂಗರ್ಡ್ ವಾರ್ನಿಂಗ್ ಯು ಆಫ್ ಅ ಪ್ರಾಬ್ಲಮ್ ಇದರ್ ನೌ ಆರ್ ಇನ್ ನಿಯರ್ ಫ್ಯೂಚರ್. ನಿಮಗೆ 2024 ಒಂದು ದೊಡ್ಡ ವಾರ್ನಿಂಗ್ನ ಕೊಡ್ತಾ ಇದ್ದಾರೆ ದೇವರು. ಓಕೆ, ಸೊ ನಾನು ಸಾಕಷ್ಟು ನಿಮ್ಮ ರೀಡಿಂಗಲ್ಲಿ ಹೇಳಿದ್ದೀನಿ. ಓಕೆ, ಸೊ ಅದನ್ನು ನೀವು ತುಂಬ ಸೂಕ್ಷ್ಮವಾಗಿ ನೋಡಬೇಕು ಕೂಡ. ಹೆಜ್ಜೆಯಲ್ಲೂ ತುಂಬ ಜನ ಏನಾಗುತ್ತೆ ಅಂದರೆ ಸಮ್ಟೈಮ್ಸ್ ನಾವು ತುಂಬ ನಿರಾಳವಾಗಿರ್ತೀವಿ ಆ್ಯಂಡ್ ಸಡನ್ನಾಗಿ ಒಂದು ಕಲ್ಲು ಬೀಳುತ್ತೆ ಅಥವಾ ಬಂಡೆ ಬೀಳುತ್ತೆ. ಸೊ ಎಲ್ಲದಕ್ಕೂ ನಾವು ರೆಡಿ ಇರಬೇಕು. ಸೊ ತುಂಬಾ ಲೆವೆಲ್ಡ್ ಅಪ್ ಆಗಿರಿ. ಬಿಕಾಸ್ ಸಾಮಾನ್ಯವಾಗಿ ನಿಮ್ಮ ಲೈಫಲ್ಲಿ ಜನ ಬರ್ತಾರೆ ಅಥವಾ ಸಿಚುವೇಶನ್ ಬರುತ್ತೆ, ಪ್ರಾಬ್ಲಮ್ಸ್ಗಳು ಬರ್ತವೆ, ಬಟ್ ವಾರ್ನಿಂಗ್ ನಿಮಗೆ ಸಿಗ್ತಾ ಇದೆ. ಸೊ ಈ ವಾರ್ನಿಂಗ್ಗೆ ಫೈಲ್ ನಂಬರ್ 1 ಯಾವ ರೀತಿ ರೆಡಿ ಇರಬೇಕು. A marriage will take place, either romantic or business. ಸೊ ಇದನ್ನು ನೀವು ತುಂಬಾ ಆರಾಮಾಗಿ ಖುಷಿಯಾಗಿ ಫೇಸ್ ಮಾಡಬೇಕು. ಫೈಲ್ ನಂಬರ್ 1 ಇದನ್ನು ಓವರ್ಕಮ್ ಮಾಡಬೇಕು ಅಂದರೆ ನಿಮ್ಮ ಖುಷಿ ಮೇಲೆ ನೀವು ಫೋಕಸ್ ಮಾಡ್ಕೊಬೇಕು. ಓಕೆ, ಸೊ ಎಸ್, ಬ್ಯಾಸ್ಕೆಟ್, ರೆಕಗ್ನಿಷನ್, ರಿವಾರ್ಡ್ ಆರ್ ಮೆರಿಟ್. ಖಂಡಿತ ಕ್ಲೈಂಬಿಂಗ್ ಟುವರ್ಡ್ಸ್ ಸಕ್ಸಸ್, ಅಗೇನ್ ಅ ಕನ್ಫರ್ಮೇಷನ್ ಸಕ್ಸಸ್. ಓಕೆ, ಸೊ ಖಂಡಿತ ನೀವು ಇದ್ರ ಮೇಲೆ ಫೋಕಸ್ ಮಾಡಿ, ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಿ, ನಿಮ್ಮ ಒಳ್ಳೆತನದ ಮೇಲೆ ಫೋಕಸ್ ಮಾಡಿ, ಬೇರೆ ಯಾರ ಮೇಲೇನೂ ಫೋಕಸ್ ಮಾಡಬೇಡಿ. ನಿಮ್ಮ ದುಡ್ಡನ್ನು ತುಂಬ ಹುಷಾರಾಗಿ ಇಟ್ಕೊಳ್ಳಿ. ಫೈಲ್ ನಂಬರ್ 1 ಬಿಕಾಸ್ ನೀವು ಮೈಟ್ ಬಿ ರೋಸ್ ಕಾರ್ಡ್ಸ್ ಚಾಯ್ಸ್ ಮಾಡೋದ್ರಿಂದ ನಿಮ್ಮ ಒಳ್ಳೆತನನ ಜನ ತುಂಬ ಈಸಿಯಾಗಿ ಯೂಸ್ ಮಾಡ್ಕೊತಾರೆ. ಸೊ ಯಾಕಂದರೆ ಸಾಫ್ಟಾಗಿ ಹೊರಗಿಂದ ನೀವು ಎಷ್ಟೇ ಹಾರ್ಶ್ ಆಗಿರ್ಬೋದು, ಬಟ್ ಮನಸ್ಸಿಂದ ನೀವು ಯಾರಿಗೂ ಕೆಟ್ಟದ್ದು ಬಯಸಲ್ಲ. ಸೊ ಬಟ್ ಜನ ಅದನ್ನು ತುಂಬ ಈಸಿಯಾಗಿ ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ನಿಮ್ಮ ಜೊತೆ ಚೆನ್ನಾಗಿರ್ತಾರೆ, ಸಡನ್ನಾಗಿ ಬೇರೆಯವ್ರ ಮುಂದೆ ಬೇರೆ ಥರನೇ ರೂಪ ತೋರಿಸ್ತಾರೆ. ಸೊ ಹುಷಾರಾಗಿರಿ.
ಸೊ ನೀವು ಇದೆಲ್ಲ ಅಚೀವ್ ಮಾಡಬೇಕು ಅಂದರೆ ನೀವೇನು ಮಾಡಬೇಕು? ದಯವಿಟ್ಟು ಫ್ರಸ್ಟ್ರೇಟೆಡ್ ಆಗಬೇಡಿ. ಓಕೆ, ಸೊ ಇದರೆಲ್ಲದ್ರಿಂದನೂ ನಾನು ಬಿಡಿಸ್ಕೊಳಕ್ಕಾಗೋದಿಲ್ಲ ಅಥವಾ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದು ಆ್ಯಂಡ್ ನಿಮ್ಮನ್ನು ನೀವು ಈ ನೆಗೆಟಿವ್ ಥಾಟ್ಸಲ್ಲೇ ಇಟ್ಕೊಂಡಿರೋದು, ಆ ಭಯದಲ್ಲಿರೋದನ್ನು ಬಿಟ್ಟು ಹಾಕಿ ಪಾಯಿಂಟ್ ನಂಬರ್ 1 ಆ್ಯಂಡ್ ಆರಾಮಾಗಿರಿ. ನಿಮಗೆ ರೋಸ್ ಕ್ವಾರ್ಟ್ಸ್ ತರಿಸೋದಾದರೆ ತರಿಸ್ಕೊಳ್ಳಿ ಆ್ಯಂಡ್ ನಿಮ್ಮ ಪಿಲ್ಲೋ ಕೆಳಗೆ ಇಟ್ಕೊಳ್ಳಿ ಆ್ಯಂಡ್ ಅದನ್ನು ದಿನ ರಾತ್ರಿ ನಿಮ್ಮ ತಲೆ ದಿಮ್ ಕೆಳಗೆ ಇಟ್ಕೊಂಡು ಮಲ್ಕೊಳ್ಳಿ. ಓಕೆ, ಇಟ್ ವಿಲ್ ಮೇಕ್ ಯು ವೆರಿ ವೆರಿ ಲೈಟರ್. ಓಕೆ, ಸೊ ಆಲ್ ದಿ ವೆರಿ ಬೆಸ್ಟ್. ಪಾಯಿಂಟ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ. ನಮಸ್ತೆ. ಪಾಯಿಂಟ್ ನಂಬರ್ 2 ಯಾರು ಅಮೆಥಿಸ್ಟ್ನ ಚಾಯ್ಸ್ ಮಾಡಿದ್ದೀರಾ? ಸೊ ಇದು ನಿಮ್ಮ ರೀಡಿಂಗಿಗೆ ಸ್ವಾಗತ. ಓಕೆ, ಸೊ ಫಸ್ಟು ನಾವು ನಮ್ಮ ಆಸ್ಟ್ರಲ್ ಹೌಸ್ ಅಂದರೆ ಮನೆಗಳು. ಸೊ ಯಾವ ಮನೆ ತುಂಬ ಇಂಪಾರ್ಟೆಂಟ್ ಇದೆ? ಸೊ 3 ಕಾರ್ಡ್ಸನ್ನು ತೊಗೊಳ್ಳೋಣ. ಸೊ 3 ಕಾರ್ಡ್ಸಲ್ಲಿ ನಿಮಗೆ ಯಾವ ಒಂದು ಮನೆ ಇಂಪಾರ್ಟೆಂಟ್ ಇದೆ? 20, 24. ಸೊ ನೋಡೇ ಬಿಡೋಣ ಏನಿದೆ ಅನ್ನೋದು. ಓಕೆ, ಮೊದಲನೇ ಮನೆ ಸಕ್ಸಸ್. ಓಕೆ, ಎರಡನೇದು ಮ್ಯಾರೇಜ್. ಓ ವಾವ್. ಓಕೆ, ಆ್ಯಂಡ್ ಮೂರನೇದು ಹ್ಯಾಪಿನೆಸ್. ಓಕೆ, ಸೊ ನಿಮಗೆ 2024 ಖುಷಿ ತರೋ ವಿಚಾರ ಇರುತ್ತೆ, ಏನೋ ಒಂದು ಸೆಲೆಬ್ರೇಟ್ ಮಾಡೋ ವಿಚಾರ ಇರುತ್ತೆ ಆ್ಯಂಡ್ ನಿಮಗೆ ಸಕ್ಸಸ್ ಬಹಳಷ್ಟು ಕಡೆ ಸಿಗುತ್ತೆ. ಬಟ್ ಇದನ್ನು ನಾವು ಡೀಟೇಲಾಗಿ ನೋಡೋಣ. ಈ ಸಕ್ಸಸ್ ಅಥವಾ ಮ್ಯಾರೇಜ್ ಅಥವಾ ಹ್ಯಾಪಿನೆಸ್ ಯಾವ ಒಂದು ಸಂಬಂಧಕ್ಕೆ ಇದೆ ಅನ್ನೋದನ್ನು. ಓಕೆ, ಸೊ ಸಕ್ಸಸ್ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್. ಪಾಯಿಂಟ್ ನಂಬರ್ 2 ಯಾರು ಅಮೆಥಿಸ್ಟ್ನ ಚಾಯ್ಸ್ ಮಾಡಿದ್ದಾರೆ? ಸೊ ಪ್ಲೀಸ್ ಅವರಿಗೆ ಸಕ್ಸಸ್ ಏನಕ್ಕಿದೆ ಕಾರ್ಡು? ಸಕ್ಸಸ್ ಕಾರ್ಡ್ ಏನಕ್ಕಿದೆ? ಗ್ರೇಟ್ ಪರ್ಸ್ನಲ್ ಸಾರೋ. ನಿಮ್ಮ ಪರ್ಸ್ನಲ್ ಲೈಫಲ್ಲಿ ತುಂಬ ಕಷ್ಟಗಳಿತ್ತು. ಓಕೆ, ಭಿನ್ನಾಭಿಪ್ರಾಯಗಳಿತ್ತು ಅಥವಾ ಎಲ್ಲೋ ಒಂದು ಕಡೆ ಒಬ್ಬರಿಂದ ಸಪ್ರೇಷನ್ಸ್ನ ಅನುಭವಿಸಿದ್ದೀರಾ, ಅವಮಾನಗಳನ್ನು ಅನುಭವಿಸಿದ್ದೀರಾ ಅಥವಾ ತುಂಬ ಜನ ನಿಮ್ಮನ್ನು ಟಾರ್ಗೆಟ್ ಮಾಡಿರಬಹುದು. ಓಕೆ, ತುಂಬ ಜನ ನಿಮ್ಮನ್ನು ನೀವು ಅಲ್ಲದೇ ಇರೋದನ್ನು ಹೇಳಿರಬಹುದು. ಸೊ ಎಲ್ಲೋ ಒಂದು ಕಡೆ ನಿಮ್ಮ ಲೈಫಲ್ಲಿ ನೀವು ಏನೇ ಕಳ್ಕೊಂಡಿದ್ರೂ ಅದು ಸಕ್ಸಸ್ಸಿಗೆ ಟರ್ನ್ ಆಗ್ತಾ ಇದೆ. ಐ ಕ್ಲೇಮ್ ಇಟ್. ಸೊ ಪ್ಲೀಸ್ ನೀವು ಕೂಡ ಕ್ಲೇಮ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಸೆಲೆಬ್ರೇಷನ್, ಫನ್ ಆ್ಯಂಡ್ ಎಂಜಾಯ್ಮೆಂಟ್ ಎಲ್ಲವೂ ಸಹ ಖುಷಿಗೆ ಬದಲಾಗ್ತಾ ಇದೆ. ಸೊ ನೀವು ಸಮಥಿಂಗ್ ಇಂಪಾರ್ಟೆಂಟ್ ಸಚ್ ಆಸ್ ನ್ಯೂ ಜಾಬ್ ಆರ್ ರೇಸ್. ಓಕೆ, ಸೊ ಇಲ್ಲಿ ನಿಮ್ಮ ಪರ್ಸ್ನಲ್ ಲೈಫ್ ಅಲ್ದಲೇ ನಿಮ್ಮ ಸಕ್ಸಸ್ ಎಲ್ಲೆಲ್ಲಿದೆ ಗೊತ್ತಾ? ನಿಮ್ಮ ಜಾಬಲ್ಲೂ ಇದೆ, ನಿಮ್ಮ ಆಪರ್ಚುನಿಟೀಸಲ್ಲೂ ಇದೆ. ನಿಮ್ಮ ಲೈಫಲ್ಲಿ ತುಂಬ ಖುಷಿಗಳು ಬರ್ತಾ ಇದೆ. 2024 ತುಂಬಾ ಸಖತ್ತಾಗಿರುತ್ತೆ ಆ್ಯಂಡ್ ಸಕ್ಸಸ್ಫುಲ್ ಇರುತ್ತೆ. ಸೊ ದಯವಿಟ್ಟು ಏನು ನೆಗೆಟಿವ್ ಇತ್ತು ಅಥವಾ ಏನು ಇದೆಯೋ ಅದ್ರ ಮೇಲೆ ಫೋಕಸ್ ಇರೋದನ್ನು ಬಿಟ್ಬಿಡಿ ಆ್ಯಂಡ್ ನಿಮ್ಮ ಸಕ್ಸಸ್ ಕಡೆ ನೀವು ಕೆಲಸ ಮಾಡಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದೆ ಇಲ್ಲಿ. ಓಕೆ, ಸೊ ಕಂಗ್ರ್ಯಾಟ್ಸ್ ಯಾರೆಲ್ಲ ಪೈಲ್ 2ನ ಚಾಯ್ಸ್ ಮಾಡಿದ್ದೀರಾ. ಐ ಆಮ್ ಸೋ ಹ್ಯಾಪಿ ನಿಮಗೋಸ್ಕರ ಆ್ಯಂಡ್ ಟ್ರೂಲಿ ಅ ಗ್ರೇಟ್ ಇಯರ್ ನಿಮಗೆ. ಸೊ ಸಕ್ಸಸ್ ತುಂಬ ಇದೆ. ನಿಮ್ಮ ಪರ್ಸ್ನಲ್ ಲೈಫಲ್ಲೂ ನಿಮಗೆ ಸಕ್ಸಸ್ ಇದೆ ಆ್ಯಂಡ್ ನಿಮ್ಮ ಜಾಬಲ್ಲೂ ಸಕ್ಸಸ್ ಇದೆ ಆ್ಯಂಡ್ ನೀವು ಜೀವನಾನ ಖುಷಿಯಿಂದ ಜೀವಿಸೋಕ್ಕೆ ರೆಡಿ ಇದ್ದೀರಾ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಬಂದು ಮ್ಯಾರೇಜ್. Temptation will test you. Oh, okay. Marriage. Do not back down from opposition. Show strength and fortitude. Grasshopper. Situation in the balance that require careful handling. Temptation. The most difficult part of your
ಇಸ್ ಓವರ್. ಸೊ ಇಲ್ಲಿ ಟೆಂಪ್ಟೇಷನ್ ಏನಿದೆ ಅಂದರೆ ಮೈಟ್ ಬಿ ನೀವು ಯಾವುದೋ ಒಂದು ಡಿಫಿಕಲ್ಟ್ ಸಿಚುವೇಶನ್ ಇದ್ರಿ ಅಥವಾ ರಿಲೇಷನ್ಶಿಪ್ಪಲ್ಲಿ ಇದ್ರಿ ಅಥವಾ ಕೆರಿಯರಲ್ಲಿ ಯಾವುದೇ ರೀತಿಯಲ್ಲಿ ಇದ್ರೂ ಎಲ್ಲೋ ಒಂದು ಕಡೆ ನಿಮಗೆ ಗೊತ್ತಾಗಿದೆ ಯಾರು ತಪ್ಪಿದೆ ಅನ್ನೋದು. ಆ್ಯಂಡ್ ನೀವು ಕರೆಕ್ಟಾಗಿದ್ದರೆ ದಯವಿಟ್ಟು ಯಾರಿಗೋಸ್ಕರನೂ ಸ್ಯಾಕ್ರಿಫೈಸ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಖುಷಿನ ಚಾಯ್ಸ್ ಮಾಡಬೇಕು. ಸೊ ಮ್ಯಾರೇಜಲ್ಲಿ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಖುಷಿಗೋಸ್ಕರ ನೀವು ಏನನ್ನ ಚಾಯ್ಸ್ ಮಾಡಬೇಕು ಅನ್ನೋ ಕ್ಲಾರಿಟಿ ದೇವ್ರು ನಿಮಗೆ ಕೊಟ್ಟಾಗಿದೆ. ಸೊ 2024 ನಿಮಗೆ ಸಾಕಷ್ಟು ಕ್ಲಾರಿಟಿಗಳು ಮನುಷ್ಯರ ಬಗ್ಗೆ ಅಥವಾ ಸಿಚುವೇಶನ್ ಬಗ್ಗೆ ತುಂಬ ಕ್ಲಿಯರಾಗಿ ಗೊತ್ತಾಗ್ತಾ ಹೋಗುತ್ತೆ. ತುಂಬ ಜನ ನಿಮ್ಮನ್ನು ಪಡಿಬೇಕು ಅಥವಾ ನಿಮ್ಮವರು ಅಂತ ಮಾಡ್ಕೊಬೇಕು ಅಂತ ತುಂಬ ಜನ ನೋಡ್ತಾರೆ. ಅವರು ಪಾಸ್ಟಲ್ಲಿ ಇರ್ಬೋದು ಅಥವಾ ಹೊಸ ಹೊಸ ಸಿಚುವೇಶನ್ಸಿಂದ ಕ್ರಿಯೇಟ್ ಆಗಿರ್ಬೋದು, ಥ್ರೂ ಫ್ರೆಂಡ್ಸ್ ಇರ್ಬೋದು, ಯಾವುದೇ ರೀತಿಯಲ್ಲೂ ಅವ್ರು ನಿಮ್ಮನ್ನು ಅಪ್ರೋಚ್ ಮಾಡಿರಬಹುದು. ಆ್ಯಂಡ್ ಅವ್ರ ಜೊತೆ ನೀವು ಕಂಪ್ಲೀಟಾಗಿ ನೋ ಕಾಂಟ್ಯಾಕ್ಟು ಎಲ್ಲ ಸಿಚುವೇಷನಲ್ಲಿದ್ದು ಸಡನ್ನಾಗಿ ಇವ್ರು ನಿಮ್ಮ ಕಣ್ಮುಂದೆ ಬರಬಹುದು ಅಥವಾ ಎಲ್ಲಿಂದನೋ ಯಾರೋ ಒಬ್ಬರು ಸಡನ್ನಾಗಿ ನಿಮ್ಮ ಲೈಫಲ್ಲಿ ಬರಬಹುದು. ಆ್ಯಂಡ್ ಅವ್ರು ನಿಮಗೆ ತುಂಬ ಪ್ರಾಮಿಸಿಂಗ್ ಅನಿಸ್ಬೋದು. ಅಂದರೆ ಇವ್ರು ನಿಮ್ಮನ್ನು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇರ್ತಾರೆ. ದುಡ್ಡು ಖರ್ಚು ಮಾಡೋಕ್ಕೆ ರೆಡಿ ಇರ್ತಾರೆ, ಟೈಮ್ ಸ್ಪೆಂಡ್ ಮಾಡೋಕ್ಕೆ ರೆಡಿ ಇರ್ತಾರೆ, ನಿಮ್ಗೆ ಏನು ಬೇಕೋ ಎಲ್ಲ ಕೊಡ್ಸೋಕ್ಕೆ ರೆಡಿ ಇರ್ತಾರೆ, ನಿಮ್ಮ ಹಿಂದೆ ಮುಂದೆ ಮಾಡ್ತಾರೆ, ನಿಮ್ಮನ್ನು ಹೊಗಳ್ತಾರೆ, ನಿಮ್ಮನ್ನು ಕೇರ್ ಮಾಡ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಅದು ಟೆಂಪ್ರರಿ ಇರುತ್ತೆ ಆ್ಯಂಡ್ ಅವರ ಒಂದು ಮುಖವಾಡಗಳಿರುತ್ತೆ. ಸೊ ಹುಷಾರಾಗಿರಿ. ಸೊ ಮ್ಯಾರೇಜಲ್ಲಿ ಏನು ಹೇಳ್ತಾ ಇದೆ ಅಂದರೆ ನೀವು ಯಾರ್ಯಾರ ಜೊತೆ ಅಲಯನ್ಸ್ನ ಮಾಡ್ತೀರಾ, ಅಂದರೆ ನೀವು ಯಾರ್ಯಾರ ಜೊತೆ ಕೂಡಿರ್ತೀರಾ ಅಥವಾ ಕೂಡಿರಬೇಕು ಅಂತ ಭಾವಿಸ್ತೀರೋ ಎಲ್ಲೋ ಒಂದು ಕಡೆ ಅಲ್ಲಿ ನಿಮಗೆ ಸ್ಟ್ರಾಂಗ್ ಆಗಿ ನೋ ಅಂತ ಹೇಳಬೇಕು ಅನಿಸಿದ್ರೆ ಖಂಡಿತ ಹೇಳಿ. ಆ್ಯಂಡ್ ತುಂಬ ಸ್ಟ್ರಾಂಗ್ ಆಗಿ ನಿಲ್ಲಬೇಕಾಗಿದೆ ನಿಮಗೋಸ್ಕರ. ನೀವು ಯಾರೇ ನಿಮ್ಮ ವಿರುದ್ಧವಾಗಿ ಅಥವಾ ನಿಮ್ಮ ಪರ್ಸ್ನಾಲಿಟಿ ಬಗ್ಗೆ ಅಥವಾ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಏನಾರು ಹೇಳಕ್ಕೆ ಬಂದರೆ ದಯವಿಟ್ಟು ನಿಮಗೋಸ್ಕರ ನೀವು ಸ್ಟ್ಯಾಂಡ್ ತಗೊಳ್ಳಿ. ಆ್ಯಂಡ್ ಇವರ ಭಯಗಳ ಮಾತು ಅಥವಾ ಏನೇ ಇರಲಿ, ಯಾಕಂದರೆ ತುಂಬ ಸತಿ ನಾವು ನೋಡಿದ್ದೀವಿ, ನಾವು ಫ್ರೆಂಡ್ಲಿಯಾಗಿ ಮಾತಾಡಿರೋದನ್ನು ಕೆಲವರು ಅದನ್ನು ರೆಕಾರ್ಡ್ ಮಾಡಿ ಆ್ಯಂಡ್ ಅದನ್ನು ಯೂಸ್ ಮಾಡ್ಕೊತಾರೆ. ಓಕೆ, ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ನೀವು ನ್ಯಾಯಬದ್ಧವಾಗಿ ಇದ್ದೀರಾ ಅವ್ರ ಜೊತೆ ಅಂತ ಅಂದರೆ ಅವರು ನಿಮ್ಮನ್ನು ಯಾವುದೇ ರೀತಿಯೂ ಪೇಷನ್ಸ್ನ ಟೆಸ್ಟ್ ಮಾಡೋದಕ್ಕೆ ನೀವು ಬಿಡಬೇಡಿ. ಸಪೋಸ್ ಆ ಪರ್ಸನ್ ನಿಮಗೆ ಈ ರೀತಿಯಲ್ಲಿ ನೆಗೆಟಿವ್ ಅನಿಸಿದ್ರೆ ಖಂಡಿತ ಅವ್ರನ್ನ ನಿಮ್ಮ ಲೈಫಿಂದ ತೆಗ್ದು ಹಾಕಿ. ಓಕೆ, ಆ್ಯಂಡ್ ಅದನ್ನು ನೀವು ಮಾಡಬೇಕಾಗಿದೆ, ನೀವು ಸ್ಟ್ರಾಂಗಾಗಿ ನಿಲ್ಲಬೇಕಾಗಿದೆ. ಈವೊಂದು ಇದು ಮ್ಯಾರೇಜ್ ಆಗಿರ್ಬೋದು, ಲಿಟ್ರಲಿ ನೀವು ಮ್ಯಾರೇಜಲ್ಲಿ ಇದ್ದರೆ ಸಪೋಸ್ ಈ ಪರ್ಸನ್ ನಿಮಗೆ ಡೆವಿಲ್ ಅನಿಸಿದ್ರೆ ಅಂದರೆ ಇವರು ನಿಮಗೆ ಒಂದು ರೀತಿಯಲ್ಲಿ ಅಡಿಕ್ಷನ್ಸ್ ಇರ್ಬೋದು ಈ ಪರ್ಸನ್ ನಿಮಗೆ, ಅಥವಾ ಇವರಿಲ್ಲ ಅಂದರೆ ನಿಮಗೆ ಆಗದಲೇ ಇರಬಹುದು, ಇವರಿಂದ ನಿಮಗೆ ಅಟ್ಯಾಚ್ಮೆಂಟ್ಸ್ ಮಕ್ಕಳು ಇರ್ಬೋದು. ಬಟ್ ಇವರ ಒಂದು ಫೇಸ್ನ ಅವರು ತೋರಿಸ್ಕೊಟ್ಟಿದ್ದಾರೆ ಆ್ಯಂಡ್ ಆ ಫೇಸ್ ತೋರಿಸ್ಕೊಟ್ಟಾಗ ನಮಗೆ ಅವ್ರ ಥರ ಬೇಡದಿರೋ ಪ್ರೀತಿ ತೋರ್ಸೋಕ್ಕೂ ಬರೋದಿಲ್ಲ, ಬೇಕಂದಾಗ ಆ ಪ್ರೀತಿ ತೋರ್ಸೋಕ್ಕೂ ಬರೋದಿಲ್ಲ. ಸೊ ಅಂಥವು ನಾಟಕ ಎಲ್ಲ ಅವರಷ್ಟೇ ಆಡ್ಬೋದು, ಬಟ್ ನಮಗೆ ಅದು ಬರೋದಿಲ್ಲ. ಸೊ ಸ್ಟ್ರಾಂಗಾಗಿ ನಿಂತ್ಕೊಳ್ಳಿ. ಈ ಪರ್ಸನ್ ನಿಮಗೆ ಮತ್ತೆ ಡೈವೋರ್ಸು ಕೂಡ ಆಗಿರ್ಬೋದು, ಸಮ್ವೇರ್ ಹೌ ಕಂಪ್ಲೀಟಾಗಿ ಡೈವೋರ್ಸ್ ಆಗಿರ್ಬೋದು. ಆ್ಯಂಡ್ ಈ ಪರ್ಸನ್ ನಿಮ್ಮನ್ನು ಕರೀತಾ ಇರ್ಬೋದು ಮತ್ತೆ ವಾಪಸ್ ಬನ್ನಿ ಅಂತ. ಆ ನರ್ಕನ ಅನುಭವಿಸಿ ಬಂದಿದ್ದೀರಾ ಅಂದರೆ ಮತ್ತೆ ಆ ನರ್ಕಕ್ಕೆ ಹೋಗೋದಕ್ಕೆ ರೆಡಿ ಆಗಬೇಡಿ. ಪಾಯಿಂಟ್ ನಂಬರ್ 2. ಓಕೆ, ಎಲ್ಲೋ ಒಂದು ಕಡೆ ಇವರೆಲ್ಲ ನಿಮಗೆ ಸೆಳೆತಕ್ಕೆ ಈವನ್ ಫ್ಯಾಮಿಲಿ ಕೂಡ ಆಗಿರ್ಬೋದು, ಹಸ್ಬೆಂಡ್ ಇಲ್ದಲೇ ಇರ್ಬೋದು, ಹಸ್ಬೆಂಡ್ ಫ್ಯಾಮಿಲಿ ಇರ್ಬೋದು, ಏನೋ ಒಂದಿದೆ ಬಟ್ ಸಮಥಿಂಗ್ ಈಸ್ ರಾಂಗ್, ಎಲ್ಲೋ ಒಂದು ಕಡೆ ಏನೋ ರಾಂಗ್ ಇದೆ. ಓಕೆ, ಸೊ ಹುಷಾರಾಗಿರಿ. ಎಲ್ಲ ಸಿಚುವೇಶನ್ಸ್ನ ತುಂಬ ಬ್ಯಾಲೆನ್ಸ್ಡಾಗಿ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಈವನ್ ನಿಮ್ಮ ಮ್ಯಾರೇಜ್ ಕೂಡ ಹಾಳಾಗೋ ಸಾಧ್ಯತೆ ಇದೆ. ಖುಷಿಯಾಗಿರೋ ಮ್ಯಾರೇಜ್ನು ಕೆಲವರು ಹಾಳು ಮಾಡೋಕ್ಕೆ ಟ್ರೈ ಮಾಡಬಹುದು. ಓಕೆ, ಆ್ಯಂಡ್ ಮೇ ಬಿ ನೀವು ಥರ್ಡ್ ಪಾರ್ಟಿನ ಬಿಟ್ಟು ಮತ್ತೆ ನಿಮ್ಮ ವೈಫ್ ಜೊತೆ ಇರ್ಬೋದು ಅಥವಾ ಹಸ್ಬೆಂಡ್ ಜೊತೆ ಇರ್ಬೋದು, ಮತ್ತೆ ಆ ಟೆಂಪ್ಟೇಷನ್ ನಿಮ್ಮ ಲೈಫ್ ಒಳಗೆ ಬರ್ಬೋದು. ಸೊ ಅದನ್ನು ಕೂಡ ನೀವು ಇಲ್ಲಿ ನಿಲ್ಲಿಸಬೇಕಾಗಿದೆ. ಅದು ಕೂಡ ಒಂದು ಮೆಸೇಜ್ ಇದೆ. ಸೊ ಹುಷಾರಾಗಿ ಹ್ಯಾಂಡಲ್ ಮಾಡಿ ಯಾರೇ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ ಅನ್ನೋದನ್ನು. ಓಕೆ, ಮ್ಯಾರೇಜ್ ಅನ್ನೋ ಒಂದು ಕಾರ್ಡಿಗೆ ಅಡ್ವೈಸ್ ಏನಿದೆ, ಲೈಟ್ ಹಾರ್ಟೆಡ್ ಕೇರ್ ಫ್ರೀ ಟೈಮ್. ಸೊ ನಿಮ್ಮ ಪರ್ಸನ್ ಜೊತೆ ನಿಮ್ಮ ರಿಲೇಷನ್ಶಿಪ್ ಯಾರ ಜೊತೆ ಇದೆ, ಅದು ಲವ್ ರಿಲೇಷನ್ಶಿಪ್ ಇರ್ಬೋದು, ಫ್ರೆಂಡ್ಶಿಪ್ ರಿಲೇಷನ್ಶಿಪ್ ಇರ್ಬೋದು, ಅಥವಾ ಯಾವುದೇ ಇರಲಿ. ಓಕೆ, ನೋ ಮ್ಯಾಟರ್ ರಿಲೇಷನ್ಶಿಪ್ಪಿಗೆ ನಾವು ಯಾಕೆ ಲೇಬಲ್ ಹಾಕ್ತೀವಿ,
ಬಟ್ ಲೇಬಲ್ ಹಾಕೋದು ಒಳ್ಳೇದು ಅನಿಸುತ್ತೆ. ಇಟ್ಸ್ ಓಕೆ, ಬಟ್ ಹಾಕಿಲ್ಲ ಅಂದರೂ ನಡೆಯುತ್ತೆ. ಆ್ಯಂಡ್ ಐ ಡೋಂಟ್ ನೋ, ನೀವು ಹೇಳಿ. ಓಕೆ, ಸೊ ಲೈಟ್ ಹಾರ್ಟೆಡ್ ಕೇರ್ ಫ್ರೀ ಟೈಮ್ ಅಂದರೆ ನಿಮ್ಮ ಪರ್ಸನ್ ಜೊತೆ ನಿಮ್ಮ ಸಂಬಂಧ ಹಾಳಾಗ್ತಾ ಇದೆ, ಅಥವಾ ಏನೂ ಸರಿ ಹೋಗ್ತಾ ಇಲ್ಲ, ಅಥವಾ ಸರಿ ಹೋಗಬೇಕು ಅನ್ನೋದನ್ನು ನೀವು ಆರಾಮಾಗಿ ಕೂತ್ಕೊಂಡು ನಿಮ್ಮದೇ ಆದ ಟೈಮ್ನ ತೊಗೊಳ್ಳಿ ಆ್ಯಂಡ್ ಮಾತಾಡಿ ಆ್ಯಂಡ್ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ನೀವು ದೂರ ಆಗೋದಾದರೂ ಒಳ್ಳೆ ರೀತಿಯಲ್ಲಿ ದೂರ ಆಗಿ, ಒಬ್ಬರ ಮೇಲೆ ಒಬ್ಬರು ಆಪಾದನೆ ಹೊರಿಸಿ ದೂರ ಆಗಬೇಡಿ. ಓಕೆ, ಪಾಯಿಂಟ್ ನಂಬರ್ 2. ಆ್ಯಂಡ್ ಅದನ್ನು ಸರಿ ಮಾಡ್ಕೊಬೇಕು ಅಂದ್ರೂ ನೀವು ಕೂತಿ ಮಾತಾಡಬೇಕಾಗಿದೆ. ಬಟ್ ನಿಮ್ಮ ಸ್ವಾಭಿಮಾನನ ನೀವು ಬಿಟ್ಕೊಡ್ಬೇಡಿ, ಅಷ್ಟೇ ನಾನು ಹೇಳೋದು. ಓಕೆ, ಸೊ ದಟ್ ಈಸ್ ವಾಟ್ ದಿಸ್ ಕಾರ್ಡ್ ಇಸ್ ಟೆಲ್ಲಿಂಗ್. ಬುಲ್ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಸ್ವಾಭಿಮಾನ ಬಿಟ್ಕೊಡ್ದಲೇ ನೀವು ಫೈಟ್ ಮಾಡೋದಾದರೆ ಮಾಡಿ ಆ್ಯಂಡ್ ಬಿಡೋದಾದರೆ ಬಿಡಿ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಸಿಚುವೇಶನ್ನಿಗೆ ಅಗತ್ಯ ಇದೆ. ಇಫ್ ಯು ಆರ್ ಸೀಯಿಂಗ್ ಮೈ ರೀಡಿಂಗ್, ಈ ರೀಡಿಂಗ್ ನೀವು ನೋಡ್ತಾ ಇದ್ದೀರಾ ಅಂದರೆ ಇದು ನಿಮಗೆ ಅನ್ವಯಿಸುತ್ತೆ. ಓಕೆ, ಏನನ್ನು ಮಾಡಬೇಕು ಈ ಒಂದು ಸಂದರ್ಭದಲ್ಲಿ? ಪಾಯಿಂಟ್ 2, ಯಾರು ಅಮೆಥಿಸ್ಟ್ನ ಚಾಯ್ಸ್ ಮಾಡಿದಾರೋ ಅವರು ಏನನ್ನು ಮಾಡಬೇಕು? ಟೇಕ್ ಕೇರ್, ದೇರ್ ವಿಲ್ ಬಿ ಅ ಲಾಸ್ ಆಫ್ ಮೆಟೀರಿಯಲ್ ವೆಲ್ತ್. ಓಕೆ, ಸೊ ಮೇ ಬಿ ನೀವು ನಿಮ್ಮನ್ನು ಸಮೇ ಇದು ಡಿಸ್ಕ್ಲೇಮರ್, ಒಂದು ಎಕ್ಸಾಂಪಲ್ ರೀತಿಯಲ್ಲಿ ಹೇಳ್ತಾ ಇದ್ದೀನಿ, ಒಂದು ಉದಾಹರಣೆ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ಯಾರೋ ನಿಮ್ಮ ವಾಯ್ಸ್ ರೆಕಾರ್ಡ್ ಮಾಡಿರ್ಬೋದು, ವಿಡಿಯೋ ರೆಕಾರ್ಡಿಂಗ್ಸ್ ಇಟ್ಕೊಂಡಿರ್ಬೋದು, ಆ್ಯಂಡ್ ಅದನ್ನು ಇಟ್ಕೊಂಡು ನಿಮ್ಮ ಹತ್ರ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಬರ್ಬೋದು, ಅಥವಾ ನಿಮ್ಮಿಂದ ಏನೋ ಒಂದು ಕೆಲಸ ಆಗಬೇಕು, ಅಥವಾ ನಿಮ್ಮ ದೇಹನ ಯೂಸ್ ಮಾಡ್ಕೊಳ್ಳೋದಕ್ಕೆ ಅವರು ಏನೋ ಒಂದು ಪ್ಲ್ಯಾನ್ ಮಾಡ್ತಾ ಇರ್ಬೋದು. ಸೊ ದಯವಿಟ್ಟು ಅವರು ನಿಮ್ಮಿಂದ ಏನು ಅಪೇಕ್ಷಿಸ್ತಾ ಇದ್ದಾರೋ ಅದು ದುಡ್ಡು ಅಷ್ಟೇ. ಸೊ ಹುಷಾರಾಗಿರಿ ನಿಮ್ಮ ದುಡ್ಡಿನ ಬಗ್ಗೆ ಅನ್ನೋದು ತುಂಬ ಇಂಪಾರ್ಟೆಂಟಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನಿಮ್ಮ ಮ್ಯಾರೇಜ್ನ ಉಳಿಸ್ಕೊಬೇಕು ಅಂದರೆ ಇಲ್ಲಿ ದುಡ್ಡು ಇಂಪಾರ್ಟೆಂಟ್ ಇಲ್ಲ, ಬಟ್ ನೀವು ಯಾವುದಕ್ಕೆ ಯೂಸ್ ಮಾಡ್ತಾ ಇದ್ದೀರೋ ಅದು ಇಂಪಾರ್ಟೆಂಟ್ ಇದೆ, ಅಥವಾ ಯಾರಿಗೆ ಕೊಡ್ತಾ ಇದ್ದೀರೋ ಅದು ಇಂಪಾರ್ಟೆಂಟ್ ಇದೆ. ಓಕೆ, ಸೊ ನಿಮ್ಮ ದುಡ್ಡನ್ನು ಹುಷಾರಾಗಿ ಇಟ್ಕೊಳ್ಳಿ. ಓಕೆ, ಎಸ್, ಹ್ಯಾಪಿನೆಸ್. So next card, happiness, bread, a period of prosperity and abundance. Oh my goodness. Okay, pleasure with a close friend, happiness, a wish granted. Oh my god. ಓಕೆ, ಸೊ 2024 ಪಾಲ್ ನಂಬರ್ 2 ನಿಮಗೆ ಹೇಗಿರುತ್ತೆ ಅಂದರೆ, ನಿಮ್ಮ ಒಂದು ಸ್ಟ್ರಾಂಗ್ ಆದ ಒಂದು ವಿಶ್ ಏನಿದೆ ಅದು ಫುಲ್ಫಿಲ್ ಆಗ್ತಾ ಇದೆ. ಆ್ಯಂಡ್ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಜೊತೆ ನಿಮಗೆ ಟೈಮ್ ಸ್ಪೆಂಡ್ ಮಾಡೋ ಒಂದು ಅವಕಾಶ ಸಿಗುತ್ತೆ, ಆ್ಯಂಡ್ ಅದು ನಿಮಗೆ ತುಂಬ ಹ್ಯಾಪಿನೆಸ್ ಕೊಡುತ್ತೆ. ಮೇ ಬಿ ನೀವು ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿರಲಿಲ್ಲ ತುಂಬ ದಿನಗಳಿಂದ, ಅಥವಾ ನಿಮ್ಮಿಬ್ಬರ ಮಧ್ಯದಲ್ಲಿ ಡಿಸ್ಟೆನ್ಸ್ ಇತ್ತು, ಅಥವಾ ಏನೇ ಇದ್ರೂ ಮೈಟ್ ಬಿ ನೀವು ಅವ್ರ ಜೊತೆ ನಿಮ್ಮ ಟೈಮ್ನ ಸ್ಪೆಂಡ್ ಮಾಡಿ ಖುಷಿಯಾಗಿರ್ತೀರಾ. ಆ್ಯಂಡ್ ಏನಕ್ಕೆ ಖುಷಿಯಾಗಿರ್ತೀರಾ ಅಂದರೆ, ನಿಮಗೆ ಟೈಮಿಗೆ ಊಟ ಸಿಗುತ್ತೆ, ಎಲ್ಲಿ ಹೋದರೂ ನಿಮಗೆ ಖುಷಿ ಸಿಗುತ್ತೆ, ಆ್ಯಂಡ್ ದುಡ್ಡು ಹಾಗೂ ಅಬಂಡೆನ್ಸ್ ಸಾಕಷ್ಟು ಸಿಗುತ್ತೆ ನಿಮಗೆ, ಆ್ಯಂಡ್ ತುಂಬ ಖುಷಿಯಾಗಿರ್ತೀರಾ ನೀವು. ಆ್ಯಂಡ್ ಮೋಸ್ಟ್ ಆಫ್ ಆಲ್ ಒಂದು ವಿಶ್ ಗ್ರಾಂಟೆಡ್ ಅಂದರೆ ಏನು ಹೇಳೋಣ. ಓಕೆ, ಸೊ 2024 ನಿಮಗೆ ಅಡ್ವೈಸ್ ಏನಿದೆ ಅನ್ನೋದನ್ನು ನೋಡೋಣ. ಅಡ್ವೈಸ್, ಆಪರ್ಚುನಿಟಿ ಆರ್ ವಿಂಡ್ ಫಾಲ್. ಸೊ ನಿಮ್ಮ ಲೈಫಲ್ಲಿ ಸಾಕಷ್ಟು ಆಪರ್ಚುನಿಟೀಸ್ ಬರುತ್ತೆ. ಓಕೆ, ಸೊ ಇಲ್ಲಿ ಕ್ಯಾರೆಟ್ ಏನಕ್ಕಿದೆ ಅಂದರೆ, ಹೊರಗಿಂದ ಅದು ಎಲೆ, ಓಕೆ, ಒಳಗೆ ಭೂಮಿ ಒಳಗೆ ಅದು ಕ್ಯಾರೆಟು. ಸೊ ಕ್ಯಾರೆಟ್ ಒಳಗೆ ಇದೆ. ಸೊ ನಿಮಗೆ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಯಾವೆಲ್ಲ ಆಪರ್ಚುನಿಟೀಸ್ ನಿಮ್ಮ ಲೈಫಲ್ಲಿ ಬರುತ್ತೆ ಅನ್ನೋದು. ಸೊ ನಿಮಗೆ ಗೈಡೆನ್ಸ್ ಏನಿದೆ ಅಥವಾ ಅಡ್ವೈಸ್ ಏನಿದೆ ಅಂದರೆ, ನಿಮ್ಮ ಆಪರ್ಚುನಿಟೀಸ್ ಮೇಲೆ ಅಥವಾ ನಿಮ್ಮ ಲೈಫಲ್ಲಿ ಏನೆಲ್ಲ ಒಳ್ಳೇದಾಗ್ತಾ ಇದೆಯೋ ಅದ್ರ ಮೇಲೆ ಗಮನ ಕೊಡಿ. ನಿಮ್ಮ ಲೈಫಲ್ಲಿ ಏನೆಲ್ಲ ಪಾಸಿಟಿವ್ ಚೇಂಜಸ್ ಆಗ್ತಾ ಇದೆ, ನೆಗೆಟಿವ್ ಆಗಿ ಪಾಸಿಟಿವ್ ಆಗ್ತಾ ಇದೆಯೋ ಅದ್ರ ಕಡೆ ಗಮನ ಕೊಡಿ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದಾರೆ. ಓಕೆ, ಓ ಮೈ ಗುಡ್ನೆಸ್, ಆಪರ್ಚುನಿಟೀಸ್ ಆರ್ ವಿಂಡ್ ಫಾಲ್ ಏನು? ವಿಕ್ಟ್ರಿ ಇನ್ ಸಮ್ ಎಂಡೇವರ್.
ಓಕೆ, ಸೊ ವಿಕ್ಟ್ರಿ ಯಾವ್ದು ರಿಗಾರ್ಡಿಂಗ್ ಸಮ್ವನ್ ಈಸ್ ಟ್ರೈಂಗ್ ಟು ಕಮ್ ಇನ್ ಬಿಟ್ವೀನ್ ಯು ಆ್ಯಂಡ್ ಯುವರ್ ಫ್ರೆಂಡ್ ಆರ್ ಸಮಥಿಂಗ್ ಯು ವಾಂಟ್. ಯಾರೆಲ್ಲ ನಿಮ್ಮ ಅಚೀವ್ಮೆಂಟ್ಸ್ ಮಧ್ಯದಲ್ಲಿ ಅಥವಾ ನಿಮ್ಮ ರಿಲೇಷನ್ಶಿಪ್ ಮಧ್ಯದಲ್ಲಿ ಅಥವಾ ನಿಮ್ಮ ಫ್ರೆಂಡ್ಶಿಪ್ ಮಧ್ಯದಲ್ಲಿ ಬರೋಕ್ಕೆ ಟ್ರೈ ಮಾಡ್ತಾ ಇದ್ದಾರೋ ಅವರೆಲ್ಲ ದೂರ ಆಗ್ತಾರೆ. ಅವ್ರ ಮೇಲೆಲ್ಲ ನೀವು ವಿಕ್ಟ್ರಿ ಗೇನ್ ಮಾಡ್ತಿದ್ದೀರಾ. ಆ್ಯಂಡ್ ಅಗೇನ್ ಇಟ್ಸ್ ಅ ಕನ್ಫರ್ಮೇಷನ್, ಸಕ್ಸಸ್ ಆ್ಯಂಡ್ ವಿಕ್ಟ್ರಿ. ಓಕೆ, ಸೊ ಎಸ್, ಆಲ್ ದ ವೆರಿ ಬೆಸ್ಟ್. ಫೈಲ್ ನಂಬರ್ 2. ಓಕೆ, ಸೊ ನಿಮ್ಮ 2024 ಚಾಲೆಂಜಿಂಗಾಗೂ ಇದೆ. ಓಕೆ, ಆ್ಯಂಡ್ ಯುನೋ ಸುದೀರ್ಘವಾಗಿ ಒಳ್ಳೆಯ ವಿಚಾರಗಳು ಕೂಡ ಇದೆ. ಆ್ಯಂಡ್ ಸಮ್ವನ್ ಯು ನೋ ಈಸ್ ಅನ್ಡಿಪೆಂಡೆಬಲ್ ಆ್ಯಂಡ್ ಇನ್ಸಿನ್ಸಿಯರ್. ಯಾರೋ ಒಬ್ಬರು ನಿಮ್ಮನ್ನು ಮೋಸ ಮಾಡಿ ಹೋದವರು ಅಥವಾ ನಿಮ್ಮ ಬಗ್ಗೆ ತುಂಬ ಜನ ಇನ್ಸೆಕ್ಯೂರಿಟಿ ಫೀಲ್ ಮಾಡ್ತಾರೆ. ನೀವು ಬಿಟ್ಟು ಹೋಗ್ತೀರೇನೋ, ನೀವು ಇದು ಮಾಡ್ತೀರೇನೋ, ನೀವು ಅದು ಮಾಡ್ತೀರೇನೋ, ನೀವು ರಿವೆಂಜ್ ತೊಗೊಳಕ್ಕೆ ಕೂತಿದ್ದೀರೇನೋ. ಸಮ್ಟೈಮ್ಸ್ ಜನ ಅವ್ರು ರಿವೆಂಜ್ ತೊಗೊತಾರೆ ಆ್ಯಂಡ್ ಫೀಲ್ ಮಾಡ್ಕೊತಾರೆ ನಾವು ಕಾಯ್ತಾ ಇರ್ತಾರೆ ನಾವು ರಿವೆಂಜ್ ತೊಗೊತೀವಿ ಅಂತ. ಬಟ್ ಅವ್ರಿಗೆ ಗೊತ್ತಿಲ್ಲ ನಾವು ಅದನ್ನು ಮರ್ತಿರ್ತೀವಿ ಆ್ಯಂಡ್ ಮುಂದೆ ಹೋಗ್ತೀವಿ. ಬಿಕಾಸ್ ನಮಗದು ಮ್ಯಾಟರೇ ಆಗೋದಿಲ್ಲ. ಆ ರಿವೆಂಜ್ ನಾವು ತೊಗೊಬೇಕು. ಯಾಕಂದರೆ ಕಾಲ ಎಲ್ಲದಕ್ಕೂ ಸರಿಯಾದ ಸಮಯದಲ್ಲಿ ಅವರಿಗೆ ಉತ್ತರ ಕೊಡೋಕ್ಕೆ ಹೋಗ್ತಾ ಇದೆ. ಆ ಒಂದು ವಿಚಾರ ಅವ್ರಿಗೆ ಗೊತ್ತಿರಲ್ಲ, ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ನಿಮ್ಮ ಲೈಫನ್ನು ತುಂಬ ಲೈಟ್ ಹಾರ್ಟೆಡಾಗಿ ತೊಗೊಳ್ಳಿ ಆ್ಯಂಡ್ ಖುಷಿಯಾಗಿರೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಮೋರ್ ಓವರ್ ನಿಮ್ಮ ಲೈಫಲ್ಲಿ ಏನೆಲ್ಲ ಹೊಸದಾಗಿ ಬರ್ತಾ ಇದೆಯೋ ಅದ್ರ ಕಡೆ ಫೋಕಸ್ ಮಾಡಿ. ಬಿಕಾಸ್ ಸಾಕಷ್ಟು ಆಪರ್ಚುನಿಟೀಸ್, ದುಡ್ಡು, ಹಣಕಾಸು, ಆಮೇಲೆ ಪ್ರೀತಿ, ಫ್ರೆಂಡ್ಶಿಪ್ ಎಲ್ಲ ಇದೆ. ಒಂದು ವಿಶ್ ಕೂಡ ಗ್ರಾಂಟ್ ಆಗ್ತಾ ಇದೆ ಸೊ ಅದ್ರ ಕಡೆ ಫೋಕಸ್ ಮಾಡಿ, ನಾಟ್ ಸಮಥಿಂಗ್ ನೆಗೆಟಿವ್ ಮೇಲೆ. ಓಕೆ, ಸಮಥಿಂಗ್ ಪರ್ಸ್ನಲ್ ಸಾರೋ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡಬೇಡಿ. ಮೇ ಬಿ ನಿಮ್ಮ ಪ್ರೀತಿಯ ಒಂದು ನಾಯಿನ ಕಳ್ಕೊಂಡಿರ್ಬೋದು ಅಥವಾ ಪರ್ಸನ್ನ ಕಳ್ಕೊಂಡಿರ್ಬೋದು. ಐ ಆಮ್ ವೆರಿ ವೆರಿ ಸಾರಿ. ಬಟ್ ಅದನ್ನು ದಯವಿಟ್ಟು ನಿಮ್ಮ ಫ್ಯೂಚರಿಗೆ ಹರ್ಟ್ ಆಗದೆ ಇರೋ ಥರ ನೋಡ್ಕೊಳ್ಳಿ. ಫೈಲ್ ನಂಬರ್ 2. ಓಕೆ, ಆಲ್ ದ ವೆರಿ ಬೆಸ್ಟ್. ಫೈಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಆಗಿತ್ತು. ಪ್ಲೀಸ್ ಕ್ಲೇಮ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿಯವರೆಗೂ ನಮಸ್ತೆ. ಫೈಲ್ ನಂಬರ್ 3 ಯಾರು ಹಾಲೈಟ್ನ ಚೂಸ್ ಮಾಡಿದ್ದೀರಾ. ಸೊ ಲಕ್ಷ್ಮಿಯ ಒಂದು ಕೃಪೆ ನಿಮಗೆ ಬಹಳಷ್ಟು ಇರುತ್ತೆ. ಆ್ಯಂಡ್ ಹಾಲೈಟ್ ಏನಕ್ಕಿದೆ ಅಂದರೆ ನಿಮಗೆ ಮನಃಶಾಂತಿ ಬಹಳ ಇರುತ್ತೆ 2024. ಸೊ ಖುಷಿಯಾಗಿರಿ. ಆ್ಯಂಡ್ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಲಕ್ಷ್ಮಿ ಬಂದ ಮೇಲೇನೂ ನಮಗೆ ಖುಷಿ ಸಿಗೋದಿಲ್ಲ. ಬಟ್ ಓನ್ಲಿ ಥಿಂಗ್ ಇಸ್ ನಾವು ಬ್ಯಾಲೆನ್ಸ್ನ ಇಟ್ಕೊಬೇಕು ಅಷ್ಟೇ. ಸೊ ನೋಡೋಣ ಯಾವ ಮನೆ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ 2024. ಸೊ 3 ಕಾರ್ಡ್ಸ್ ಅಷ್ಟೇ ನಾನು ತೊಗೊಳ್ಳೋದು. ಸೊ ಯಾಕಂದರೆ ಇದು ಇಂಪಾರ್ಟೆಂಟ್ ಇದೆ ಅನ್ನೋ ಒಂದು ಕಾರಣಕ್ಕೆ. ಅದಕ್ಕೆ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಯಾವ ಒಂದು 3 ಮನೆ ಇಂಪಾರ್ಟೆಂಟ್ ಇದೆ ಫೈಲ್ ನಂಬರ್ 3 ಅವರಿಗೆ 2024 ಯಾರ ಹಾಲೈಟ್ ಸಕ್ಸಸ್. ಓ ಮೈ ಗುಡ್ನೆಸ್. ಓಕೆ, ಸಕ್ಸಸ್, ಕೆರಿಯರ್, ಓಕೆ, ಹ್ಯಾಪಿನೆಸ್, ಮೈ ಗುಡ್ನೆಸ್. ಐ ಥಿಂಕ್ ಫೈಲ್ ನಂಬರ್ 1 ನೋಡಿರೋರು ಕೂಡ ಈ ಫೈಲ್ನ ಚಾಯ್ಸ್ ಮಾಡಿರ್ಬೋದು ಅಥವಾ ಕನೆಕ್ಟೆಡ್ ಆಗಿರಬಹುದು. ಓಕೆ, ಸೊ ನೋಡೋಣ ಸಕ್ಸಸ್ ಅನ್ನೋ ಒಂದು ಕಾರ್ಡ್ ಏನಕ್ಕೆ ಇದೆ. ಸೊ ಸಾಕಷ್ಟು ಸಕ್ಸಸ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಆ್ಯಂಡ್ ಕೆರಿಯರಲ್ಲಿ ಏನಾಗ್ತಾ ಇದೆ ಆ್ಯಂಡ್ ಹ್ಯಾಪಿನೆಸ್ ಏನಕ್ಕೆ ಸಿಗ್ತಾ ಇದೆ ನಿಮಗೆ ಅನ್ನೋ ಒಂದು ಡೀಟೇಲ್ ಆಗಿ ನೋಡೋಣ ಬನ್ನಿ. ಓಕೆ, ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಸಕ್ಸಸ್ ಅನ್ನೋ ಒಂದು ಕಾರ್ಡ್ ಏನಕ್ಕೆ ಇದೆ. ನ್ಯೂಸ್ ಆಫ್ ಅ ಬರ್ತ್ ಆರ್ a new business or an opportunity. Okay, flag, do not be tempted to lower your situations and standards. Okay, a journey either physical or mental. Okay, ಫೈಲ್ ನಂಬರ್ 1. ಓಕೆ, ಈ ಒಂದು ಹೊಸ ವರ್ಷದಲ್ಲಿ ನಿಮ್ಮ ಹೊಸ ವರ್ಷ ಒಂದು ನಿಮ್ಮ ಪ್ರೆಗ್ನೆನ್ಸಿ ನ್ಯೂಸ್ ಇರ್ಬೋದು ಅಥವಾ ನಿಮ್ಮ ಲೈಫಲ್ಲಿ ಹೊಸ ಜನ ಆ್ಯಡ್ ಆಗ್ಬೋದು, ಮ್ಯಾರೇಜಸ್ ಇರಬಹುದು ಅಥವಾ ನಿಮ್ಮ ಲೈಫಲ್ಲಿ ಒಂದು ಹೊಸ ಬಿಸ್ನೆಸ್ ಆಪರ್ಚುನಿಟೀಸ್ ಬರ್ತಾ ಇದೆ ಆ್ಯಂಡ್ ಅದು ಹ್ಯೂಜ್ ಸಕ್ಸಸ್ ಆಗ್ತಾ ಇದೆ ನಿಮಗೋಸ್ಕರ. ಆ್ಯಂಡ್ ದಯವಿಟ್ಟು ನಿಮ್ಮ ಸಕ್ಸಸ್ ಏನಿದೆ ಅದರ ಮಧ್ಯದಲ್ಲಿ ತುಂಬ ಜನ ಲೋ ಸ್ಟ್ಯಾಂಡರ್ಡ್ಸ್ ಇಟ್ಕೊಂಡಿರೋ ಜನ ನಿಮ್ಮ ಲೈಫಲ್ಲಿ ಬರಬಹುದು.
ಓಕೆ. ಸಪೋಸ್ ಉದಾಹರಣೆ ಕೊಡ್ತೀನಿ, ಆ್ಯಂಡ್ ಇಟ್ಸ್ ಎ ಡಿಸ್ಕ್ಲೇಮರ್ ಆಲ್ಸೋ. ಓಕೆ. ಸೊ ನಾನು ಉದಾಹರಣೆ ಕೊಟ್ಟಿದ ತಕ್ಷಣ ಅದೇ ನಡೆಯುತ್ತೆ ಅನ್ನೋದೇನೂ ಇಲ್ಲ. ಒಂದು ಉದಾಹರಣೆ ಕೊಟ್ಟ ಮೇಲೆ ಅದು ಯಾವುದೇ ರೀತಿಯಲ್ಲಿ ನಿಮಗೆ ನಿಮ್ಮ ಲೈಫಲ್ಲಿ ಅದು ರೆಸಂಬ್ಲೆನ್ಸ್ ಆಗುತ್ತೆ ಅನ್ನೋದು, ಹೊಂದಾಣಿಕೆ ಆಗುತ್ತೆ ಅನ್ನೋದನ್ನು ನೀವು ನೋಡಬೇಕಾಗತ್ತೆ. ಓಕೆ. ನಿಮ್ಮ ಬಿಸ್ನೆಸ್ ಶುರುವಾಗುತ್ತೆ ಆ್ಯಂಡ್ ಅದು ಒಂದೆರಡು ವೀಕ್ಸ್ 2 ವೀಕ್ಸ್ ತುಂಬ ಚೆನ್ನಾಗಿ ನಡೆಯೋದಿಲ್ಲ. ಓಕೆ. ನಡೆಯೋದಿಲ್ಲ ಆ್ಯಂಡ್ ಸಡನ್ನಾಗಿ ನಿಮ್ಮ ಬಿಸ್ನೆಸ್ ಶೂಟಪ್ ಆಗುತ್ತೆ ಆ್ಯಂಡ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಆಲ್ ರೈಟ್, ಎಲ್ಲನೂ ಚೆನ್ನಾಗಿ ಆಗ್ತಾ ಇದೆ. ನೀವು ಬಿಸ್ನೆಸ್ ಇದರಲ್ಲಿ ಇಲ್ಲದೇ ಇರಲಿ, ನಿಮ್ಮ ಬಿಸ್ನೆಸ್ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಆ್ಯಂಡ್ ಈ ಇನ್ಫಾರ್ಮೇಷನ್ ನಿಮ್ಮ ಲೈಫಲ್ಲಿ ಯಾರ್ಯಾರು ನಿಮ್ಮ ಸರೌಂಡಿಂಗ್ಸಲ್ಲಿದ್ದಾರೋ ಅವ್ರಿಗೆಲ್ಲ ಹರಡುತ್ತೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಆ ಜನರಿಗೆ ಏನು ಅನಿಸ್ತಾ ಇರುತ್ತೆ ಅಂದರೆ, ನೀವು ಯಾವತ್ತೂ ಸಕ್ಸಸ್ನ ನೋಡೋದಿಲ್ಲ, ಅಥವಾ ನಿಮ್ಮ ಲೈಫಲ್ಲಿ ನೀವು ಯಾವುದೇ ಕಾರಣಕ್ಕೂ ಉನ್ನತಿಯಲ್ಲಿ ಬರೋದೇ ಇಲ್ಲ, ಇನ್ನೇನಿದು ಬಿಸ್ನೆಸ್ನ ನೀವು ಮುಚ್ಚಿ ಹೋಗ್ತೀರಾ ಅನ್ನೋ ಒಂದು ಥಾಟ್ನ ಇಟ್ಕೊಂಡಿರ್ತಾರೋ ಅವರಿಗೆ ಸಡನ್ನಾಗಿ ಹೊಟ್ಟೆ ಉರಿ ಶುರು ಆಗಿಬಿಡುತ್ತೆ. ಆ್ಯಂಡ್ ಆ ಹೊಟ್ಟೆ ಉರಿಗೆ ಇವರು ನಿಮ್ಮನ್ನು ಚುಚ್ಚು ಮಾತಾಡೋಕ್ಕೆ ಬರ್ತಾರೆ. ಸಪೋಸ್ ನಿಮ್ಮ ರಾಶಿ ಗೊತ್ತಿದ್ರೆ ಅಥವಾ ಏನೋ ಒಂದು ಮಿಸ್ಲೀಡ್ ಮಾಡೋಕ್ಕೆ ನೋಡ್ತಾರೆ ನಿಮ್ಮನ್ನು. ಓಕೆ. ಆ್ಯಂಡ್ ನಿಮಗೆ ಆ ಥರ ಸರಿ ಹೋಗ್ದಲೇ ಇರ್ಬೋದು, ಈ ಥರ ಸರಿ ಹೋಗ್ದಲೇ ಇರ್ಬೋದು, ಈ ಚೇಂಜಸ್ ಮಾಡ್ಕೊಳ್ಳಿ, ಆ ಚೇಂಜಸ್ ಮಾಡ್ಕೊಳ್ಳಿ ಅಂತ. ಸೊ ದಯವಿಟ್ಟು ಏನೂ ಚೇಂಜಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಯಾರದೇ ಮಾತಿಗೂ. ಅಥವಾ ಅವರು ನಿಮ್ಮ ಹತ್ರ ಆರ್ಗ್ಯುಮೆಂಟ್ಸ್ ಮಾಡೋಕ್ಕೆ ಬರ್ತಾರೆ, ಅವರ ಲೆವೆಲಿಗೆ ನೀವು ಇಳಿಬೇಡಿ. ಓಕೆ. ಸೊ ಹೊಟ್ಟೆ ಉರಿಗೆ ತುಂಬ ಜನ ಜೆಲಸಿ ಫೀಲಿಗೆ ಏನೇನೋ ಮಾಡೋಕ್ಕೆ ಹೋಗ್ತಾರೆ, ಅವರ ಲೆವೆಲಿಗೆ ದಯವಿಟ್ಟು ನೀವು ಇಳಿಬೇಡಿ. ಓಕೆ. ಅದನ್ನು ತುಂಬ ಸ್ಟ್ರಾಂಗಾಗಿ ಹೇಳ್ತಾ ಇದ್ದಾರೆ. ನಿಮ್ಮ ಸಕ್ಸಸ್ ಬೇಕು ಅಂದರೆ ಆ ಲೋವರ್ ಸ್ಟ್ಯಾಂಡರ್ಡ್ ಇರೋ ಜನರಿಂದ ನೀವು ದೂರ ಇರಿ. ಅದು ಒಂದು ರೆಡ್ ಫ್ಲ್ಯಾಗ್ ಥರ ನಿಮ್ಮ ಲೈಫಲ್ಲಿ. ಓಕೆ. ನೀವು ಟೆಂಪ್ಟು ಕೂಡ ಆಗ್ತೀರಾ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಬೇರೆ ಪ್ಯಾಕೇಜಲ್ಲೂ ಬರುತ್ತೆ. ಒಂದು ಉದಾಹರಣೆ ಕೊಟ್ಟಿದ ತಕ್ಷಣ ಅದೇ ಥರ ಆಗುತ್ತೆ ಅಂತಲ್ಲ. ಸೊ ಅದು ಬೇರೆ ಪ್ಯಾಕೇಜಲ್ಲೂ ಬರುತ್ತೆ. ನಿಮ್ಮ ಸಡನ್ನಾಗಿ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಆಗ್ತಿದೆ ಅಂದಿದ ತಕ್ಷಣ ಅವರು ಏನು ಮಾಡ್ತಾರೆ, ನಾವು ಕೂಡ ಇನ್ವೆಸ್ಟ್ ಮಾಡ್ತೀವಿ ಅಂತ ಬರ್ತಾರೆ. ಆ್ಯಂಡ್ ಆ ಇನ್ವೆಸ್ಟ್ಮೆಂಟಲ್ಲಿ ಅವರು ರಿಸ್ಕ್ ಫ್ಯಾಕ್ಟರ್ಸ್ ಏನೂ ಹೇಳೋದಿಲ್ಲ. ಆ್ಯಂಡ್ ಸಡನ್ನಾಗಿ ನೀವು ಎಲ್ಲೋ ಒಂದು ಕಡೆ ಟೆಂಪ್ಟ್ ಆಗಿಬಿಡ್ತೀರಾ. ಓಕೆ ಫೈನ್, ನನ್ನ ಬಿಸ್ನೆಸ್ ಇನ್ನೂ ಚೆನ್ನಾಗಿ ನಡೀತೀನಿ, ಇನ್ನೂ ಚೆನ್ನಾಗಿ ದುಡಿತೀನಿ, ಇನ್ನೂ ನಾನು ಏನೋ ಮಾಡ್ಬೋದು. ಆ್ಯಂಡ್ ರಿಸ್ಕ್ ಫ್ಯಾಕ್ಟರ್ಸ್ ನೋಡ್ದಲ್ಲೇ ನೀವು ಸೈನ್ ಮಾಡ್ತೀರಾ. ನಾಳೆ ಒಂದು ಕಷ್ಟದ ಒಂದು ಪರಿಸ್ಥಿತಿಯಲ್ಲಿ ಸಿಕ್ಕಾಕೊತೀರಾ. ಸೊ ಹುಷಾರಾಗಿರಿ. ನಿಮ್ಮ ಸಕ್ಸಸ್ ಖಂಡಿತ ಇದೆ, ಬಟ್ ಎಲ್ಲೋ ಒಂದು ಕಡೆ ಅದನ್ನು ಅರಗಿಸ್ಕೊಳ್ಳೋಕ್ಕಾಗದೇ ಇರೋ ಜನರು ಇದ್ದಾರೆ. ನಿಮ್ಮ ಜರ್ನಿಯಲ್ಲಿ ನೀವು ಫಿಸಿಕಲಿ ಹಾಗೂ ಮೆಂಟಲಿ ತುಂಬ ಬದಲಾವಣೆಗಳನ್ನು ಮಾಡ್ಕೊತೀರಾ ಆ್ಯಂಡ್ ಅದು ನಿಮ್ಮ ಸಕ್ಸಸ್ಸಿಗೆ ಕಾರಣ ಆಗ್ತಾ ಇದೆ. ಓಕೆ. ಆ್ಯಂಡ್ ತುಂಬ ಜನ ನಿಮ್ಮನ್ನು ಮೋಟಿವೇಟ್ ಮಾಡ್ಬೋದು, ಹಿಂಗೆ ಮಾಡಿ ಹಂಗೆ ಮಾಡಿ ನೀವು ಚೆನ್ನಾಗಿ ಆಗ್ತೀರಾ, ಹಾಗೆ ಹೀಗೆ ಅಂತ. ಹುಷಾರಾಗಿರಿ. ಓಕೆ. ಡು ನಾಟ್ ಬಿ ಟೆಂಪ್ಟೆಡ್ ಟು ಲೋವರ್ ಯುವರ್ ಸ್ಟ್ಯಾಂಡ್ಸ್. ನಿಮ್ಮ ಸ್ಟ್ಯಾಂಡರ್ಡ್ನ ಕಮ್ಮಿ ಮಾಡಿಕೊಳ್ಳೋ ಯಾವುದೇ ಪ್ರಯತ್ನ ನೀವು ಮಾಡಕೂಡ್ದು. ಪಾಯಿಂಟ್ ನಂಬರ್ 1, ನಿಮಗೆ ಸಕ್ಸಸ್ ಬೇಕು ಅನ್ನೋದಾದರೆ. ಓಕೆ. ಎಸ್, ನ್ಯೂ ಅಪರ್ಚುನಿಟೀಸ್ ಬರುತ್ತೆ, ಪಾಸಿಬಿಲಿಟೀಸ್ ಬರುತ್ತೆ, ಆ್ಯಂಡ್ ಪಾತ್ಸ್ ಆರ್ ಓಪನಿಂಗ್ ಅಪ್ ಫಾರ್ ಯು. ಓಕೆ. ಸೊ ನಿಮ್ಮ ಲೈಫಲ್ಲಿ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಜಾಬ್ ಆಪರ್ಚುನಿಟೀಸ್ ಬರುತ್ತೆ ಆ್ಯಂಡ್ ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಮಾಡೋ ಪರಿಸ್ಥಿತಿಗಳು ಬರುತ್ತೆ. ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಬೇಡಿ. ಓಕೆ. ಸೊ ನಿಮಗೆ ಯಾವ ಥರ ಬೇಕು ಆ ಥರ. ಓಕೆ. ಗ್ರೇಟ್ ಪ್ಯಾಷನ್. ನಿಮಗೆ ಅಡ್ವೈಸ್ ಏನು ಕೊಡಲಾಗಿದೆ ಅಂದರೆ, ಗ್ರೇಟ್ ಪ್ಯಾಷನ್ ಅಂದರೆ ಖಂಡಿತ ನೀವು ಅರಳ್ತೀರಾ. ನಿಮ್ಮ ಪ್ರತಿಭೆ ಎಲ್ಲ ಥರದಲ್ಲೂ ಸಕ್ಸಸ್ನ ಹೊಂದುತ್ತೆ. ಆ್ಯಂಡ್ ಮೋರ್ ಓವರ್ ನ್ಯೂಸ್ ಆಫ್ ಬರ್ತ್ ಚೇಂಜಸ್ ನಿಮ್ಮ ಲೈಫಲ್ಲಿ ಆಗ್ತಾಯಿದೆ, ಪಾಸಿಟಿವ್ ಚೇಂಜಸ್ ನಿಮ್ಮ ಲೈಫಲ್ಲಿ ಆಗ್ತಾಯಿದೆ. ಆ್ಯಂಡ್ ಅದನ್ನು ತಗೊಳ್ಳಿ. ನಿಮ್ಮ ಲೈಫಲ್ಲಿ ತುಂಬ ಎಕ್ಸೈಟ್ಮೆಂಟ್ ಇದೆ, ಪೈಲ್ ನಂಬರ್ 1. ಆ್ಯಂಡ್ ತುಂಬ ಜನ ಅದನ್ನು ಹಾಳು ಮಾಡೋಕ್ಕೆ ನೋಡ್ತಾರೆ, ಅಥವಾ ನಿಮ್ಮ ಸ್ಟ್ಯಾಂಡರ್ಡ್ಸ್ನ ನೀವು ಕಮ್ಮಿ ಮಾಡ್ಕೊಂಡು ನಮ್ಮ ಜೊತೆ ಕೆಲಸ ಮಾಡಿ ಅಂತ ಹೇಳ್ತಾರೆ. ಅಥವಾ ನಿಮ್ಮನ್ನು ನೀವು ಕೆಲಸ ಮಾಡಿರ್ತೀರ ಆ್ಯಂಡ್ ಅವ್ರ ಹೆಸರಿನ ಲೇಬಲ್ನ ಅವ್ರು ಹಾಕ್ಕೊತಿರ್ತಾರೆ. ತುಂಬ ಬೇರೆ ಬೇರೆ ಥರ ವಿಚಾರಗಳು ಬರಬಹುದು. ಸೊ ನಿಮಗೆ ಖಂಡಿತ ಸಕ್ಸಸ್ ಬೇಕು ಅಂದರೆ ನಿಮ್ಮ ಪರ್ಸ್ನಾಲಿಟಿನ, ನಿಮ್ಮತನನ ಬಿಟ್ಕೊಡ್ಬೇಡಿ. ಪಾಯಿಂಟ್ ನಂಬರ್ 3. ಓಕೆ. ಆ್ಯಂಡ್ ತುಂಬ ಜನ ನಿಮ್ಮ ಲೈಫಲ್ಲಿ ತುಂಬ ಚೆನ್ನಾಗಿ ಉರಿತಾರೆ. ಲಾಸ್ಟಲ್ಲಿ ಹೇಳ್ತಾರಲ್ಲ, ಆರೋ ಮುಂಚೆ ದೀಪ ತುಂಬ ಜೋರಾಗಿ ಉರಿಯುತ್ತೆ ಅಂತ. ಸೇಮ್ ಹಿಯರ್.
ಸೊ ಅವರೆಲ್ಲನೂ ತುಂಬ ಜೋರಾಗಿ ಉರಿತಾರೆ. ಸೊ ಉರಿಯೋಕ್ಕೆ ಬಿಟ್ಬಿಡಿ ಆ್ಯಂಡ್ ನೀವು ಶಾಂತವಾಗಿರಿ ಆ್ಯಂಡ್ ನಿಮ್ಮ ಪ್ಯಾಷನ್ ಅಥವಾ ನೀವು ಎಲ್ಲಿ ಸರಿ ಇದ್ದೀರೋ ಅದನ್ನು ಫಾಲೋ ಮಾಡಿ. ಖಂಡಿತ ನಿಮಗೆ ಸಕ್ಸಸ್ ಇದೆ. ನಿಮ್ಮ ಲೈಫಲ್ಲಿ ತುಂಬ ಒಳ್ಳೊಳ್ಳೆ ಪಾಸಿಬಿಲಿಟೀಸ್ ಓಪನ್ ಅಪ್ ಆಗ್ತಾ ಇದೆ, ಆಪರ್ಚುನಿಟೀಸ್ ಬರ್ತಾ ಇದೆ ಆ್ಯಂಡ್ ನೀವು ಅಂದ್ಕೊಂಡಿರೋ ಸಾಧನೆಗಳು ನಿಮಗೆ ಸೇರ್ತಾ ಇದೆ. ಸೊ ಅದ್ರ ಕಡೆ ಗಮನ ಕೊಡಿ. ಓಕೆ, ನೆಕ್ಸ್ಟ್ ಕೆರಿಯರ್ ನೋಡೋಣ. ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಕೆರಿಯರ್ ಪಾತಲ್ಲಿ ಪಾಯಿಂಟ್ ನಂಬರ್ 3 ಯಾರು ಹಾಲೈಟ್ನ ಚಾಯ್ಸ್ ಮಾಡಿದಾರೋ ಅವರಿಗೆ ಏನನ್ನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಥವಾ ಅವರ ಕೆರಿಯರ್ ಪಾತ್ ಏನಕ್ಕೆ ಇಂಪಾರ್ಟೆಂಟ್ ಇದೆ 2024. ಫ್ಯಾಮಿಲಿ ಮ್ಯಾಟರ್ಸ್. A stubborn and aggressive person. Dealings or relationship with a man. Middled, unclear thinking. Short journey. ಕೆರಿಯರಲ್ಲಿ ನಿಮ್ಮ ಬಾಸ್ ಜೊತೆ ಅಥವಾ ನಿಮ್ಮ ಮನೆ ಫ್ಯಾಮಿಲಿ ಮ್ಯಾಟರ್ಸ್ ತುಂಬ ಇಂಪಾರ್ಟೆಂಟ್ ಇದೆ. ಮೈಟ್ ಬಿ ನಿಮ್ಮ ಲೈಫಲ್ಲಿ ಅಥವಾ ಕೆರಿಯರಲ್ಲಿ ಬ್ಲಾಕೇಜ್ ಯಾರೋ ಒಬ್ಬರು ಪರ್ಸನ್ ಮ್ಯಾನ್ ಇದ್ದಾರೆ. ಓಕೆ, ಆ್ಯಂಡ್ ಇವರೆಲ್ಲ ನಿಮ್ಮ ಲೈಫಲ್ಲಿ ಡಿಫ್ರೆನ್ಸಸ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಥವಾ ನಿಮ್ಮ ಕೆರಿಯರಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಫ್ಯಾಮಿಲಿಯಲ್ಲಿರೋ ಗೊಂದಲಗಳಿರ್ಬೋದು ಅಥವಾ ಏನೋ ಒಂದು ಸರಿ ಇಲ್ಲದಲೇ ಇರಬಹುದು. ಸೊ ಎಲ್ಲ ಟೆಂಪ್ರರಿ ಪ್ರಾಬ್ಲಮ್ಸ್. ಓಕೆ ಫ್ಯಾಮಿಲಿ ಮ್ಯಾಟರ್ಸಲ್ಲಿ ನಿಮ್ಮ ಲೈಫಲ್ಲಿ ಏನಾರ ನಡೀತಾ ಇದೆ ಎಲ್ಲ ಒಂದು ಕಡೆ ಅದು ಕೆರಿಯರಿಗೆ ಎಫೆಕ್ಟ್ ಆಗ್ತಾ ಇದೆ ಅಂದರೆ ರಿಮೆಂಬರ್, ಇದು ಒಂದು ಟೆಂಪರರಿ ಮ್ಯಾಟರ್ ಅಷ್ಟೇ. ಓಕೆ, ಸೊ ನಿಮ್ಮ ಫ್ಯಾಮಿಲಿ ಲೈಫಲ್ಲಿ ಏನೋ ಒಂದು ದೊಡ್ಡದಾಗಿ ನಿಮಗೆ ಹಿಂಸೆ ಆಗ್ತಾ ಇದೆ ಅಥವಾ ಸರಿ ಹೋಗ್ತಾ ಇಲ್ಲ ಅಥವಾ ಎಲ್ಲೋ ಒಂದು ಕಡೆ ಸ್ಟಕ್ ಎನರ್ಜಿ ಇದೆ ಅಂತ ಅಂದರೆ ಅದು ಸ್ವಲ್ಪ ದಿನ ಮಟ್ಟಿಗಷ್ಟೇ. ಬಿಕಾಸ್ ಯಾರೋ ಒಬ್ಬ ಪರ್ಸನ್ ತುಂಬಾ ಸ್ಟಬ್ಬನ್ ಆ್ಯಂಡ್ ಅಗ್ರೆಸಿವ್ ಇದ್ದಾರೆ. ಸೊ ಅವರಿಂದ ನಿಮ್ಮ ಕೆರಿಯರ್ ಇಲ್ಲಿ ಬ್ಲಾಕೇಜ್ ಬರ್ತಾ ಇದೆ. ಓಕೆ, ಆ್ಯಂಡ್ ತುಂಬ ಅನ್ಕ್ಲಿಯರ್ ಇದ್ದೀರಾ ನಿಮ್ಮ ಕೆರಿಯರ್ ಬಗ್ಗೆ. ಸೊ ಕೆರಿಯರ್ ಬಗ್ಗೆ ತುಂಬ ಸ್ಟ್ರಾಂಗ್ ಆಗಿರಬೇಕು. ನೀವು ಕೋಪದಿಂದ ಅಥವಾ ನಾನು ಇದನ್ನೇ ಮಾಡ್ತೀನಿ ಅನ್ನೋದು ಸ್ವಲ್ಪ ಇಲ್ಲಿ ತಪ್ಪು ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನಿಮ್ಮ ಕೆರಿಯರ್ ಶುರುವಾಗಬೇಕು ಅಂದರೆ ಸಣ್ಣದಾದ ಒಂದು ಸ್ಟೆಪ್ ಆದರೂ ಅದನ್ನು ಹತ್ತಿ ನಿಂತ್ಕೊಳ್ಳಿ ಅನ್ನೋದೇ ಹೇಳ್ತಾ ಇದ್ದಾರೆ. ಓಕೆ, ಸೊ ದೊಡ್ಡ ಪೋಸ್ಟೇ ಬೇಕು ಅಥವಾ ದೊಡ್ಡ ಹುದ್ದೆನೇ ಬೇಕು ಅನ್ನೋದು ಏನೂ ಇಲ್ಲ ಇಲ್ಲಿ. ಸೊ ಓಕೆ, someone is protecting you. ಪ್ರೊಟೆಕ್ಷನ್ ಇದೆ ನಿಮಗೆ ಒಬ್ಬ ಪವರ್ಫುಲ್ ಫ್ರೆಂಡಿಂದ. ಓಕೆ, ಎಸ್, ಟೆಂಪ್ಟೇಷನ್ಸ್. ಎಸ್, ನಿಮ್ಮ ಕೆರಿಯರ್ ಲೈಫ್ ಹಾಳಾಗ್ತಾ ಇರೋದು ಕೆಲವೊಂದು ಟೆಂಪ್ಟೇಷನ್ಸಿಂದ. ಆ್ಯಂಡ್ ಟೆಂಪ್ಟೇಷನ್ಸ್ ವಿಲ್ ಟೆಸ್ಟ್ ಯು ಅಂದರೆ ತುಂಬ ಜನ ಮೇ ಬಿ ನಿಮ್ಮ ಹತ್ರ ದುಡ್ಡಿಸ್ಕೊಂಡು, ಉದಾಹರಣೆ ಕೊಡ್ತೀನಿ, ಪ್ರಾಮಿಸ್ ಮಾಡ್ಬೋದು ನಿಮಗೆ ಆ ಕಾಲೇಜು ಈ ಸ್ಕೂಲು ಆ ಸ್ಕೂಲು ಎಲ್ಲ ಥರದಲ್ಲೂ ನಿಮಗೆ ದುಡ್ಡಿಸ್ಕೊಂಡು ನಿಮ್ಮನ್ನು ಯಾಮಾರಿಸ್ಬೋದು. ಆ್ಯಂಡ್ ಕೆಲವರು ನಿಮಗೆ ಗೌರ್ಮೆಂಟ್ ಜಾಬೇ ಕೊಡಿಸ್ತೀವಿ ಅಂತ ಯಾಮಾರಿಸ್ಬೋದು. ಹುಷಾರಾಗಿರಿ. ಆ್ಯಂಡ್ ನಿಮ್ಮ ಫ್ರೆಂಡ್ ಇರಬಹುದು, ಆ ಕೆಲಸಕ್ಕೆ ಯಾಕೆ ಹೋಗ್ತೀಯಾ, ನಿನ್ನ ತಕ್ಕಮಟ್ಟಂಗಿಲ್ಲ. ಓಕೆ, ಸಮ್ಟೈಮ್ಸ್ ಜನ ಇರ್ತಾರೆ ಹೇಳೋದಕ್ಕೆ. ಓಕೆ, ಆ್ಯಂಡ್ ಅದ್ರ ಕಡೆ ಗಮನ ಕೊಡಬೇಡಿ. ಪಾಯಿಂಟ್ ನಂಬರ್ 3. ಆ್ಯಂಡ್ ಈವನ್ ನೀವು ಆ ರೀತಿ ಇದ್ದರೆ ದಯವಿಟ್ಟು ನಿಮ್ಮನ್ನು ಬದಲಾಯಿಸ್ಕೊಳ್ಳಿ. ಓಕೆ, ಸೊ ನಿಮ್ಮ ಕೆರಿಯರ್ ಬಗ್ಗೆ ನೀವೇ ಕ್ಲಾರಿಟಿ ಇಟ್ಕೊಂಡಿಲ್ಲ ಆ್ಯಂಡ್ ಎಲ್ಲೋ ಒಂದು ಕಡೆ ಕಳೆದೋಗ್ತಾ ಇದ್ದೀರಾ ಅಂದರೆ ಇಟ್ಸ್ ನಾಟ್ ವರ್ತ್ ಇಟ್. ಓಕೆ, ಸೊ ನೀವೊಂದು ಶಾರ್ಟ್ ಜರ್ನಿನಾರ ತೊಗೊಬೇಕು ಅಥವಾ ನೀವು Absolutely.
ಟೈಮ್ ತೊಗೊಳ್ಳಿ ನಿಮಗೋಸ್ಕರ. ಓಕೆ, ಮತ್ತು ನೀವು ಕಮ್ ಬ್ಯಾಕ್ ಆಗಬೇಕು ಅಂದರೆ ನಿಮಗೋಸ್ಕರ ನೀವು ಟೈಮ್ ತೊಗೊಳ್ಳೇಬೇಕು. ಓಕೆ, ಆ್ಯಂಡ್ ನಿಮಗೋಸ್ಕರ ನೀವು ಟೈಮ್ ತೊಗೊಳ್ಳೋದು ಅಥವಾ ನಿಮಗೋಸ್ಕರ ನೀವು ಸ್ಟ್ಯಾಂಡನ್ನು ತೊಗೊಳ್ಳೋದು ಎಲ್ಲೂ ತಪ್ಪಿಲ್ಲ. ಬಟ್ ಅದನ್ನು ನೀವು ಹೇಗೆ ತೊಗೊತೀರೋ ತುಂಬ ಇಂಪಾರ್ಟೆಂಟ್ ಇದೆ. ಬಿಕಾಸ್ ತುಂಬ ಜನ ನಿಮ್ಮನ್ನು ಮತ್ತೆ ಹಳೇ ಪರ್ಸನ್ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ತಾರೆ. ಸೊ ಈ ಒಂದು ಪೈಲ್ನ ನೀವು ಯಾರು ಚಾಯ್ಸ್ ಮಾಡಿದ್ದೀರಾ, ದಯವಿಟ್ಟು ರಾಮನಾಮನ ಬರೀರಿ, ಶ್ರೀರಾಮ. ಓಕೆ, ಸೊ ಮೈಟ್ ಬಿ ಅದು ನಿಮಗೆ ನಿಮ್ಮ ಕೆರಿಯರಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆ, ಶ್ರೀರಾಮ ಬರೆಯೋದನ್ನು ರೂಢಿ ಮಾಡ್ಕೊಳ್ಳಿ. ಅಥವಾ ನೀವು ಬೇರೆ ಯಾವುದಾರ ಜಾತಿಗೆ ಸೇರಿದವರಾದರೆ ಸೊ ನೀವು ದೇವರ ನಾಮನ ಬರೆಯೋದಕ್ಕೆ ಶುರು ಮಾಡಿ. ಓಕೆ, ಬೇರೆ ಜಾತಿಯವರು ಶ್ರೀರಾಮ ಬರೆಯೋದ್ರಲ್ಲಿ ಏನೂ ತಪ್ಪಿಲ್ಲ. ಇಟ್ಸ್ ಅ ಡಿಸ್ಕ್ಲೇಮರ್, ಹೋಪ್ ಇಟ್ಸ್ ನಾಟ್ ಅ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್. ಓಕೆ, ಸೊ ಇಟ್ಸ್ ಯುವರ್ ಚಾಯ್ಸ್ ಅಂತ ಹೇಳಿರೋದು ಅಷ್ಟೇ. ಸೊ ಮೇಡ್ ಇಟ್ ಕ್ಲಿಯರ್. ಆ್ಯಂಡ್ ಅದನ್ನ ಇಟ್ಕೊಂಡು ದೊಡ್ಡ ಕಮೆಂಟ್ಸಲ್ಲಿ ದಯವಿಟ್ಟು ಹಾಕಬೇಡಿ. ಓಕೆ, ಸೊ ಮಾಡಬಹುದು ಅಂತ ಹೇಳಿರೋದು, ಮಾಡಲೇಬೇಕು ಅನ್ನೋದೇನೂ ಇಲ್ಲ. ಸೊ ಶ್ರೀರಾಮ ಅನ್ನೋದನ್ನು ಬರೀರಿ ಆ್ಯಂಡ್ ಇಟ್ ವಿಲ್ ಹೆಲ್ಪ್ ಯು ಅ ಲಾಟ್. ಓಕೆ, ಯು ನೀಡ್ ಟು ಡಿಫೆಂಡ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ತುಂಬ ಸ್ಟ್ರಾಂಗಾಗಿ ಡಿಫೆಂಡ್ ಮಾಡ್ಕೊಬೇಕಾಗಿದೆ. ಒಂದು, ಫ್ಯಾಮಿಲಿ ಮ್ಯಾಟರ್ಸ್ ತುಂಬ ಟೆಂಪ್ರರಿ ಇದೆ, ದಯವಿಟ್ಟು ತಲೆ ಕೆಡಿಸ್ಕೊಬೇಡಿ. ಇನ್ನೊಂದು, ನೀವೇ ಇಲ್ಲಿ ನಿಮ್ಮ ಭಾವನೆಗಳಿಂದ ಇಲ್ಲಿ ನಿಮ್ಮನ್ನು ನೀವು ಕಟ್ ಹಾಕ್ಕೊತಾ ಇದ್ದೀರಾ ನಿಮ್ಮ ಕೆರಿಯರಲ್ಲಿ. ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ನಿಮಗೆ ಯಾರೂ ಪ್ರೊಟೆಕ್ಷನ್ ಇಲ್ಲ, ನಿಮ್ಮ ಬೆನ್ನ ಹಿಂದೆ ಯಾರೂ ಇಲ್ಲ ಅಂದರೆ ಖಂಡಿತ ಒಬ್ಬ ಪರ್ಸನಿಂದ ನಿಮಗೆ ಸ್ಟ್ರಾಂಗ್ ಪರ್ಸನ್ ಫ್ರೆಂಡ್ ಇರ್ಬೋದು. ಓಕೆ, ಅವರು ನಿಮ್ಮನ್ನು ಹೆಲ್ಪ್ ಮಾಡೋದಕ್ಕೆ ಸದಾ ನಿಂತಿದ್ದಾರೆ. ಅವರಿಂದ ಹೆಲ್ಪ್ ತೊಗೊಳ್ಳೋದಾದರೆ ನಿಮಗೆ ಕೆರಿಯರಿಗೆ ತೊಗೊಳ್ಳಿ. ಓಕೆ, ದರ್ ಇಸ್ ಅ ಶಾರ್ಟ್ ಜರ್ನಿ ತೊಗೊಳ್ಳಿ. ಓಕೆ, ನಿಮಗೆ ಅದರ ಟೈಮ್ ತೊಗೊಳ್ಳಿ. ನಿಮ್ಮನ್ನು ನೀವು ಡಿಫೆಂಡ್ ಮಾಡ್ಕೊಳ್ಳೋ ಟೈಮ್ ಇದು. ಯಾಕಂದರೆ ತುಂಬ ಜನ ನಿಮ್ಮನ್ನು ಡಿಸ್ಟರ್ಬ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಓಕೆ, ಹ್ಯಾಪಿನೆಸ್. ಓಕೆ, ಹ್ಯಾಪಿನೆಸ್, ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಹ್ಯಾಪಿನೆಸ್ ಏನಕ್ಕಿದೆ. ಅ ಸಿನ್ಸಿಯರ್ ವಿಶ್ ವಿಲ್ ಬಿ ಗ್ರ್ಯಾಂಟೆಡ್. ಓ ಮೈ ಗುಡ್ನೆಸ್. ಓಕೆ, ಪೈಲ್ ನಂಬರ್ 3, ನಿಮ್ಮ ವಿಶಸ್ನ ಗ್ರ್ಯಾಂಟೆಡ್ ಮಾಡ್ತಾ ಇದ್ದಾರೆ ದೇವರು. ಮೈಟ್ ಬಿ ಈ ಪೈಲ್ನ ರಿಪೀಟೇಟಿವ್ ಆಗಿ ಎಲ್ಲರೂ ಯಾರೋ ನೋಡ್ತಾ ಇದ್ದೀರಾ. ಓಕೆ, ಸೊ ಪದೇ ಪದೇ ಈ ಕಾರ್ಡ್ ಬರ್ತಾ ಇದೆ. ವೀಲ್, indecisiveness, allow your life to ramble aimlessly, allowing your life to. Okay, see, ಒಂದು ಕಾರ್ಡನ್ನು ತೆಗೆದ್ಬಿಡೋಣ and then I'll explain. Compliments from an admirer. Oh wow, great. ಕಾಂಪ್ಲಿಮೆಂಟ್ಸ್ ಕೊಡೋರೇ ಕಮ್ಮಿ. ಓಕೆ, ಕಾಂಪ್ಲಿಮೆಂಟ್ಸ್ ಕೊಟ್ಟರೆ ತಗೊಳ್ಳಿ, ರೈಟ್. ಓಕೆ, ಯಾರೋ ನಿಮ್ಮನ್ನು ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಆ ಕಾಂಪ್ಲಿಮೆಂಟ್ಸ್ನ ದಯವಿಟ್ಟು ತಗೊಳ್ಳಿ. ಆ್ಯಂಡ್ ಈ ಪರ್ಸನ್ ನಿಮ್ಮನ್ನು ತುಂಬ ಅಡ್ಮೈರ್ ಮಾಡ್ತಾರೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ, ನಾವು ನೋಡೋಕ್ಕೆ ಚೆನ್ನಾಗಿಲ್ಲ, ನಮ್ಮ ಬಣ್ಣ ಕಮ್ಮಿ ಇದೆ, ನಮ್ಮ ಹೈಟ್ ಕಮ್ಮಿ ಇದೆ, ನಾವು ದಪ್ಪ ಇದ್ದೀವಿ, ನಾವು ತುಂಬ ತೆಳ್ಳ ಇದ್ದೀವಿ, ನನ್ನ ಕಣ್ಣು ಚಿಕ್ಕದಾಗಿದೆ, ಆ್ಯಂಡ್ ನನ್ನ ಕೂದಲು ಉದ್ದ ಇಲ್ಲ, ನನ್ನ ಕೂದಲು ಚಿಕ್ಕದಿದೆ, ನನ್ನ ಕೂದಲು ದಪ್ಪ, ಈ ಸಿಲಿ ಥಿಂಗ್ಸಲ್ಲಿ ಅಥವಾ ನನಗೆ ಆ ಕೆಲಸ ಪರ್ಫೆಕ್ಟಾಗಿ ಬರೋಲ್ಲ ಅನ್ನೋದ್ರಲ್ಲೇ ಅವರು ಇರ್ತಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ದೂರದಲ್ಲಿ ಯಾರೊಬ್ಬರು ನಿಮ್ಮನ್ನು ನೋಡಿ ಅಡ್ಮೈರ್ ಮಾಡ್ತಿರ್ತಾರೆ, ನಿಮ್ಮನ್ನು ನೋಡಿ ಖುಷಿ ಪಡ್ತಿರ್ತಾರೆ, ನಿಮ್ಮನ್ನು ನೋಡಿ ಸಂತೃಪ್ತವಾಗಿ ನಾನು ಯಾಕೆ ಇವರಾಗಬಾರ್ದು ಅಥವಾ ಇವ್ರು ಯಾಕೆ ನನ್ನ ಫ್ರೆಂಡ್ ಆಗಬಾರ್ದು ಅನ್ನೋ ಭಾವನೆ ಅವ್ರಿಗೆ ಬರುತ್ತೆ. ಯಾಕಂದರೆ ನೀವು ನೀವಾಗಿರ್ತೀರ ಆ್ಯಂಡ್ ನೀವಾಗಿರೋದಕ್ಕೆ ಈ ಕಾಂಪ್ಲಿಮೆಂಟ್ ಬರ್ತಾ ಇದೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಕಾಂಪ್ಲಿಮೆಂಟ್ನ ತೊಗೊಳ್ಳಿ ಆ್ಯಂಡ್ ಖುಷಿಯಾಗಿರಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಕೆಲವೊಂದು ಡಿಸಿಷನ್ಸ್ನ ನೀವು ಮಾಡ್ತಾ ಇಲ್ಲ ಆ್ಯಂಡ್ ಆ ಡಿಸಿಷನ್ಸಿಂದ ನಿಮ್ಮ ಲೈಫಲ್ಲಿ ಖುಷಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ನಿಮ್ಮ ಜೀವನ ಚಕ್ರನ ದಯವಿಟ್ಟು ಯಾವುದ್ಯಾವುದೋ ಡೈರೆಕ್ಷನ್ನಿಗೆ ತೊಗೊಂಡು ಹೋಗೋಕ್ಕೆ ಬಿಡಬೇಡಿ. ಅದನ್ನು ಕಂಟ್ರೋಲಿಗೆ ತೊಗೊಳ್ಳಿ. ನಿಮ್ಮ ಲೈಫನ್ನ ನೀವೇ ಕಂಟ್ರೋಲಿಗೆ ತೊಗೊಬೇಕು. ಪೈಲ್ ನಂಬರ್ 3, ಬಿಕಾಸ್ ನಿಮ್ಮ ಖುಷಿ ಇರೋದು ನೀವು ಯಾವಾಗ ಕಂಟ್ರೋಲಲ್ಲಿ ಇರ್ತೀರೋ. ಓಕೆ, ಒಂದು ಹೇಳ್ತೀನಿ, ನಿಮ್ಮನ್ನು ನೀವು ಕಂಟ್ರೋಲಾಗಿ ಇಟ್ಕೊಳ್ಳಿ, ಬೇರೆಯವ್ರನ್ನ ಅಲ್ಲ, ಅಥವಾ ಸಿಚುವೇಶನ್ನ ಅಲ್ಲ. ಸಿಚುವೇಶನ್
ಒಂದೊಂದು ಸತಿ ಅವಮಾನಕರವಾಗಿರುತ್ತೆ, ಒಂದೊಂದು ಸತಿ ಸನ್ಮಾನ ಇರುತ್ತೆ, ಒಂದೊಂದು ಸತಿ ಖುಷಿ ಇರುತ್ತೆ, ದುಃಖ ಇರುತ್ತೆ. ಇದು ಜೀವನ ಚಕ್ರ. ಸೊ ಜೀವನ ಚಕ್ರದಲ್ಲಿ ನಾವು ನಮ್ಮನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕೆ ಆಗಲಿಲ್ಲ ಅಂದರೆ ನಾವು ಅಲ್ಲಿ ಲಾಸ್ನ ಫೇಸ್ ಮಾಡಬೇಕಾಗತ್ತೆ. ಆ್ಯಂಡ್ ಬೇರೆಯವ್ರನ್ನ ದಯವಿಟ್ಟು ಕಂಟ್ರೋಲ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಬೇರೆಯವರು ನಾವು ಚೆನ್ನಾಗಿದ್ರೂ ಹೇಳ್ತಾರೆ, ಚೆನ್ನಾಗಿಲ್ಲ ಅಂದರೂ ಹೇಳ್ತಾರೆ. ಅವ್ರು ಕಾಯ್ತಿರ್ತಾರೆ ಒಂದು ಸಂದರ್ಭಕ್ಕೆ, ಇವ್ರ ಮೇಲೆ ನಾವು ಏನು ಹೇಳಿ ಏನು ಬೇಡ ಅನ್ನೋದು. ಸೊ ದಯವಿಟ್ಟು ಅದ್ರ ಕಡೆ ಗಮನ ಕೊಡಬೇಡಿ. ನಿಮ್ಮ ಲೈಫನ್ನು ನೀವು ಕಂಟ್ರೋಲಿಗೆ ತೊಗೊಳ್ಳಿ, ನಿಮ್ಮ ಥಾಟ್ಸನ್ನು ನಿಮ್ಮನ್ನು ಕಂಟ್ರೋಲಾಗಿ ತೊಗೊಳ್ಳಿ. ಆ್ಯಂಡ್ ಎಲ್ಲ ನಿಮ್ಮ ಕೈಯಲ್ಲೇ ಇರುತ್ತೆ. ನಿಮ್ಮ ಇಂಟ್ಯೂಷನ್ ಮಾತನ್ನು ಕೇಳಿ, ನಿಮಗೇನು ನ್ಯಾಯಬದ್ಧವಾಗಿ ಇದು ಸರಿ ಅನಿಸುತ್ತೋ ಅದನ್ನು ಮಾಡಿ. ಖಂಡಿತ ನೀವು ಖುಷಿಯಾಗಿರ್ತೀರ. ಆ್ಯಂಡ್ ಯುವರ್ ಸಿನ್ಸಿಯರ್ ವಿಶ್ ವಿಲ್ ಬಿ ಗ್ರ್ಯಾಂಟೆಡ್. ಏನಪ್ಪ, ನನಗಂತೂ ಕುತೂಹಲ ಇದೆ, ನಿಮ್ಮ ವಿಶ್ ಏನಿದೆ? ಅನ್ಸಕ್ಸಸ್ಫುಲ್ ಪ್ಲ್ಯಾನ್ಸ್. ಕೆಲವೊಂದು ಪ್ಲ್ಯಾನ್ಸ್ ಮಾಡ್ತಿದ್ರಿ ನೀವು, ಅದು ತುಂಬ ಅನ್ಸಕ್ಸಸ್ಫುಲ್ ಆಗ್ತಾ ಹೋಗಿದೆ. ಬಟ್ ಸಡನ್ನಾಗಿ ಪ್ಲ್ಯಾನ್ ಸಕ್ಸಸ್ ಆಗ್ತಾ ಇದೆ. ಕೆಲವೊಂದು ಕಗ್ಗಂಟುಗಳು ನಿಮ್ಮ ಲೈಫಿಂದ ದೂರ ಆಗ್ತಾ ಇದೆ. ಅದು ನಿಮ್ಮ ಸಿನ್ಸಿಯರ್ ವಿಶ್ ವಿಲ್ ಬಿ ಫುಲ್ಫಿಲ್ಡ್ಗೆ. ಓಕೆ, ಸೊ ಮೈಟ್ ಬಿ ನಿಮ್ಮ ಲೈಫಲ್ಲಿ ತುಂಬ ಏನೇನೋ ಅನ್ಸಕ್ಸಸ್ಫುಲ್ ಆಗಿದೆ. ಅನ್ಸಕ್ಸಸ್ಫುಲ್ ಯಾವ ರಿಗಾರ್ಡಿಂಗ್? Deep personal strength and peace that assure success. Success. Okay. ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಇರ್ಬೋದು. ಓಕೆ, ಆ್ಯಂಡ್ ಖಂಡಿತ ನಿಮ್ಮ ಮನಃಶಾಂತಿ ಕೂಡ ಸ್ಟ್ರಾಂಗ್ ಆಗ್ತಾ ಇದೆ. ಆ್ಯಂಡ್ ಮೇ ಬಿ ಇದೆಲ್ಲವೂ ಕೂಡ ಎಲ್ಲ ಗೊಂದಲಗಳು ಕ್ಲಿಯರ್ ಆಗ್ತಾ ಇದೆ. ಸೊ ಪ್ಲೀಸ್ ನಿಮ್ಮ ಕೆರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ನಿಮ್ಮ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ಯಾರು ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ ಅಥವಾ ಯಾರು ನಿಮ್ಮನ್ನು ಬಾದರ್ ಮಾಡ್ತಾ ಇದ್ದಾರೋ ಅವ್ರ ಕಡೆ ಗಮನ ಕೊಡಬೇಡಿ. ಆ್ಯಂಡ್ ಕ್ಯಾರೇಜ್, ಹ್ಯಾಪಿನೆಸ್ ಆ್ಯಂಡ್ ವೆಲ್ ಬೀಯಿಂಗ್. ಹ್ಯಾಪಿನೆಸ್, ಅಗೇನ್ ಕನ್ಫರ್ಮೇಷನ್, ಹ್ಯಾಪಿನೆಸ್ ಆ್ಯಂಡ್ ಹ್ಯಾಪಿನೆಸ್. ಓಕೆ, ಆ್ಯಂಡ್ ಇಲ್ಲಿ ಕ್ಯಾರೇಜ್ ಇತ್ತು. ಸೊ ಅದು ನಿಮ್ಮ ಲೈಫಲ್ಲಿ ಮೆಂಟಲ್ ಚೇಂಜಸ್ ಹಾಗೂ ಫಿಸಿಕಲ್ ಚೇಂಜಸ್ ಬರ್ತಾ ಇದೆ. ಆ್ಯಂಡ್ ಅದು ನಿಮ್ಮ ಒಳ್ಳೆಯದಕ್ಕೋಸ್ಕರ ಅನ್ನೋದು ಇಲ್ಲಿ ಕನ್ಫರ್ಮೇಷನ್ನ ನಾನು ಕೊಟ್ಟಿದ್ದೀನಿ. ಓಕೆ, ವಾಟ್ ಈಸ್ ದಿಸ್ ಶಾರ್ಟ್ ಜರ್ನಿ? ಶಾರ್ಟ್ ಜರ್ನಿ ತೊಗೊಳ್ಳಿ. ಬಿಕಾಸ್ ಸೆಲೆಬ್ರೇಷನ್, ಫನ್ ಆ್ಯಂಡ್ ಎಂಜಾಯ್ಮೆಂಟು ಇಂಪಾರ್ಟೆಂಟ್ ಇದೆ. ಬರೀ ಕೆಲಸ ಅಥವಾ ಕೆರಿಯರ್ ಮೇಲೆ ಫೋಕಸ್ಸು ಅಥವಾ ನಿಮ್ಮ ಪರ್ಸ್ನಲ್ ಲೈಫ್ ಮೇಲೆ ಫೋಕಸ್ಸು ಇಂಪಾರ್ಟೆಂಟ್ ಇಲ್ಲ. ನಿಮಗೋಸ್ಕರ ಒಂದು ಸಣ್ಣದಾದ ಒಂದು ಟ್ರಿಪ್ನ ಮಾಡ್ಕೊಳ್ಳಿ ಆ್ಯಂಡ್ ಹೋಗಿ ಬನ್ನಿ. ನೀವು ಒಬ್ಬರೇ ಹೋಗಿ ಬನ್ನಿ, ಅಥವಾ ನಿಮ್ಮ ಪ್ರೀತಿಯ ಪರ್ಸನ್ ಯಾರೇ ಇದ್ದರೂ ಅವ್ರನ್ನೂ ಕರ್ಕೊಂಡು ಹೋಗಿ. ಬಂದಿಲ್ಲ ಅಂದರೂ ಪರವಾಗಿಲ್ಲ, ನೀವು ಹೋಗಿ ಬನ್ನಿ. ಓಕೆ, ಓಕೆ, ನಿಮ್ಮ ಲೈಫ್ ಕಂಟ್ರೋಲಿಗೆ ಬರಬೇಕು ಅಂದರೆ ನೀವು ಬೇಸಿಕ್ಕಿಗೆ ಬರಬೇಕು. ಯು ಹ್ಯಾವ್ ಟು ಕಮ್ ಟು ಯುವರ್ ಬೇಸಿಕ್ಸ್. ನಿಮ್ಮ ಬೇಸಿಕ್ ಏನೋ ಒಂದು ಇದೆ, ಪೈಲ್ ನಂಬರ್ 3. ಓಕೆ, ಪ್ರಾಬಬಲಿ ನಾನು ಯಾವುದೊಂದು ಪೈಲಿಗೆ ಹೇಳಿದ್ದೀನಿ ಕೂಡ, ಇದು ಯಾವುದೊಂದು ಪೈಲ್ಗೂ ಕೂಡ ಬಂದಿದೆ. ಐ ಡೋಂಟ್ ರಿಮೆಂಬರ್ ಯಾವ ಪೈಲು ಅಂತ. ಬಟ್ ಬೇಸಿಕ್ಕಿಗೆ ಬರೋದು ಅಂದರೆ ಮುಂಚಿಂದನೂ ನೀವು ಏನೋ ಒಂದು ರೂಢಿ ಮಾಡ್ಕೊಂಡು ಬಂದಿದ್ದೀರಾ. ಬೆಳಿಗ್ಗೆ ಎದ್ದಿದ ತಕ್ಷಣ ನೀರು ಕುಡಿಯೋದು, ಸಾಧನೆ ಮಾಡೋದು, ಮೆಡಿಟೇಷನ್ ಮಾಡೋದು, ಯೋಗ ಮಾಡೋದು, ಎಕ್ಸಸೈಸ್ ಮಾಡೋದು, ಅಥವಾ ಪ್ರಾಣಿ ಪಕ್ಷಿಗಳಿಗೆ ನೀರಿಡೋದು, ಧಾನ್ಯಗಳನ್ನು ಕೊಡೋದು, ದಾನ ಮಾಡೋದು, ಧರ್ಮ ಮಾಡೋದು, ಕೆಲವೊಂದನ್ನು ನೀವು ಮರ್ತಿದ್ದೀರಾ. ಓಕೆ, ನಿಮ್ಮ ತಾಯಿಯ ಕಾಲಿಗೆ ಬೀಳ್ತಿದ್ರೇನೋ, ನಿಮ್ಮ ತಂದೆ ಕಾಲಿಗೆ ಬೀಳ್ತಿದ್ರೇನೋ, ಅಥವಾ ಏನೋ ಒಂದನ್ನು ನೀವು ಮಾಡ್ತಿದ್ರಿ ಆ್ಯಂಡ್ ಅದರಿಂದ ನಿಮಗೆ ಸಾಕಷ್ಟು ಲೈಫಲ್ಲಿ ಒಳ್ಳೆಯದಾಗಿದೆ. ಸೊ ಅದನ್ನು ಎಲ್ಲೋ ಒಂದು ಕಡೆ ಮರ್ತಿದ್ದೀರಾ. ಮೇ ಬಿ ನೀವು ಬೇಸಿಕ್ಸ್ನ ಮರ್ತಿದ್ದೀರಾ. ಇವಾಗ ಕನ್ನಡ ಅಂದರೆ ನಾವು ಈ ಕಲೀಲೇಬೇಕು. ಓಕೆ, ಎಲ್ಲ ಅದು ಬೇಸಿಕ್ಸು. ಆ ಬೇಸಿಕ್ಕೇ ಇಲ್ಲ ಅಂದರೆ ನಾವು ಕನ್ನಡ ಹೇಗೆ ಓದ್ತೀವಿ ಅಲ್ವೇ? ಹಾಗೆ ನಿಮ್ಮ ಲೈಫಲ್ಲೂ ಏನೋ ಒಂದು ಬೇಸಿಕ್ ಇದೆ. ಆ ಬೇಸಿಕ್ಕನ್ನು ನೀವು ಖಂಡಿತ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಲೈಫು ಎಲ್ಲೆಲ್ಲೋ ಓಡೋದಿಲ್ಲ. ನಿಮ್ಮ ಲೈಫ್ ಯಾವ ಸಕ್ಸಸ್ಸಿಗೆ ಓಡಬೇಕು ಅಲ್ಲಿ ಓಡುತ್ತೆ. ನಿಮ್ಮ ಕೆರಿಯರ್ ಎಲ್ಲಿ ಸ್ಟ್ರಾಂಗಾಗಿ ನಿಲ್ಲಬೇಕು ಅಲ್ಲಿ ನಿಲ್ಲುತ್ತೆ. ನೀವು ಯಾವ ಖುಷಿಯನ್ನು ಕಾಣಬೇಕು ಅಂತಿದ್ರು ಆ ಖುಷಿ ನಿಮಗೆ ಸಿಗುತ್ತೆ. ಬಟ್ ನಿಮ್ಮ ಬೇಸಿಕ್ಕಿಗೆ ನೀವು ಬರಬೇಕು. ಈ ಹಿಂದೆ ಮೈಟ್ ಬಿ ಪೈಲ್ ನಂಬರ್ 1 ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಇದ್ದರು. ಏನೋ ಇರೋದನ್ನು ಹೇಳ್ತಿದ್ರು, ಅನಿಸಿದ್ದನ್ನು ಮಾಡ್ತಿದ್ರು. ಸೊ ಎಲ್ಲೋ ಒಂದು ಕಡೆ ಏನೋ ಒಂದು ಚೇಂಜಸ್ನ ನೀವು ಮಾಡ್ಕೊಂಡಿದ್ದೀರಾ. ನಿಮ್ಮ ಬೇಸಿಕ್ಕಿಗೆ ವಾಪಸ್ ಬನ್ನಿ. ಪೈಲ್ ನಂಬರ್ 3. ಐ ಡೋಂಟ್ ನೋ, ಮೈ ಬಿ ತುಂಬ ಜನ ಅದನ್ನು ನೆನೆಸ್ಕೊಂಡು ಈಗ ನಿಮ್ಮ ಮನಸ್ಸು ತುಂಬಿರಬಹುದು. ಆ್ಯಂಡ್
ನಿಮಗೆ ಅದೆಲ್ಲ ನೆನಪಾಗ್ತಾ ಇರ್ಬೋದು. ಸೊ ಅದು ನಿಮಗೆ ನೆನಪಾಗಿದೆ ಅಂದರೆ ಆ ಬೇಸಿಕ್ನ ಶುರು ಮಾಡಿ. ಓಕೆ. ಆ್ಯಂಡ್ 2024 ಅಡ್ವೈಸ್ ಏನಿದೆ ಪೈಲ್ ನಂಬರ್ 3 ಅವರಿಗೆ? ಅಡ್ವೈಸ್ ಏನಿದೆ? ಕಂಟ್ರೋಲ್ ಯುವರ್ ಆ್ಯಂಗರ್ ಆರ್ ಯು ವಿಲ್ ಬಿ ಸಾರಿ. ನಿಮ್ಮ 2024 ಚೆನ್ನಾಗಿರಬೇಕು ಅಂದರೆ ನಿಮ್ಮ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ ಪೈಲ್ ನಂಬರ್ 3, ಅಥವಾ ಒಂದು ದೊಡ್ಡ ಪ್ರೈಸನ್ನು ಪೇ ಮಾಡಬೇಕಾಗತ್ತೆ ನೀವು. ಸೊ ನಿಮ್ಮ ಕೋಪನ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಯಾರೇ ನಿಮ್ಮ ಲೈಫಲ್ಲಿ ಏನೇ ಸಿಚುವೇಶನ್ಸ್ನ ತಂದಿಟ್ರು ಸಡನ್ನಾಗಿ ಕೋಪ ತೋರಿಸೋದ್ರಿಂದ ಅದೇ ವರ್ಸ್ಟಿಗೆ ನಡೆಯುತ್ತೆ. ಓಕೆ, ಬಿಕಾಸ್ ಯಾಕಂದರೆ ನಾವು ಸಮಾಧಾನವಾಗಿರ್ತೀವಿ, ನಮಗೆ ಕೆಣಕಕ್ಕೆ ಅಂತಲೇ ಬರ್ತಾರೆ ಆ್ಯಂಡ್ ಅದು ಒಂದು ಉಗ್ರ ರೂಪನ ತಗೊಳತ್ತೆ ಆ್ಯಂಡ್ ಅದನ್ನು ಅವರು ಬೇರೆ ಥರ ಯೂಸ್ ಮಾಡ್ತಾರೆ, ಮಿಸ್ಯೂಸು ಮಾಡ್ತಾರೆ. ಸೊ ಹುಷಾರಾಗಿರಿ, ನಿಮ್ಮ ಕೋಪದ ಮೇಲೆ ನೀವು ಗಮನ ಕೊಡಿ, ಆರ್ ಎಲ್ಸ್ ವಿಲ್ ಬಿ ಸಾರಿ. ಸೊ ವಿನಾಕಾರಣ ಕೆಲವ್ರ ಮೇಲೆ ನಾವು ಕೋಪ ಮಾಡ್ಕೊಂಡು ಆಮೇಲೆ ಅವ್ರು ತಪ್ಪಿಲ್ಲ ಅಂದ್ರೂ ನಮಗೆ ಬೇಜಾರಾಗುತ್ತೆ. ಸೊ ಅದನ್ನು ಆಮೇಲೆ ಸರಿ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಓಕೆ, ಸೊ ಸ್ವಲ್ಪ ನಿಮ್ಮ ಕೋಪನ ಕಂಟ್ರೋಲ್ ಮಾಡಿ ಆ್ಯಂಡ್ ದಿಸ್ ಈಸ್ ಯುವರ್ ಅಡ್ವೈಸ್ ಕೂಡ. ಸೊ ನಿಮ್ಮ ಕೋಪನ ಹೇಗೆ ಕಂಟ್ರೋಲ್ ಮಾಡ್ಕೊಬೇಕು? ಯೂಸ್ ಯುವರ್ ಇಂಟ್ಯೂಷನ್ ಟು ಮೇಕ್ ಬೆನಿಫಿಷಿಯಲ್ ಚೇಂಜಸ್. ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇದೆಯಾ ಈ ಪರ್ಸನ್ ಜೊತೆ ನಾನು ಜಾಸ್ತಿ ಮಾತಾಡಬಾರ್ದು, ವಾದ ವಿವಾದಗಳನ್ನು ಮಾಡಬಾರ್ದು, ಅಥವಾ ನಿಮಗೆ ಅನಿಸ್ತಾ ಇದೆ ಅಲ್ಲಿ ಹೋಗಬಾರ್ದು, ಅಲ್ಲಿ ಮಾತಾಡಬಾರ್ದು ಅಂದರೆ ಖಂಡಿತ ನಿಮ್ಮ ಇಂಟ್ಯೂಷನ್ ಮಾತನ್ನು ಕೇಳಿ ನಿಮ್ಮ ಕೋಪ ಕಮ್ಮಿ ಆಗುತ್ತೆ. ಓಕೆ, ಸೊ ಕೋಪ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಏನೆಲ್ಲ ಮಾಡ್ಕೊಬೇಕು ವ್ಯವಸ್ಥೆ ಮಾಡ್ಕೊಳ್ಳಿ ಪೈಲ್ ನಂಬರ್ 3, ಬಿಕಾಸ್ ನಿಮ್ಮ ಕೋಪ ಇಲ್ಲಿ ಎಲ್ಲನೂ ನಾಶ ಮಾಡಬಹುದು. ಸೊ ಇಟ್ಸ್ ಯುವರ್ ಅಡ್ವೈಸ್ 2024, ಇಡೀ 2024ಗೆ. ಓಕೆ, ಯಾ. ಸೊ ಸಾರಿ, ಪೈಲ್ ನಂಬರ್ 3 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ. ನಮಸ್ತೆ. ಪೈಲ್ ನಂಬರ್ 4 ಲಾಸ್ಟ್ ಪೈಲ್. ಯಾರು ಗ್ರೀನ್ ಅವೆಂಚರಿನ ಚಾಯ್ಸ್ ಮಾಡಿದ್ದೀರಾ? ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ಸಾಕಷ್ಟು ಗ್ರೀನ್ ಕಲರ್ನ ನೀವು ಯೂಸ್ ಮಾಡಿ, ಸೊ ಅದು ನಿಮಗೆ ಪಾಸಿಟಿವಿಟಿನ ತಂದುಕೊಡುತ್ತೆ. ಓಕೆ, ಸೊ ಗ್ರೀನ್ ಅವೆಂಚುರಿನ್ ದುಡ್ಡಿನ ಒಂದು ಸ್ಟೋನ್. ಸೊ ಗ್ರೀನ್ ಅವೆಂಚುರಿನ್ ನಿಮಗೆ ಪ್ರಾಸ್ಪೆರಿಟಿ ತಂದುಕೊಡುತ್ತೆ. ಫಸ್ಟ್ ಆಫ್ ಆಲ್ ನಿಮ್ಮ ಹೌಸ್ ನೋಡಿಬಿಡೋಣ. ಓಕೆ, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪೈಲ್ ನಂಬರ್ 4 ಯಾರು ಗ್ರೀನ್ ಅವೆಂಚುರಿನ ಚಾಯ್ಸ್ ಮಾಡಿದ್ದೀರಾ? ಸೊ ಪ್ಲೀಸ್ ಅವರಿಗೆ ಯಾವ ಹೌಸ್, ಯಾವ ಮನೆ ಇಂಪಾರ್ಟೆಂಟ್ ಇದೆ? 3 ಕಾರ್ಡ್ಸ್, ಇನ್ನೊಂದು ಕಾರ್ಡ್ ಯಾವುದು ಇಂಪಾರ್ಟೆಂಟ್ ಇದೆ? ಓಕೆ, ಸೊ ಸಕ್ಸಸ್. ಓ ಮೈ ಗುಡ್ನೆಸ್, ಇದು ಆಲ್ಮೋಸ್ಟ್ ಎಲ್ಲ ಪೈಲಿಗೆ ಬಂದಿದೆ. ಓಕೆ, ಸೆಕೆಂಡ್ ಲವ್. ಓಕೆ, ಆ್ಯಂಡ್ ಮೂರನೇದು ವೆಲ್ತ್. ಓ ಮೈ ಗುಡ್ನೆಸ್, ಸಕ್ಸಸ್ ಇದೆ, ಲವ್ ಇದೆ ಆ್ಯಂಡ್ ವೆಲ್ತ್ ಇದೆ. ಸೊ ನೋಡೋಣ ಇದರ ಡೀಟೇಲಾಗಿ ಇದೆಲ್ಲ ಏನಕ್ಕಿದೆ, ಸಕ್ಸಸ್ ಏನಕ್ಕಿದೆ, ಲವಲ್ಲಿ ಏನಿದೆ, ವೆಲ್ತಲ್ಲಿ ಏನಿದೆ ಅನ್ನೋದನ್ನು. ಜಸ್ಟ್ ಸೆಕೆಂಡ್ ಕಾರ್ಡ್ಸ್ ಬಿದ್ದುಬಿಟ್ಟಿದೆ, ಸೊ ಅದನ್ನು ಎತ್ಕೊತೀನಿ. ಓಕೆ, ಸೊ ಪೈಲ್ ನಂಬರ್ 4 ಯಾರು ಗ್ರೀನ್ ಅವೆಂಚುರನ್ನ ಚಾಯ್ಸ್ ಮಾಡಿದ್ದೀರಾ? ಸೊ ಲೆಟ್ ಮಿ ಸಿ, ಸಕ್ಸಸ್ ಅನ್ನೋದು ಏನಕ್ಕಿದೆ? ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ದಯವಿಟ್ಟು ತಿಳಿಸಿ, ಸಕ್ಸಸ್ ಕಾರ್ಡ್ ಏನಕ್ಕಿದೆ? ಏನಾರ ಡಿಸ್ಟರ್ಬೆನ್ಸ್ ಇದೆ ದಯವಿಟ್ಟು ಕ್ಷಮಿಸಿ. ಓಕೆ, ಟವರ್. ನೆಕ್ಸ್ಟ್ ಇಸ್ ಫಿಂಗರ್. Woman, dealings or relationship with a woman. Okay, Tower, solid foundation, success with effort. ಸಕ್ಸಸ್ ಕಾರ್ಡಿಗೆ ಸಕ್ಸಸ್ ಕಾರ್ಡ್ ಕನ್ಫರ್ಮೇಷನ್. ಖಂಡಿತ ನಿಮಗೆ ಸಕ್ಸಸ್ ಇದೆ, ಬಟ್ ನೀವು ಕಷ್ಟಪಡಬೇಕಾಗತ್ತೆ. ಫೈಲ್ ನಂಬರ್ 4 ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಬಹುಶಃ ನಿಮಗೆ ಸಾಕಷ್ಟು ಪ್ರಾಬ್ಲಮ್ಸ್ಗಳು ಬರುತ್ತೆ, ಅಥವಾ ವಾರ್ನಿಂಗ್ಸ್ಗಳನ್ನು ಯೂನಿವರ್ಸ್ ತೋರಿಸುತ್ತೆ, ಬ್ರಹ್ಮಾಂಡ ತೋರಿಸುತ್ತೆ. ಸೊ ಮೈಟ್ ಬಿ ಈಗ ಅಥವಾ ಫ್ಯೂಚರಲ್ಲಿ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ ಬರಬಹುದು, ಬಟ್ ಆ ಪ್ರಾಬ್ಲಮ್ಸಿಂದ ನೀವು ಹೊರಗೆ ಬರ್ತೀರಾ ಕೂಡ. ಮೇ ಬಿ ಅದು ಆ ಪ್ರಾಬ್ಲಮ್ಸ್ ಒಂದು ಫೀಮೇಲ್ ಎನರ್ಜಿಯಿಂದ ಇರಬಹುದು. ನೋಡೋಣ, ಇಸ್ ಇಟ್ ಪಾಸಿಟಿವ್ ಆರ್ ನೆಗೆಟಿವ್ ಅನ್ನೋದು. ಫೀಮೇಲ್ ಎನರ್ಜಿ ಪಾಸಿಟಿವಾ ನೆಗೆಟಿವಾ?
granted success. Okay. Is the dealings with the woman positive or negative? Rapid. Too much concern with sexual matters. ಸಕ್ಸಸ್ 3 ಸತಿ ಬಂದಿದೆ. ಸಕ್ಸಸ್ ಹಿಯರ್ ಆನ್ ಕಾರ್ಡಲ್ಲಿ ಸಕ್ಸಸ್ ಆ್ಯಂಡ್ ಗ್ಯಾರಂಟೀಡ್ ಸಕ್ಸಸ್ ಸ್ಟಾರ್ ಕಾರ್ಡ್. ಓಕೆ, ಆ್ಯಂಡ್ ಈ ಒಂದು ಕಾರ್ಡಲ್ಲೂ ಕೂಡ ಸ್ಟಾರ್ಸ್ ಕಾಣಿಸ್ತಾ ಇರ್ಬೋದು ನಿಮಗೆ. ಸಕ್ಸಸ್ ಕಾರ್ಡಲ್ಲೂ ಸ್ಟಾರ್ ಇದೆ. ಓಕೆ, ಆ್ಯಂಡ್ ಸ್ಟಾರ್ ಕಾರ್ಡಲ್ಲೂ ಸಕ್ಸಸ್ ಇದೆ. ಓಕೆ, ಹೋಪ್ ಸೊ ನೀವು ಅರ್ಥ ಮಾಡ್ಕೊತೀರಾ, ಆಯಿತಾ. ಆ್ಯಂಡ್ ದ ವುಮೆನ್ ಹಿಯರ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಫೀಮೇಲ್ಸ್ ಇಲ್ಲಿ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನಿಮ್ಮ ಮುಖ ಹೇಗಿದೆ ಅಥವಾ ನಿಮ್ಮ ಫಿಸಿಕ್ ಹೇಗಿದೆ ಅಥವಾ ನಿಮ್ಮ ಸ್ಕಿನ್ ರುಟೀನು, ನಿಮ್ಮ ಲಕ್ಸುರಿ, ಅದರ ಮೇಲೆ ಕಾನ್ಸಂಟ್ರೇಟೆಡ್ ಆಗಿರಬೇಡಿ. ಓಕೆ, ಅದು ನಿಮ್ಮ ಸಕ್ಸಸ್ಸಲ್ಲಿ ಎಲ್ಲೋ ಒಂದು ಕಡೆ ಮುಳ್ಳಾಗುತ್ತೆ. ಆ್ಯಂಡ್ ನೀವು ಮೇಲಿದನ್ನು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಒಂದು ಫೀಮೇಲ್ ಪರ್ಸನಿಂದ ಇವರು ನೋಡೋಕ್ಕೆ ಚೆನ್ನಾಗಿರಬೇಕು, ಫಿಸಿಕಲ್ ಅಪಿಯರೆನ್ಸ್ ಚೆನ್ನಾಗಿರಬೇಕು, ಕೂದಲು ಹಂಗಿರಬೇಕು, ಕಿವಿ ಹಂಗಿರಬೇಕು, ಪ್ಲೀಸ್ ಅದನ್ನೆಲ್ಲ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಬೇಡಿ. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮ್ಮ ಫಿಸಿಕಲ್ ಅಥವಾ ನಿಮ್ಮ ಅಪಿಯರೆನ್ಸ್ ಏನಾರ ಡಿಫ್ರೆನ್ಸಸ್ ಇತ್ತು ಅಂದರೆ, ನೀವು ಮೇಲ್ ಫಿಮೇಲ್ ಯಾರೇ ಇರಲಿ, ದಯವಿಟ್ಟು ಅದನ್ನು ಅಕ್ಸೆಪ್ಟ್ ಮಾಡೋದನ್ನು ಕಲೀರಿ. ನೀವು ಹೇಗಿದ್ದೀರೋ ಅದನ್ನು ಅಕ್ಸೆಪ್ಟ್ ಮಾಡೋದನ್ನು ಕಲೀರಿ. ನೀವು ಯಾವಾಗ ಖುಷಿಯಾಗಿರ್ತೀರಲ್ಲ ಅದು ಜನರನ್ನ ಅಟ್ರ್ಯಾಕ್ಟ್ ಮಾಡುತ್ತೆ ಹೊರತು ನಿಮ್ಮ ಅಪಿಯರೆನ್ಸ್ ಅಲ್ಲ. ಆ್ಯಂಡ್ ದಟ್ ವಿಲ್ ಮೇಕ್ ಯು ಅ ಸ್ಟಾರ್ ಆರ್ ಸಕ್ಸಸ್ಫುಲ್ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ, ವಾರ್ನಿಂಗ್ ಕೊಡ್ತಾ ಇದ್ದಾರೆ ಈಗಲೇ. ಓಕೆ, ಆ್ಯಂಡ್ ಅದರಿಂದ ಕೂಡ ನೀವು ಸಕ್ಸಸ್ಫುಲಿ ಹೊರಗೆ ಬರ್ತೀರಾ ಅನ್ನೋದು ಹೇಳ್ತಾ ಇದ್ದಾರೆ. ಓಕೆ, ಎಸ್, ಸೆಲೆಬ್ರೇಷನ್ಸ್, ಫನ್ ಆ್ಯಂಡ್ ಎಂಜಾಯ್ಮೆಂಟ್ ಮೈಟ್ ಬಿ ವಾಟ್ ಈಸ್ ವಾರ್ನಿಂಗ್ ರಿಗಾರ್ಡಿಂಗ್ ವಾಟ್ ಈಸ್ ಪ್ರಾಬ್ಲಮ್ ರಿಗಾರ್ಡಿಂಗ್. ಓಕೆ. ಈ ಒಂದು ವಾರ್ನಿಂಗ್ ಏನಿದೆ ಒಂದು ಸ್ವಲ್ಪ ಕಾಲಕ್ಕೆ ಇರಬಹುದು, ಆ್ಯಂಡ್ ಅದು ಸಡನ್ನಾಗಿ ಆಗ್ಬೋದು ನಿಮ್ಮ ಲೈಫಲ್ಲಿ, ಬಟ್ ಅದನ್ನು ಹ್ಯಾಂಡಲ್ ಮಾಡೋ ಶಕ್ತಿ ನಿಮ್ಮಲ್ಲಿದೆ. ಆ್ಯಂಡ್ ದಯವಿಟ್ಟು ಪೈಲ್ ನಂಬರ್ 4 ನೀವೇನಾರ ವಿಷಸ್ನ ಕೇಳ್ಕೊಬೇಕು ಅಂತ ಇದ್ದರೆ ಹುಷಾರಾಗಿ ಕೇಳ್ಕೊಳ್ಳಿ. ಬಿಕಾಸ್ ಅದು ಪ್ರಾಬ್ಲಮ್ ಆಗ್ಬೋದು ನಿಮಗೆ ನಾಳೆ ಒಂದಿನ. ಬಿಕಾಸ್ ಇಲ್ಲಿ ಅ ಸಿನ್ಸಿಯರ್ ವಿಶ್ ವಿಲ್ ಬಿ ಗ್ರ್ಯಾಂಟೆಡ್ ಅಂತ ಇದೆ. ಸಮ್ಟೈಮ್ಸ್ ನಾವು ಏನು ಮಾಡ್ತೀವಿ ಅಂದರೆ ಏನೇನೋ ಕೇಳ್ತೀವಿ ದೇವರಿಗೆ, ಆ್ಯಂಡ್ ದೇವರು ನಮ್ಮ ಒಳ್ಳೇದಕ್ಕಲ್ಲ ಅಂದರೆ ಕೊಡ್ತಾ ಇರಲ್ಲ. ಬಟ್ ಸಡನ್ನಾಗಿ ನಿಮ್ಮ ವಿಷಸ್ ಸಿನ್ಸಿಯರ್ ಆಗಿರೋ ಕಾರಣ ಆ ವಿಷಸ್ನ ದೇವರು ಕೊಡ್ತಾರೆ, ಆ್ಯಂಡ್ ಅದು ನಿಮಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ದಯವಿಟ್ಟು ನೀವು ಇದುವರೆಗೂ ಯಾರಿಂದನೂ ಅಥವಾ ಏನನ್ನಾರ ಬೇಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಹುಷಾರಾಗಿ ಬೇಡ್ಕೊಳ್ಳಿ ನಿಮ್ಮ ವಿಷಸ್ನ. ಆ್ಯಂಡ್ ಅದು ಕನ್ಫರ್ಮ್ ಮಾಡ್ಕೊಳ್ಳಿ ಅದು ನಿಮಗೆ ಒಳ್ಳೆಯದೋ ಇಲ್ಲವೋ ಅಂತ. ಬಿಕಾಸ್ ಅದು ನಾಳೆ ಒಂದಿನ ನಿಮಗೆ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡುತ್ತೆ. ಓಕೆ, ಹುಷಾರಾಗಿರಿ. ಆ್ಯಂಡ್ ಖಂಡಿತ ನೀವು ಇದರಿಂದ ಹೊರಗೆ ಬರ್ತೀರಾ, ಆ್ಯಂಡ್ ತುಂಬಾ ಗ್ರೇಸ್ಫುಲ್ಲಾಗಿ ಇದರಿಂದ ಹೊರಗೆ ಬರ್ತೀರಾ. ಆ್ಯಂಡ್ ತುಂಬ ಜನ ನಿಮ್ಮನ್ನು ಅಡ್ಮೈರ್ ಕೂಡ ಮಾಡ್ತಾರೆ. ನಾನು ನಿಮ್ಮ ಜಾಗದಲ್ಲಿ ಇದ್ದಿದ್ದರೆ ನಾನು ಇದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ನೋ ಅಥವಾ ಮಾಡ್ತಾನೆ ಇರಲಿಲ್ವೋ ಅಂತ ಹೇಳ್ತಾರೆ. ಬಟ್ ಎಸ್, ನೀವು ಅದರಿಂದ ಪ್ರಾಬ್ಲಮ್ಸಿಂದ ಹೊರಗೆ ತುಂಬಾ ಕ್ಲೀನಾಗಿ ಆ್ಯಂಡ್ ಕ್ಲಿಯರ್ ಕಟ್ಟಾಗಿ ಹೊರಗೆ ಬರ್ತೀರಾ. ಆ್ಯಂಡ್ ಅದನ್ನು ಕಾಂಪ್ಲಿಮೆಂಟು ಮಾಡ್ತಾರೆ ಜನ, ನಿಮ್ಮನ್ನು ಅಡ್ಮೈರ್ ಕೂಡ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಆ್ಯಂಡ್ ಈ ಸಕ್ಸಸ್ಸಿಗೆ ಅಡ್ವೈಸ್ ಏನಿದೆ? ಎಕ್ಸೈಟ್ಮೆಂಟ್, ತುಂಬ ಖುಷಿಯಾಗಿರಿ, ಎಕ್ಸೈಟೆಡ್ ಆಗಿರಿ. ಬಿಕಾಸ್ ಒಳ್ಳೇದು ಬರುತ್ತೋ ಕೆಟ್ಟದ್ದು ಬರುತ್ತೋ ಅದನ್ನು ಹೇಗೆ ತೊಗೋಬೇಕು ಅನ್ನೋದು ನಿಮ್ಮ ಕೈಯಲ್ಲಿದೆ. ಬಿಕಾಸ್ ಸಕ್ಸಸ್ ಶ್ಯೂರ್ ಇದೆ. ಓಕೆ, ಆ್ಯಂಡ್ ನಿಮ್ಮ ವಿಷಸ್ ಕೂಡ ಹುಷಾರಾಗಿ ಯೋಚನೆ ಮಾಡಿ ಪೈಲ್ ನಂಬರ್ 4. ಓಕೆ, ಸೊ ನೆಕ್ಸ್ಟ್ ಲವ್. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಲವ್ ಬಗ್ಗೆ ಅವರಿಗೆ ಏನಂತ 2024 ಇದೆ ಅನ್ನೋದನ್ನು ನೋಡೋಣ. ಓಕೆ, 4 ಕಾರ್ಡ್ಸ್ ಬಂತು, ನಾನು ತೊಗೊತಾ ಇದ್ದೀನಿ. ಓಕೆ, let me see. Sunrise. Okay, a new creative ideas, new venture and a fresh start. Oh, okay.
You are on the right path regarding some aspect of your life. Ladder, climbing towards success. Again, a confirmation. ಓಕೆ ಲಯನ್, ಟೈಮ್ ಟು ಆ್ಯಕ್ಟ್. ಫೈಲ್ ನಂಬರ್ 4, ನೀವು ಯಾರಿಗಾರ ಇಷ್ಟಪಡ್ತಾ ಇದ್ದರೆ ಖಂಡಿತ ಅವರಿಗೆ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ. ಬಿಕಾಸ್ ಒಂದು, ನಿಮಗೆ ಕ್ಲಾರಿಟಿ ಸಿಗುತ್ತೆ, ಆ್ಯಂಡ್ ಇನ್ನೊಂದು, ನೀವು ರೈಟ್ ಪಾತಲ್ಲಿದ್ದೀರಾ. ಆ್ಯಂಡ್ ನಿಮ್ಮ ಲೈಫಲ್ಲಿ ಒಬ್ಬ ಹೊಸ ಪರ್ಸನ್ ಬರಬಹುದು, ಅಥವಾ ಕ್ರಿಯೇಟಿವ್ ಪ್ರಾಜೆಕ್ಟ್ ಬರ್ಬೋದು, ಅಥವಾ ಹೊಸ ಐಡಿಯಾಸ್ಗಳು ನಿಮಗೋಸ್ಕರ ವರ್ಕ್ ಆಗ್ಬೋದು. ಆ್ಯಂಡ್ ಅದು ಲವ್ ಅಂದಿದ ತಕ್ಷಣ ಪರ್ಸನ್ ಒಂದೇ ಅಲ್ಲ, ಇಟ್ ಕ್ಯಾನ್ ಬಿ ನಿಮ್ಮ ಕೆರಿಯರ್ ಇರ್ಬೋದು, ಅಥವಾ ಏನೇ ಇರ್ಬೋದು, ಐಡಿಯಾಸ್ಗಳು ವರ್ಕ್ ಆಗ್ಬೋದು. ಆ್ಯಂಡ್ ನೀವು ಅನ್ಕೊತಿರ್ತೀರ ತುಂಬ ಅಪೋಸಿಷನ್ ಇದೆ, ಅಥವಾ ಲೀಗಲ್ ಇಶ್ಯೂಸ್ ಇದೆ, ಅದೆಲ್ಲವೂ ಕೂಡ ಕ್ಲಿಯರ್ ಆಗೋದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಆ್ಯಂಡ್ ಖಂಡಿತ ಇಟ್ಸ್ ಅ ಟೈಮ್ ಟು ಆ್ಯಕ್ಟ್. ಸುಮ್ಮನೆ ಕೂತಿರಬೇಡಿ. ಸೊ ನಿಮಗೋಸ್ಕರ ಸಕ್ಸಸ್ ಕಾಯ್ತಾ ಇದೆ, ಆ ಲ್ಯಾಡರ್ ಕಾಯ್ತಾ ಇದೆ. ಬಟ್ ನೀವು ಅದನ್ನು ಆ್ಯಕ್ಟ್ ಮಾಡಬೇಕು, ಆ್ಯಂಡ್ ನೀವು ರೈಟ್ ಪಾತಲ್ಲಿ ಇದ್ದೀರಾ. ವಾಟ್ ಈಸ್ ದ ರೈಟ್ ಪಾತ್ ಹಿಯರ್? ಗ್ರೇಟ್ ಪ್ಯಾಷನ್, ಎಕ್ಸೈಟ್ಮೆಂಟ್. ಓ ವಾವ್, ಮ್ಯಾನ್, ಟೆಂಪ್ಟೇಷನ್. ಯಾವುದೋ ಒಂದು ಸಿಚುವೇಷನಿಂದ ನೀವು ಹೊರಗೆ ಬರಬೇಕಾಗಿದೆ. ಫೈಲ್ ನಂಬರ್ 4. ಒಂದು ಪಾಸ್ಟ್ ಪರ್ಸನಿಂದ, ಅಥವಾ ಪಾಸ್ಟ್ ಸಿಚುವೇಷನಿಂದ, ಪಾಸ್ಟ್ ಫ್ರೆಂಡ್ಸಿಂದ, ಅಥವಾ ಏನೋ ಒಂದು ಸರಿ ಇಲ್ಲದೆ ಇರೋ ಪರ್ಸನ್ ನಿಮ್ಮ ಲೈಫಲ್ಲಿದ್ದರೆ ಆ ಸಿಚುವೇಷನಿಂದ ನೀವು ಹೊರಗೆ ಬರಬೇಕು. ಐ ಟೆಲ್ ಯು ವೈ. ಟೈಮ್ ಟು ಆ್ಯಕ್ಟ್ ಆ್ಯಂಡ್ ಟೈಮ್ ಟು ಗೆಟ್ ಔಟ್ ಆಫ್ ಅ ಸಿಚುವೇಷನ್, 2 ಡಿಫ್ರೆಂಟ್ ಥಿಂಗ್ಸ್. ಓಕೆ, ಟೈಮ್ ಟು ಆ್ಯಕ್ಟ್ ಇಲ್ಲಿ ನೀವು ಒಂದು ಪಾಸಿಟಿವ್ಗೆ ಚೇಂಜ್ ಆಗಬೇಕು ಅನ್ನೋದಿದೆ. ಆ್ಯಂಡ್ ನೆಗೆಟಿವ್ ಸಿಚುವೇಷನ್ ಏನಿದೆಯೋ ಅದರಿಂದ ಹೊರಗೆ ಬರಬೇಕು ಅನ್ನೋದು ತುಂಬ ಕ್ಲಿಯರಾಗಿ ನಿಮಗೆ ಗೊತ್ತಿದೆ. ಯು ಆಲ್ರೆಡಿ ನೋ, ನಿಮಗೆ ಗೊತ್ತಾಗ್ತಾ ಇದೆ. ಯು ವಿಲ್ ರಿಸೀವ್ ಅ ಗಿಫ್ಟ್. ನಿಮಗೆ ಗಿಫ್ಟ್ ಸಿಗ್ತಾ ಇದೆ. ಓಕೆ, ಪ್ರೀತಿ ಪಾತ್ರರಿಂದ ನಿಮಗೆ ಗಿಫ್ಟ್ ಸಿಗ್ತಾ ಇದೆ. ಸೊ ಆ ಗಿಫ್ಟನ್ನು ಆಕ್ಸೆಪ್ಟ್ ಮಾಡಿ. ಫೈಲ್ ನಂಬರ್ 4. ಟೈಮ್ ಟು ಆ್ಯಕ್ಟ್ ಏನಿದೆ, ಟೈಮ್ ಟು ಆ್ಯಕ್ಟ್ ಏನಕ್ಕಿದೆ? ಅ ಗೋಲ್ ಓರಿಯೆಂಟೆಡ್ ಪರ್ಸನ್. ಸೊ ನಿಮ್ಮ ಗೋಲ್ಸ್ ಕಡೆ ನೀವು ಖಂಡಿತ ಪ್ರೀತಿಯಿಂದ ನಡೆಯಿರಿ, ನಿಮಗೆ ಖಂಡಿತ ಸಿಗುತ್ತೆ. ಆ್ಯಂಡ್ ಯಾವುದನ್ನು ನಿಮ್ಮ ಲೈಫಿಂದ ತೆಗ್ದುಹಾಕಬೇಕೋ ತೆಗ್ದುಹಾಕಿ. ಫೈಲ್ ನಂಬರ್ 4. ಓಕೆ, ಟೆಂಪ್ರರಿ ಪ್ರಾಬ್ಲಮ್ಸ್. ನಿಮ್ಮ ಲೈಫಲ್ಲಿ ಏನೇ ಬಂದ್ರೂ ಅದು ಟೆಂಪ್ರರಿ ಪ್ರಾಬ್ಲಮ್ಸ್. ನೀವು ರೈಟ್ ಪಾತಲ್ಲಿ ಇದ್ದೀರಾ, ನಿಮಗೆ ಸಕ್ಸಸ್ ಸಿಗ್ತಾ ಇದೆ, ಪ್ರೀತಿ ಸಿಗ್ತಾ ಇದೆ, ಖುಷಿ ಸಿಗ್ತಾ ಇದೆ. ಓನ್ಲಿ ಥಿಂಗ್ ಇಸ್ ಯು ಹ್ಯಾವ್ ಟು ಆ್ಯಕ್ಟ್ ಅಷ್ಟೇ. ಓಕೆ, ಎಲ್ಲ ಟೆಂಪ್ರರಿ ಪ್ರಾಬ್ಲಮ್ಸ್ ಅಂತ ಬರ್ತಾ ಇದೆ. ಸೊ ನೆಕ್ಸ್ಟ್ ಈಸ್ ವೆಲ್ತ್. ವೆಲ್ತ್ ನೋಡೋಣ. ಫೈಲ್ ನಂಬರ್ 4, ವೆಲ್ತ್ ಅನ್ನೋ ಕಾರ್ಡಿಗೆ ಅವರಿಗೆ ಏನು ಮೆಸೇಜ್ ಇದೆ? ಬ್ಯಾಟ್, ಹ್ಯಾಟ್, ಬ್ಯಾಟ್, ಹ್ಯಾಟ್ ಆ್ಯಂಡ್ ಸ್ಕೇಲ್ಸ್. ಓಕೆ, ವೆಲ್ತ್ ಕಾರ್ಡಿಗೆ ನಿಮಗೆ ಮೆಸೇಜ್ ಏನಿದೆ ಅಂದರೆ ಫೈಲ್ ನಂಬರ್ 4, ನಿಮ್ಮ ದುಡ್ಡು ಅಥವಾ ನಿಮ್ಮ ಖುಷಿ ಅಥವಾ ನೀವು ಏನೇ ಹಂಚ್ಕೊಬೇಕು ಅಂದರೂ ಹುಷಾರಾಗಿ ಹಂಚ್ಕೊಳ್ಳಿ. ಬಿಕಾಸ್ ಅದರಲ್ಲಿ ಬ್ಯಾಲೆನ್ಸ್ ಮಾಡಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ. ಅದು ನಿಮ್ಮ ಫ್ರೆಂಡ್ಶಿಪ್ ಇರ್ಬೋದು, ನೀವು ದುಡ್ಡು ಖರ್ಚು ಮಾಡೋದಿರಬಹುದು, ಅಥವಾ ಏನಾರ ತೊಗೊಳೋದಿರಬಹುದು. ಏನೇ ಇರಲಿ, ಯಾವುದೇ ಸಂದರ್ಭ ಇರಲಿ, ಯಾರ ಜೊತೆನಾರ ಇರಿ, ಅದು ನ್ಯಾಯಬದ್ಧವಾಗಿ ನೀವು ಇದ್ದರೆ ಎಲ್ಲನೂ ಮೇಂಟೈನ್ ಆಗುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಬ್ಯಾಟ್ 10 ಹ್ಯಾಟ್ ಬಂದಿದೆ. ಓಕೆ, ಸೊ ಬ್ಯಾಟ್ ಏನು ಹೇಳ್ತಾ ಇದೆ? ಟೇಕ್ ಕೇರ್, ಎನಿಮೀಸ್ ಆರ್ ವರ್ಕಿಂಗ್ ಅಗೇನ್ಸ್ಟ್ ಯು. ತುಂಬ ಜನ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಅಬಂಡೆನ್ಸ್ನ ಕಿತ್ಕೊಳ್ಳೋಕ್ಕೆ, ನಿಮ್ಮ ದುಡ್ಡನ್ನು ಕಿತ್ಕೊಳ್ಳೋಕ್ಕೆ, ನಿಮ್ಮ ಸಾಮರ್ಥ್ಯನ ಕಿತ್ಕೊಳ್ಳೋಕ್ಕೆ, ನಿಮ್ಮಲ್ಲಿರೋ ಕಮ್ಯುನಿಕೇಷನ್ ಸ್ಕಿಲ್ ಇರ್ಬೋದು, ನಿಮ್ಮಲ್ಲಿರೋ ಏನೋ ಒಂದು ಒಳ್ಳೆ ಗುಣ ಇರ್ಬೋದು, ಅದನ್ನು ಕಿತ್ಕೊಳ್ಳೋಕ್ಕೆ ಯಾರೋ ಒಬ್ಬರು ನಿಮ್ಮ ಬೆನ್ನ ಹಿಂದೆ ಕೆಲಸ ಮಾಡ್ತಾ ಇದ್ದಾರೆ. ಹುಷಾರಾಗಿರಿ. ಆ್ಯಂಡ್ ಹ್ಯಾಟ್, ಯು ವಿಲ್ ಬಿ ಪ್ಲೇಯಿಂಗ್ ಅ ಡಿಫ್ರೆಂಟ್ ರೋಲ್. ನೀವು ಒಂದು ಕಂಪ್ಲೀಟ್ ಡಿಫ್ರೆಂಟ್ ರೋಲ್ನ ಪ್ಲೇ ಮಾಡ್ತಾ ಇದ್ದೀರಾ. ಆ್ಯಂಡ್ ಆ ರೋಲ್ ಯಾವುದು? ಸ್ಪಿರಿಚುವಲ್ ಲವ್.
ಓ ಮೈ ಗುಡ್ನೆಸ್, ಪೈಲ್ ನಂಬರ್ 4. ಸೊ ಯಾರನ್ನೋ ನೀವು ತುಂಬ ಇಷ್ಟಪಡ್ತಾ ಇದ್ದೀರಾ, ತುಂಬ ಡೀಪಾಗಿ ಇಷ್ಟಪಡ್ತಾ ಇದ್ದೀರಾ. ನೋ ಮ್ಯಾಟರ್ ಅವರು ಮದುವೆ ಆಗಿದ್ದಾರೋ, ಮಕ್ಕಳಿದ್ದಾರೋ, ಅವ್ರು ಹೇಗಿದ್ದಾರೋ ಇಲ್ವೋ, ಐ ಡೋಂಟ್ ನೋ ವೈ, ಕಂಪ್ಲೀಟಾಗಿ ಡಿಫ್ರೆಂಟ್ ರೋಲ್ನ ಪ್ಲೇ ಮಾಡ್ತಾ ಇದ್ದೀರಾ ನೀವು ಅವ್ರ ಲೈಫಲ್ಲಿ. ಆ್ಯಂಡ್ ಮೇ ಬಿ ಆ ಪ್ರೀತಿ ಅವ್ರಿಗೂ ಸಹ ಇದುವರೆಗೂ ಸಿಕ್ಕದಲೇ ಇರಬಹುದು. ಓಕೆ. ಆ್ಯಂಡ್ ಸ್ಪಿರಿಚುವಲ್ ಲವ್ ಹೇಗಿರುತ್ತೆ ಅಂದರೆ ಅದು ಒಂದು ರೀತಿಯಲ್ಲಿ ಅಪೇಕ್ಷೆ ಇಲ್ಲದೇ ಇರೋ ಅಪೇಕ್ಷೆ ರಹಿತವಾಗಿರುತ್ತೆ. ಸೊ ನೀವು ನನಗೆ ಹೀಗೆ ಮಾಡಿ, ನೀವು ನನಗೆ ಹಾಗೆ ಮಾಡಿ, ಆ್ಯಂಡ್ ದಿಸ್ ಪರ್ಸನ್, ನೀವು ಅವ್ರ ಲೈಫಲ್ಲಿ ವೆಲ್ತ್ ಆ್ಯಂಡ್ ಅವರು ನಿಮ್ಮ ಲೈಫಲ್ಲಿ ವೆಲ್ತ್. ಓಕೆ. ಆ್ಯಂಡ್ ನೀವು ಅವ್ರ ಲೈಫಲ್ಲಿ ಒಂದು ಅಮೂಲ್ಯವಾದ ಪರ್ಸನ್, ಆ್ಯಂಡ್ ಅವರ ಲೈಫಲ್ಲಿ ನೀವು ಕೂಡ ಒಂದು ಅಮೂಲ್ಯವಾದ ಪರ್ಸನ್. ಆ್ಯಂಡ್ ಯಾವುದೇ ರೀತಿಯ ಹಾರ್ಶ್ ಜಡ್ಜ್ಮೆಂಟ್ ಇರೋದಿಲ್ಲ, ನೀವು ಹೀಗಿರಿ ಹಾಗಿರಿ ಅನ್ನೋದಿಲ್ಲ. ಏನೋ ಒಂದು ಸರಿ ಇದೆ ಅನ್ನೋ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಮನಸ್ಸಿರುತ್ತೆ, ಸರಿ ಇಲ್ಲ ಅಂದ್ರೂ ಅದನ್ನು ಹೇಳಿ ಇದನ್ನು ಅಕ್ಸೆಪ್ಟ್ ಮಾಡಲ್ಲ ಅನ್ನೋ ಮನಸ್ಥಿತಿಗಳಿರುತ್ತೆ. ಪ್ಯೂರ್ ಲವ್ ಅಂತ ಅನಿಸ್ತಾ ಇದೆ. ಆ್ಯಂಡ್ ಯು ವಿಲ್ ಪ್ಲೇ ಅ ವೆರಿ ಡಿಫ್ರೆಂಟ್ ರೋಲ್. ನೀವು ಇದುವರೆಗೂ ಈ ರೀತಿ ರೋಲೇ ಅಪ್ಲೈ ಮಾಡಿರಲಿಲ್ಲ. ಮೇ ಬಿ ನೀವು ತುಂಬ ಜನರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದೀರಾ, ಅಥವಾ ರಿಲೇಷನ್ಶಿಪ್ಸ್ ಇತ್ತು, ಬಟ್ ಈ ಪರ್ಸನ್ ಜೊತೆ ನಿಮ್ಮ ಬಾಂಡಿಂಗೇ ಬೇರೆ ಇದೆ. ಓಕೆ. ವಾಟ್ ಟೈಪ್ ಆಫ್ ಸ್ಪಿರಿಚುವಲ್ ಲವ್? ಯಾವ ರೀತಿಯ ಒಂದು ಸ್ಪಿರಿಚುವಲ್ ಲವ್? ಫ್ಯಾಮಿಲಿ ಮ್ಯಾಟರ್ಸ್. ಓಕೆ. ಒಂದು ನಿಮ್ಮ ಫ್ಯಾಮಿಲಿ ಜೊತೆ, ಯಾಕೆ ಇನ್ನೊಂದು ಈ ಪರ್ಸನ್ ನಿಮಗೆ ಫ್ಯಾಮಿಲಿ ಹೊಸ ಮೆಂಬರ್ ಥರ ಅನಿಸ್ತಾ ಇದ್ದಾರೆ. ಅವ್ರು ನಿಮ್ಮ ಜೊತೆ ಸತತವಾಗಿ 24/7 ನಿಮ್ಮ ಜೊತೆ ಇರ್ತಾರೋ, ಅಥವಾ ನೀವು ಅವ್ರನ್ನ ಮದುವೆ ಆಗ್ತಿರೋ ಬಿಡ್ತಿರೋ, ಅಥವಾ ಅವ್ರು ನಿಮ್ಮನ್ನು ಫ್ರೆಂಡ್ ಮಾಡ್ಕೊತಾರೋ ಬಿಡ್ತಾರೋ, ಬಟ್ ಯು ಆರ್ ದೇರ್ ಫಾರ್ ದಿಸ್ ಪರ್ಸನ್. ಪೈಲ್ ನಂಬರ್ 4, ಯು ಆರ್ ಪ್ಲೇಯಿಂಗ್ ಅ ಕಂಪ್ಲೀಟ್ ಡಿಫ್ರೆಂಟ್ ರೋಲ್. ಐ ಡೋಂಟ್ ನೋ. ಪೈಲ್ ನಂಬರ್ 4 ಯಾರು ಚಾಯ್ಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಥಾಟ್ ಪ್ರೊಸೆಸ್ಸೇ ಬೇರೆ ಇದೆ, ಆ್ಯಂಡ್ ಯು ಆರ್ ವೆರಿ ಡಿಫ್ರೆಂಟ್ ಪರ್ಸನ್. ಕಂಗ್ರ್ಯಾಟ್ಸ್. ಯಾರೂ ಈ ಥರ ಯೋಚನೆ ಮಾಡಿರಲ್ಲ, ಆ್ಯಂಡ್ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಓಕೆ. ಬ್ಯಾಲೆನ್ಸ್ ಯಾವುದಕ್ಕೆ ತರಬೇಕು? ನೀವು ಬ್ಯಾಲೆನ್ಸ್ ಯಾವುದಕ್ಕೆ ತರಬೇಕು? ಓಕೆ. ಅರೋಗೆಂಟ್ ಬೂಸ್ಟ್ಫುಲ್ ಪರ್ಸನ್ ಯು ಶುಡ್ ನಾಟ್ ಕ್ರಾಸ್. ಓಕೆ. ನಾನು ಹೇಳಿರೋ ಥರ ಮೈಟ್ ಬಿ ನಿಮ್ಮ ಲೈಫಲ್ಲಿ ತುಂಬ ಜನ ಈರ್ಷ್ಯೆ ಪಡೋರಿದ್ದಾರೆ, ಅಥವಾ ನಿಮ್ಮ ಸಕ್ಸಸ್ ನೋಡಿ ಖುಷಿ ಪಡೆದೇ ಇರೋರು ಇರ್ಬೋದು, ಅಥವಾ ನೀವೇ ಇರ್ಬೋದು ಈ ರೀತಿ. ಓಕೆ. ಕೆಲವೊಂದು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ನಿಮಗೂ ಇಷ್ಟ ಇಲ್ಲ ಅಂತ ಅನಿಸುತ್ತೆ. ಸೊ ದಯವಿಟ್ಟು ಕೆಲವೊಂದು ಬದಲಾವಣೆಗೆ ಮಾಡ್ಕೋಬೇಕು ಅಂದರೆ ಖಂಡಿತ ಮಾಡ್ಕೊಳ್ಳಿ, ಅದು ಖಂಡಿತ ನಿಮಗೆ ಯೂಸ್ ಆಗುತ್ತೆ 2024ಅಲ್ಲಿ. ಆ್ಯಂಡ್ ತುಂಬ ಬ್ಯಾಲೆನ್ಸ್ಡ್ ಆಗಿರಿ. ತುಂಬ ಕೋಪ ಅಥವಾ ತುಂಬ ಪ್ಯಾಷನೇಟ್ ಆಗಿರೋದು, ಒಂದು ತುಂಬಾ ನನ್ನ ಬಗ್ಗೆನೇ ನಾನು ಹೊಗಳ್ತೀನಿ, ನನ್ನ ಬಗ್ಗೆನೇ ನಾನು ಇದು ಮಾಡ್ತೀನಿ ಅನ್ನೋದು ಕೂಡ ಇಲ್ಲಿ ಒಳ್ಳೆಯದಲ್ಲ. ಆ್ಯಂಡ್ ಮೋರ್ ಓವರ್ ಅದು ಬೇರೆಯವರಾದರೂ ಸರಿ, ಅವರನ್ನು ದೂರ ಇಡಿ. ಓಕೆ. ಅವ್ರ ಬಗ್ಗೆನೇ ಅವ್ರು ಹೊಗಳ್ಕೊಳ್ಳೋದು, ಅಥವಾ ನಿಮ್ಮನ್ನು ಏಕವಚನದಲ್ಲಿ, ಅಥವಾ ನಿಮ್ಮನ್ನು ತುಂಬ ರೂಢಾಗಿ ನೋಡೋದು, ಅಥವಾ ಆ ರೀತಿ ಯಾರು ಇದ್ದರೆ ದಯವಿಟ್ಟು ಅವರನ್ನು ನೀವು ಕೆಣಕಕ್ಕೆ ಹೋಗಬೇಡಿ, ಅಥವಾ ನೀವು ಈ ರೀತಿ ಆಗಬೇಡಿ. ಓಕೆ. ಬಿಕಾಸ್ ಅವರ ಆ ರೀತಿ ಆಗಿದ್ದಾರೆ ಅಂದರೆ ಏನೋ ಒಂದು ರೀತಿಯಲ್ಲಿ ನಮ್ಮ ಕಡೆಯಿಂದನೂ ಕಾಂಟ್ರಿಬ್ಯೂಷನ್ ಇರುತ್ತೆ, ಅಥವಾ ಇಲ್ಲದೇನೂ ಇರ್ಬೋದು. ಡೋಂಟ್ ಕೇರ್. ಓಕೆ. ವಾಟ್ ಈಸ್ ಅನ್ ಅಡ್ವೈಸ್? ವಿಘ್ನೇಶ್ವರ ಇಂಟರ್ಸೀಮ್ಸ್. ಹೌದು. ವಾಟ್ ಈಸ್ ಅನ್ ಅಡ್ವೈಸ್? ಬ್ಯೂಟಿಫುಲ್ ಅಡ್ವೈಸ್. ಫ್ಲೈ. ಅ ಪೀರಿಯಡ್ ಆಫ್ ಇಲ್ ಹೆಲ್ತ್ ಆ್ಯಂಡ್ ಡಿಪ್ರೆಷನ್. ದಯವಿಟ್ಟು ಡಿಪ್ರೆಷನಲ್ಲಿ ಇರಬೇಡಿ, ಅಥವಾ ನಿಮಗೆ ಏನಾರ ಹೆಲ್ತ್ ಇಶ್ಯೂಸ್ ಇತ್ತು ಅಂದರೆ ದಯವಿಟ್ಟು ಆ ಹೆಲ್ತ್ ಇಶ್ಯೂಸ್ನ ಸರಿ ಮಾಡ್ಕೊಳ್ಳಿ. ಪೈಲ್ ನಂಬರ್ 4, ನಿಮ್ಮ ಹೆಲ್ತ್ ತುಂಬ ಮುಖ್ಯ. ಫಸ್ಟ್ ಇಂಪಾರ್ಟೆನ್ಸ್ ನಿಮ್ಮ ಹೆಲ್ತಿಗೆ ಕೊಡಿ, ಆ್ಯಂಡ್ ನಿಮ್ಮ ಮೆಂಟಲ್ ಹೆಲ್ತಿಗೆ ಕೊಡಿ. ಬಿಕಾಸ್ 2024 ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸು ಬರುತ್ತೆ, ಅದನ್ನು ಫೇಸು ಮಾಡ್ತೀರಾ, ಆ್ಯಂಡ್ ಅದರಲ್ಲಿ ಸಕ್ಸಸ್ಸು ಹೊಂದ್ತೀರಾ. ತುಂಬ ಬ್ಯಾಲೆನ್ಸ್ಡ್ ಆಗಿರಬೇಕಾಗುತ್ತೆ ನೀವು. ಸೊ ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ. ಓಕೆ. ಸಕ್ಸಸ್ಫುಲಿ ಓವರ್ಕಮಿಂಗ್ ಅ ಪ್ರಾಬ್ಲಮ್. ಖಂಡಿತ ನೀವು ನಿಮ್ಮ ಪ್ರಾಬ್ಲಮ್ಸ್ನ ಓವರ್ಕಮ್ ಮಾಡ್ತೀರಾ, ಆ್ಯಂಡ್ ಮಾಡೇ ಮಾಡ್ತೀರಾ. ಆ್ಯಂಡ್ ದಿಸ್ ಈಸ್ ಅ ಪಾಸಿಟಿವ್ ಥಾಟ್ ಫ್ರಮ್ ಮೀ, ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಿಮಗೆ. ಯಾಕಂದರೆ ನಿಮ್ಮಲ್ಲಿ ಏನೋ ಒಂದು ಪ್ಯೂರಿಟಿ ಇದೆ ಅನಿಸ್ತಾ ಇದೆ, ನಿಮ್ಮಲ್ಲಿ ಏನೋ ಒಂದು ಗೊತ್ತಿಲ್ಲ,
ಐ ಡೋಂಟ್ ನೋ ವೈ ಐ ಫೀಲ್ ಫಾರ್ ಯು. ಬಟ್ ಏನನ್ನಿಸ್ತಾ ಇದೆ ಅಂದರೆ ನಿಮ್ಮಲ್ಲಿ ಒಂದು ಶುದ್ಧವಾದ ಪ್ರೀತಿ ಇದೆ, ಶುದ್ಧವಾದ ಮನಸ್ಸಿದೆ. ಯಾರಿಗೂ ನೋವು ಕೊಡಬಾರ್ದು, ಯಾರ ಬಗ್ಗೆನೂ ಕೆಟ್ಟದ್ದು ಮಾತಾಡಬಾರ್ದು. ಈವನ್ ಅದು ನಿಮ್ಮ ಸ್ವಂತ ಮಕ್ಕಳಿರ್ಬೋದು, ತಾಯಿ ಇರ್ಬೋದು, ತಂದೆ ಇರ್ಬೋದು, ಬೇಡದೆ ರಿಲೇಟಿವ್ಸ್ ಇರ್ಬೋದು, ಫ್ರೆಂಡ್ಸ್, ಐ ಡೋಂಟ್ ನೋ. ಮೈಟ್ ಬಿ ನೀವು ಯುನೋ ನಿಮ್ಮ ಬಗ್ಗೆ ಫಸ್ಟು ತಲೆ ಕೆಡಿಸ್ಕೊಳ್ಳಿ. ಓಕೆ, ನಿಮ್ಮ ಹೆಲ್ತ್ ಚೆನ್ನಾಗಿಟ್ಕೊಳ್ಳಿ ಆ್ಯಂಡ್ ಡಿಪ್ರೆಷನ್ ಬೇಡ. ಇಟ್ಸ್ ಅನ್ ಅಡ್ವೈಸ್ ಫಾರ್ ಯು. ಓಕೆ, ಆರಾಮಾಗಿರಿ. ಬಿಕಾಸ್ ನಿಮ್ಮ 2024 ಸ್ವಲ್ಪ ರೋಲರ್ ಕೋಸ್ಟರ್ ಥರ ಇದೆ. ಆ್ಯಂಡ್ ಅದನ್ನು ನೀವು ಗೆಲ್ಲಬೇಕು ಅಂದರೆ ನಿಮ್ಮ ಮೆಂಟಲ್ ಹೆಲ್ತ್ ಹಾಗೂ ಡಿಪ್ರೆಷನ್ ಹಾಗೂ ನಿಮ್ಮ ಹೆಲ್ತ್ ನೀವು ತುಂಬಾ ಕರೆಕ್ಟಾಗಿ ನೋಡ್ಕೊಬೇಕಾಗತ್ತೆ. ಓಕೆ, ಕರ್ಮ, ಯು ವಿಲ್ ರೀಪ್ ವಾಟ್ ಯು ಸೋ. ಸೊ ನಿಮ್ಮ 2024 ನೀವು ಯಾವ ರೀತಿ ನಿಮ್ಮ ಜೀವನನ ಕೊಡ್ತೀರೋ ಅದೇ ರೀತಿ ನಿಮಗೂ ಅದು ಸಿಗುತ್ತೆ. ನೀವು ಒಳ್ಳೇದು ಮಾಡಿದಿದ್ರೆ ನಿಮಗೆ ಒಳ್ಳೆಯದೇ ಸಿಗುತ್ತೆ, ಕೆಟ್ಟದ್ದು ಮಾಡಿದಿದ್ರೆ ಅದರ ಒಂದು ಪಾಠನೂ ಕೂಡ ಸಿಗುತ್ತೆ. ಸೊ ಏನಾರ ವಿಷಸ್ ಇದ್ದರೆ ಹುಷಾರಾಗಿ ವಿಷಸ್ನ ಕೇಳ್ಕೊಳ್ಳಿ. ಫೈಲ್ ನಂಬರ್ 4. ಓಕೆ, ಮೈಟ್ ಬಿ ತುಂಬ ಜನ ನಿಮ್ಮ ವಿಷಸ್ನ ಗ್ರ್ಯಾಂಟ್ ಆದ್ರೂ ಕೆಲವರು ಅದನ್ನು ಕಿತ್ಕೋಬಹುದು. ಓಕೆ, ಸೊ ಕೆಲವರು ಪಾಲಿಟಿಕ್ಸ್ ಎಲ್ಲ ಮಾಡಿ ಅದನ್ನು ಕಿತ್ಕೊಳ್ಳೋ ಸಾಧ್ಯತೆಗಳು ಕೂಡ ಇದೆ. ಸೊ ಹುಷಾರಾಗಿ ನೀಟಾಗಿ ಕೇಳ್ಕೊಳ್ಳಿ, ಅದನ್ನು ಯಾವ ಥರ ಕೇಳ್ಕೊತೀರೋ. ಓಕೆ, ಫೈಲ್ ನಂಬರ್ 4 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ಸ್ ಅ ಲಾಟ್ ಈ ಒಂದು ರೀಡಿಂಗಿಗೆ ಬಂದಿದ್ದಕ್ಕೆ. ಆ್ಯಂಡ್ ನನ್ನ ರಚನಾ ಸ್ಟಾರೋಟ್ನ ಚಾಯ್ಸ್ ಮಾಡೋದಕ್ಕೆ, ನಿಮ್ಮ 2024 ರೀಡಿಂಗ್ನ ನೋಡೋದಕ್ಕೆ ಥ್ಯಾಂಕ್ಸ್ ಅ ಲಾಟ್. ಟೇಕ್ ಕೇರ್. ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ.